ವೆಬಿನಾರ್ಗೆ ಮಾಡಿ ಸರ್. ಸರ್ದು ಅನ್ಮ್ಯೂಟ್ ಆಗಿದೆ, ಮ್ಯೂಟ್ ಮಾಡಕ್ ಹೇಳಿ ಸರ್. ವಿಶ್ವನಾಥ್ ಸರ್ ಕಂಟಿನ್ಯೂ ಮಾಡಿ ಸರ್. ಜನ ಕಟ್ ಆಯ್ತದು ಮಾಡಿ ಸರ್, ಕಂಟಿನ್ಯೂ ಮಾಡಿ ಸರ್. ಎಲ್ಲರಿಗೂ ಕ್ಷಮೆ. ಜಯಣ್ಣ ವಂದನೆಗಳು. ಈ ಒಂದು ಶುಭ ಮುಸ್ಸಂಜೆಯಲ್ಲಿ ಎಲ್ಲ ವಕೀಲ ಮಿತ್ರರಿಗೆ ಈ ಒಂದು ಕನ್ನಡ ವೆಬಿನಾರ್ಗೆ ಸ್ವಾಗತವನ್ನ ಬಯಸುತ್ತಾ, ಮತ್ತೊಮ್ಮೆ ಮತ್ತು ಮೊಗದೊಮ್ಮೆ ನನ್ನ ಸ್ನೇಹಿತರಾದಂತಹ ಶ್ರೀಯುತ ಜಯಣ್ಣನವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಎಲ್ಲ ನನ್ನ ವಕೀಲ ಮಿತ್ರರು ಇಂದು ಈ ತಜ್ಞರ ಅಭಿಪ್ರಾಯದ ಬಗ್ಗೆ ಮತ್ತು ಅದರ ಮೌಲ್ಯದ ಬಗ್ಗೆ ಏನೊಂದು ಚರ್ಚೆ ಮಾಡಲಿದ್ದೀರಿ, ಅದಕ್ಕೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನನ್ನ ಈ ಒಂದು ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ತಜ್ಞರ ಅಭಿಪ್ರಾಯ ಒಂದು ವಿಶೇಷವಾದಂತಹ ಮೌಲ್ಯ ಇದೆ ಈ ತಜ್ಞರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂಗೆ. ಅಂದ್ರೆ ಎಕ್ಸ್ಪರ್ಟ್ ಒಪಿನಿಯನ್, ಯಾವ ರೀತಿಯಾಗಿ ಈ ಎಕ್ಸ್ಪರ್ಟ್ ಒಪಿನಿಯನ್ ಅಥವಾ ಪರಿಣಿತರ ಒಂದು ಅಭಿಪ್ರಾಯವನ್ನ ಯಾವ ರೀತಿ ನಾವು ಸಾಕ್ಷ್ಯವಾಗಿ ಪರಿಗಣಿಸಬಹುದು, ಯಾವೆಲ್ಲ ಅರ್ಥದಲ್ಲಿ ಆ ಒಂದು ತಜ್ಞರ ಅಭಿಪ್ರಾಯ ಅಥವಾ ಮೌಲ್ಯವನ್ನ ನಾವು ಎತ್ತಿ ಹಿಡಿಯಬಹುದು, ಅಥವಾ ನಮ್ಮ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಅದನ್ನ ಬಳಸ್ಕೋಬಹುದು, ಇದು ತುಂಬಾ ಮುಖ್ಯವಾದದ್ದು. ಈ ತಜ್ಞರ ಅಭಿಪ್ರಾಯ ಅಥವಾ ಎಕ್ಸ್ಪರ್ಟ್ ಒಪಿನಿಯನ್ಗೆ ಸಾಮಾನ್ಯವಾಗಿ ಥರ್ಡ್ ಪಾರ್ಟೀಸ್ ಒಪಿನಿಯನ್ ಅಂತ ಸಹ ಕರಿತೀರಿ. ಮೂರನೇ ವ್ಯಕ್ತಿಯ ಅಭಿಪ್ರಾಯ ಅಂತೂ ಸಹ ನಾವು ಕರಿತೀರಿ. ಯಾಕಪ್ಪ ಈ ಮೂರನೇ ವ್ಯಕ್ತಿಯ ಅಭಿಪ್ರಾಯ ಅಂತ ನಾವು ಇದನ್ನ ಕರಿತೀರಿ ಅಂದ್ರೆ, ಈ ತಜ್ಞರ ಅಭಿಪ್ರಾಯ ಎಂತಹ ಸಂದರ್ಭದಲ್ಲಿ ಪಡೆಯುತ್ತೀರಿ ಮತ್ತು ಆ ತಜ್ಞರ ಅಭಿಪ್ರಾಯ ಕೊಡುವಂತಹ ತಜ್ಞರಿಗೂ ಮತ್ತು ಆ ಪ್ರಕರಣಕ್ಕೂ ಅಥವಾ ಆ ಒಂದು ಮೊಕದ್ದಮೆಗೆ ಯಾವುದೇ ರೀತಿಯಾದಂತಹ ಸಂಬಂಧ ಅಥವಾ ಹಿತಾಸಕ್ತಿ ಇರೋದಿಲ್ಲ. ಅವ್ರು ಕೇವಲ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಕೊಟ್ಟಿರುವಂತಹ ಒಂದು ದತ್ತಾಂಶ ಅಥವಾ ಅವರಿಗೆ ಕೊಟ್ಟಿರುವಂತಹ ಒಂದು ವಸ್ತು ಇರಬಹುದು, ಆ ಒಂದು ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವುದು ಮಾತ್ರ ಅವರ ಹೊಣೆಗಾರಿಕೆ ಆಗಿರುತ್ತೆ ಮತ್ತು ಕರ್ತವ್ಯವೂ ಹೌದು ಅಂದ್ರೆ ತಪ್ಪಾಗಲ್ಲ. ಈ ಎಕ್ಸ್ಪರ್ಟ್ ಒಪಿನಿಯನ್ ಯಾವಂತಹ ಸಂದರ್ಭದಲ್ಲಿ ಮತ್ತು ಎಂತಹ ಸ್ಥಿತಿಯಲ್ಲಿ ಒಂದು ಪ್ರಕರಣವನ್ನ ನಿರ್ಣಯಿಸಲಿಕ್ಕೆ ನಾವು ತೆಗೆದುಕೊಂತೀರಿ ಅಥವಾ ನ್ಯಾಯಾಲಯ ಆ ಒಂದು ತಜ್ಞರ ಅಭಿಪ್ರಾಯದ ಮೇರೆಗೆ ತನ್ನ ತೀರ್ಪನ್ನು ಪ್ರಕಟಿಸಲು ಅನುವಾಗುತ್ತದೆ. ಮೊದಲು ಬಹುಮುಖ್ಯವಾದಂತಹ ಪ್ರಶ್ನೆ ನಮ್ಮಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಅದರ ಮೌಲ್ಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ವಿಚಾರಗಳಿದೆ. ಮೊದಲನೇದಾಗಿ ಈ ಒಪಿನಿಯನ್ ಆಫ್ ಎಕ್ಸ್ಪರ್ಟ್ ಅಂಡ್ ಇಟ್ಸ್ ಇಂಪಾರ್ಟೆಂಟ್ ಆರ್ ವ್ಯಾಲ್ಯೂ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು 3 ಕಾನೂನು ಅಥವಾ 3 ಕಾಯ್ದೆಗಳ ಅಡಿಯಲ್ಲಿ ನಾವೊಂದು ಈ ತಜ್ಞರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂಗೆ ನಾವು ವಿಚಾರ ವಿನಿಮಯವನ್ನು ಮಾಡ್ಕೋಬಹುದು. ಏನಪ್ಪಾ ಆ 3 ಕಾಯ್ದೆಗಳು, ಯಾವ ಕಾಯ್ದೆಗಳ ಅಡಿಯಲ್ಲಿ ಈ ತಜ್ಞರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂಗೆ ನಾವು ಅಭ್ಯಾಸ ಮಾಡಬಹುದು ಅಥವಾ ವಿಚಾರವನ್ನ ಗ್ರಹಿಸಬಹುದು ಎಂಬ ಪ್ರಶ್ನೆಗೆ ಮೊದಲನೇದಾಗಿ ಭಾರತ ಸಾಕ್ಷ್ಯ ಅಧಿನಿಯಮ, ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಈ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಅಡಿಯಲ್ಲಿ ಕಲಂ 45, 45A, 46, 47, 51 ಮತ್ತು 73 ಈ ಕಲಂಗಳ ಅಡಿಯಲ್ಲಿ ಈ ಪರಿಣಿತರ ಅಥವಾ ತಜ್ಞರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂಗೆ ನಮಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ಈ ಕಾಯ್ದೆ ಅಡಿಯಲ್ಲಿ ನಾವು ತಿಳ್ಕೋಬಹುದು. ಎರಡನೇದಾಗಿ ಇನ್ನೊಂದು ಕಾಯ್ದೆ ಅಡಿಯಲ್ಲೂ ಸಹ ಈ ತಜ್ಞರ ಅಭಿಪ್ರಾಯದ ಬಗ್ಗೆ ನಾವು ತಿಳ್ಕೋಬಹುದು. ಅದು ಯಾವ್ದಪ್ಪ ಅಂತಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ, ಸಿವಿಲ್ ಪ್ರೊಸೀಜರ್ ಕೋಡ್. ಅಂದ್ರೆ ಈ ಆರ್ಡರ್ 26 ರೂಲ್ 10A, ಆದೇಶ 26 ಮತ್ತು ನಿಯಮ 10A ಅಡಿಯಲ್ಲಿ ನಾವು ಈ ತಜ್ಞರ ಅಥವಾ ಪರಿಣಿತರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನ ಮತ್ತು ಉಲ್ಲೇಖವನ್ನ ಈ ಕಾಯ್ದೆ ಅಡಿಯಲ್ಲಿ ಕಾಣಬಹುದು. ಮತ್ತು ಮೂರನೆಯದಾಗಿ ಯಾವ ಕಾಯ್ದೆ ಅಡಿಯಲ್ಲಿ ನಾವು ಈ ಪರಿಣಿತರ ಅಥವಾ ತಜ್ಞರಿಗೆ ಸಂಬಂಧಪಟ್ಟಂಗೆ ಕಾಣಬಹುದು ಅನ್ನೋದಾದ್ರೆ
ಅದು ದಂಡ ಪ್ರಕ್ರಿಯಾ ಸಂಹಿತೆ CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನ ಅಡಿಯಲ್ಲಿ ಕಲಂ 291ರಿಂದ 293ನೇ ಕಲಂಗಳ ಅಡಿಯಲ್ಲಿ ಈ ಒಂದು ತಜ್ಞರ ವಿಚಾರವಾಗಿ ನಾವು ತಿಳ್ಕೋಬಹುದು. ಇದು ಯಾವ ಕಾಯ್ದೆಗಳ ಅಡಿಯಲ್ಲಿ ಬರ್ತದೆ ಅಂದ್ರೆ ಮುಖ್ಯವಾಗಿ 3 ಕಾಯ್ದೆಗಳು. ಒಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಎರಡನೇದಾಗಿ ಸಿವಿಲ್ ಪ್ರಕ್ರಿಯಾ ಸಂಹಿತೆ CPC, ಮೂರನೇದಾಗಿ CRPC ದಂಡ ಪ್ರಕ್ರಿಯಾ ಸಂಹಿತೆ. ಈ 3 ಕಾಯ್ದೆಗಳ ಅಡಿಯಲ್ಲಿ ತಿಳ್ಕೋಬಹುದು. ಅದಕ್ಕೂ ಮುನ್ನ ನಾವು ಏನು ತಜ್ಞ ಅಂದ್ರೆ ಏನು, ಈ ತಜ್ಞರು ಅಥವಾ ಪರಿಣಿತರು ಅಂತ ಯಾರನ್ನ ನಾವು ಕರೀತೀವಿ ಮತ್ತು ಎಂತಹ ಸಂದರ್ಭದಲ್ಲಿ ತಜ್ಞರು ಎಂಬ ಒಂದು ಉಲ್ಲೇಖವನ್ನ ನಾವು ಕಾಣ್ತೀರಿ ಅನ್ನೋದಕ್ಕೆ ಮುಂಚೆ ಆ ತಜ್ಞರು ಎಂದರೆ ಯಾರು ಅನ್ನೋದು ತಿಳ್ಕೊಳ್ಳೋದು ಬಹು ಮುಖ್ಯವಾದಂತಹ ಒಂದು ಪ್ರಶ್ನೆ. ಹೂ ಈಸ್ ಅನ್ ಎಕ್ಸ್ಪರ್ಟ್? ಯಾರು ಇಲ್ಲಿ ಎಕ್ಸ್ಪರ್ಟ್ ಅಂದ್ರೆ ಯಾರು ಎಂಬ ಪ್ರಶ್ನೆಯಲ್ಲಿ ನಮ್ಮಲ್ಲಿ ಮೂಡಿದಂತ ಸಂದರ್ಭದಲ್ಲಿ ಆ ಪ್ರಶ್ನೆಗೆ ಉತ್ತರ, ಎನ್ ಎಕ್ಸ್ಪರ್ಟ್ ವಿಟ್ನೆಸ್ ಈಸ್ ಒನ್ ಹೂ ಹ್ಯಾಸ್ ಡಿವೋಟೆಡ್ ಟೈಮ್ ಅಂಡ್ ಸ್ಟಡಿ ಟು ಎ ಸ್ಪೆಷಲ್ ಬ್ರಾಂಚ್ ಆಫ್ ಲರ್ನಿಂಗ್ and thus is specially skilled on those points on which he is asked to state his opinion or form his opinion. ಇನ್ನು ಅರ್ಥವನ್ನು ಕೊಡ್ತದೆ. ಅಂದ್ರೆ ಒಬ್ಬ ತಜ್ಞ ಸಾಕ್ಷಿಯು ತನ್ನ ಅಮೂಲ್ಯವಾದಂತಹ ಸಮಯವನ್ನ ಮತ್ತು ವಿಶೇಷವಾಗಿ ಒಂದು ವಿಷಯದ ಬಗ್ಗೆ ಕಲಿಕೆಯನ್ನು ಮುಂದುವರಿಸಿ ಒಂದು ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಜ್ಞಾನ ಅಥವಾ ಕೌಶಲ್ಯ ಹೊಂದಿರುವಂತಹ ಒಬ್ಬ ವ್ಯಕ್ತಿಯನ್ನ ನಾವು ತಜ್ಞ ಅಂತ ಕರಿತೀವಿ. ಅಂದ್ರೆ ತಜ್ಞನಾದವನು ತನ್ನ ಸಮಯವನ್ನ ವಿಶೇಷವಾಗಿ ಒಂದು ವಿಷಯಕ್ಕೆ ಸೂಚಿತವಾಗಿ ವಿಶೇಷವಾದಂತಹ ಪರಿಣಿತಿಯನ್ನ ಕೌಶಲ್ಯವನ್ನ ಪಡೆದಂತಹ ಒಬ್ಬ ವ್ಯಕ್ತಿಯನ್ನ ನಾವು ತಜ್ಞ ಅಂತ ಕರಿತೀರಿ. ಅಂತಹ ವ್ಯಕ್ತಿಯನ್ನ ಆ ಒಂದು ಪರಿಣಿತಿ ಹೊಂದಿರುವಂತಹ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ವಿಷಯಕ್ಕೆ ಸಂಬಂಧಪಟ್ಟಂತೆ ತನ್ನ ಅಭಿಪ್ರಾಯವನ್ನ ತಿಳಿಸಲು ಕೇಳಿದಾಗ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದು ಅಥವಾ ಒಂದು ವರದಿಯನ್ನು ಸಲ್ಲಿಸೋದಿರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ತಜ್ಞರು ಅಥವಾ ತಜ್ಞರ ಅಭಿಪ್ರಾಯ ಅಂತ ನಾವು ಕಾಣ್ತೀವಿ. ಆದ್ರೆ ಯಾವುದೋ ಒಂದು ವಿಚಾರವಾಗಿ ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಅಥವಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂತ ಪರಿಣಿತಿಯನ್ನು ಹೊಂದಿರಬೇಕು. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತ ಕೌಶಲ್ಯವನ್ನು ಹೊಂದಿರಬೇಕು. ತಮ್ಮ ದೀರ್ಘವಾದಂತಹ ಅನುಭವವನ್ನ ಆ ಒಂದು ವಿಚಾರದಲ್ಲಿ ಹೊಂದಿರಬೇಕು. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ವಿವಾದಾತ್ಮಕವಾದಂತಹ ಪ್ರಶ್ನೆ ಉಂಟಾದಂತಹ ಸಂದರ್ಭದಲ್ಲಿ ಆ ವಿವಾದಾತ್ಮಕ ಪ್ರಶ್ನೆಗೆ ಅಥವಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ತಜ್ಞರ ಅಭಿಪ್ರಾಯವನ್ನು ಕೇಳುವಂತಹ ಪ್ರಸಂಗ ನ್ಯಾಯಾಲಯಕ್ಕೆ ಉದ್ಭವವಾಗಿ ಆ ತಜ್ಞರ ಅಭಿಪ್ರಾಯವಿಲ್ಲದೆ ಯಾವುದೇ ರೀತಿಯಾಗಿ ತನ್ನ ಪ್ರಕರಣವನ್ನು ಅಥವಾ ವಿಚಾರಣೆಯನ್ನು ಮುಂದುವರಿಸಲು ಆಗುವುದಿಲ್ಲ ಎಂದು ಮನಗಂಡಂತ ಸಂದರ್ಭದಲ್ಲಿ ಈ ತಜ್ಞರ ಮೊರೆಯನ್ನ ಹೋಗುವಂತಹ ಸಂಭವ ಯಾವುದಂತಹ ಒಂದು ಪ್ರಕರಣದಲ್ಲಿ ಕಾಣಬಹುದು. ಆ ರೀತಿ ಕಂಡು ಬಂದಂತಹ ಸಂದರ್ಭದಲ್ಲಿ ಈ ತಜ್ಞರ ಅಭಿಪ್ರಾಯವು ಆ ಪರಿಣಿತಿ ಹೊಂದಿರುವಂತಹ ಆ ಕೌಶಲ್ಯವನ್ನು ಹೊಂದಿರುವಂತಹ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು ಅಥವಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಸಲ್ಲಿಸುವುದು ಏನಿರುತ್ತೆ ಅದನ್ನ ವಿಶೇಷ ಪರಿಣಿತಿಯನ್ನು ಹೊಂದಿರುವ ವ್ಯಕ್ತಿಯನ್ನ ತಜ್ಞರೆಂದು, ಆ ರೀತಿ ಪರಿಣಿತಿಯನ್ನು ಹೊಂದಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ವರದಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಥವಾ ಆ ವರದಿಯಲ್ಲಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅದನ್ನು ತಜ್ಞರ ಅಭಿಪ್ರಾಯ ಅಂತ ನಾವು ಕಾಣಬಹುದು. ಇದು ತಜ್ಞರಕ್ಕೆ ಸಂಬಂಧಪಟ್ಟಂತೆ ನಾವು ಕಾಣಬಹುದು. ಈ ವಿಚಾರವಾಗಿ ನಾನು ಆಗ್ಲೇ ಉಲ್ಲೇಖ ಮಾಡಿದಂತೆ ಭಾರತೀಯ ಸಾಕ್ಷಿ ಅಧಿನಿಯಮ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಅಡಿಯಲ್ಲಿ ಕಲಂ 45 ಸೆಕ್ಷನ್ 45 ಸಂಬಂಧಪಟ್ಟಂತೆ ಒಪಿನಿಯನ್ ಆಫ್ ಎಕ್ಸ್ಪರ್ಟ್ ಅಂದ್ರೆ ತಜ್ಞರ ಅಭಿಪ್ರಾಯಗಳು, ಒಪಿನಿಯನ್ಸ್ ಆಫ್ ಆನ್ ಎಕ್ಸ್ಪರ್ಟ್ ಏನಪ್ಪಾ, ಏನು ಈ ಕಲಂನ ಅಡಿಯಲ್ಲಿ ಯಾವ ರೀತಿ ಅದನ್ನ ವಿಂಗಡಣೆ ಮಾಡಿ ವಿಚಾರವನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದಾದ್ರೆ ಈ ರೀತಿಯಾಗಿ ಹೇಳ್ತದೆ. ಏನಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ವಿದೇಶಿ ಕಾನೂನು, ಫಾರಿನ್ ಲಾ ಅಥವಾ ವಿಜ್ಞಾನ, ಸೈನ್ಸ್ ಅಥವಾ ಕಲೆಯನ್ನು ಕುರಿತು ಆರ್ಟ್ ಕುರಿತು ಯಾವುದೊಂದು ಅಂಶದ ಬಗ್ಗೆ ಅಥವಾ ಕೈ ಬರಹ ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂಗೆ, ಬೆರಳಚ್ಚುಗಳು ಫಿಂಗರ್ ಪ್ರಿಂಟ್ಸ್ ಸಂಬಂಧಪಟ್ಟಂಗೆ ಗುರುತಿಸುವ ಸಂಬಂಧದಲ್ಲಿ ನ್ಯಾಯಾಲಯವು ತನ್ನ ಅಭಿಪ್ರಾಯವನ್ನು ರೂಪಿಸಿಕೊಳ್ಳಬೇಕಾಗಿರುವ ಸಂದರ್ಭ ಒದಗಿ ಬಂದಂತ ಸಂದರ್ಭದಲ್ಲಿ ಆ ಅಂಶದ ಬಗ್ಗೆ ಅಂತಹ ವಿದೇಶಿ ಕಾನೂನಿನಲ್ಲಿ ಪರಿಣಿತಿ ಹೊಂದಿದ್ದಂಥವರು ಅಥವಾ ಅಂತಹ ವಿಜ್ಞಾನದಲ್ಲಿ ಪರಿಣಿತಿಯನ್ನ ಪಡೆದಂತಹ ವ್ಯಕ್ತಿ ಇರಬಹುದು ಅಥವಾ ಆ ಕಲೆಯಲ್ಲಿ ಅಥವಾ ಹಸ್ತಾಕ್ಷರ
ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂಗೆ ಅಥವಾ ಬೆರಳೊತ್ತುಗಳು ಫಿಂಗರ್ ಪ್ರಿಂಟ್ ಸಂಬಂಧಪಟ್ಟ ವಿಷಯದಲ್ಲಿ ವಿಶೇಷವಾಗಿ ತಜ್ಞರಾದಂತಹವರ ಅಭಿಪ್ರಾಯಗಳು ನ್ಯಾಯಾಲಯಕ್ಕೆ ತನ್ನ ಅಭಿಪ್ರಾಯವನ್ನ ಅಥವಾ ತನ್ನ ತೀರ್ಪಿನಲ್ಲಿ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು. ಅದು ವಿವಾದಕ್ಕೀಡಾದಂತಹ ಸಂದರ್ಭದಲ್ಲಿ ಆ ವಿಚಾರವಾಗಿ ವಿಶೇಷವಾಗಿ ಯಾರು ಪರಿಣಿತರನ್ನು ಹೊಂದಿರ್ತಾರೋ ಅವರ ಅಭಿಪ್ರಾಯವನ್ನ ಪಡೆದುಕೊಳ್ಳಬಹುದು ಮತ್ತು ಅಂತಹ ಅಭಿಪ್ರಾಯವು ಅಂತಹ ತಜ್ಞರ ಅಭಿಪ್ರಾಯವು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಸಂಬದ್ಧವಾದಂತಹ ಸಂಗತಿಗಳಾಗಿರುತ್ತದೆ. ಇಸ್ ದ ರಿಲೆವೆನ್ಸ್ ಆಫ್ ಫ್ಯಾಕ್ಟ್ಸ್ ಆಫ್ ಪರ್ಟಿಕ್ಯುಲರ್ ಡಿಸ್ಪ್ಯೂಟೆಡ್ ಕೇಸ್ ಅಥವಾ ಡಿಸ್ಪ್ಯೂಟೆಡ್ ಏರಿಯಾಗೆ ಸಂಬಂಧಪಟ್ಟಂತೆ ಅದು ಸುಸಂಗತ ಸಂಗತಿಯಾಗಿರುತ್ತದೆ. ಸುಸಂಗತ ಸಂಗತಿ ಎಂದು ಭಾವಿಸತಕ್ಕದ್ದು ಎಂಬ ಅರ್ಥದಲ್ಲಿ ಕಲಂ 45 ಸೆಕ್ಷನ್ 45 ಕೆಳಗಡೆ ಈ ರೀತಿಯಾಗಿ ನಾವು ಉತ್ತರವನ್ನ ಕಾಣಬಹುದಾಗಿದೆ. ಅಂದ್ರೆ ಈ ಕಲಂ 45 ಇಷ್ಟೇ ಹೇಳೋದು, ಅದು ನಾವು ಸಿಂಪಲ್ ಆಗಿ ತಿಳ್ಕೊಬೇಕು. ಇಷ್ಟೇ ಹೇಳ್ತದೆ, ಒಂದು 5 ವಿಚಾರಗಳನ್ನ ಈ ಕಲಂನ ಅಡಿಯಲ್ಲಿ ಪ್ರಸ್ತಾಪ ಮಾಡುತ್ತೆ. ಆದ್ರೆ ಈ ಕಲಂ ಅಡಿಯಲ್ಲಿ ಬರುವಂತಹ 5 ವಿಚಾರಗಳನ್ನ ಹೊರತುಪಡಿಸಿ ಇನ್ನೂ ಹಲವಾರು ವಿಚಾರಗಳು ಸಹ ಒಳಪಟ್ಟಿರುತ್ತದೆ. ಅದು ನಮ್ಮ ನೆನಪಲ್ಲಿ ಇಟ್ಕೋಬೇಕು. ಮುಖ್ಯವಾಗಿ 5 ವಿಚಾರಗಳನ್ನು ಏನಪ್ಪಾ ಹೇಳೋದಾದ್ರೆ, ವಿದೇಶಿ ಕಾನೂನಿಗೆ ಸಂಬಂಧಪಟ್ಟಂಗೆ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಅಥವಾ ಒಂದು ಬೆರಳಚ್ಚಿಗೆ ಸಂಬಂಧಪಟ್ಟಂಗೆ ಅಥವಾ ಹ್ಯಾಂಡ್ ರೈಟಿಂಗ್ ಅಂದ್ರೆ ಕೈ ಬರಹಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ಕಲೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ವಿಚಾರವಾಗಿ ನ್ಯಾಯಾಲಯವು ಈ ಮೇಲೆ ಹೇಳಿದ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಅಭಿಪ್ರಾಯವನ್ನು ರೂಪಿಸ್ಕೊಳ್ಬೇಕು. ಪರ್ಟಿಕ್ಯುಲರ್ ಆಗಿ ಒಂದು ಒಪಿನಿಯನ್ ಬರಬೇಕು, ಅಂದ್ರೆ ಅಭಿಪ್ರಾಯಕ್ಕೆ ಬರಬೇಕು. ತನ್ನ ತೀರ್ಪಿನಲ್ಲಿ ಆ ವಿಚಾರವಾಗಿ ಏನಾದ್ರೂ ಒಂದು ವ್ಯಕ್ತಪಡಿಸ್ಬೇಕಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಎಲ್ಲಾ ನ್ಯಾಯಾಲಯಗಳು ಅಥವಾ ಎಲ್ಲಾ ನ್ಯಾಯಾಧೀಶರುಗಳು ಮಾನ್ಯ ನ್ಯಾಯಾಧೀಶರು ಎಲ್ಲಾ ವಿಚಾರದಲ್ಲಿ ಪರಿಣಿತರಾಗಿರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಥವಾ ಆಗಲು ಸಾಧ್ಯ ಇರೋದಿಲ್ಲ. ಯಾಕೆಂದ್ರೆ ಅವ್ರ ಎಕ್ಸ್ಪರ್ಟೈಸೇಷನ್ ಅದರಲ್ಲಿ ಇರೋದಿಲ್ಲ. ಅಂತಹ ವಿಚಾರವಾಗಿ ಟೆಕ್ನಿಕಲ್ ವಿಚಾರವಾಗಿರಬಹುದು ಅಥವಾ ಸೈಂಟಿಫಿಕ್ ವಿಚಾರವಾಗಿರಬಹುದು ಅಥವಾ ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂಗೆ ಇಂತಹ ವಿಚಾರದಲ್ಲಿ ಯಾವುದಾದ್ರೂ ಗೊಂದಲ ಅಥವಾ ವಿವಾದಕ್ಕೆ ಎಡಮಾಡಿಕೊಟ್ಟಂತಹ ಸುಸಂದರ್ಭ ಅಥವಾ ಸಂದರ್ಭ ಒದಗಿ ಬಂದಂತಹ ಸಂದರ್ಭದಲ್ಲಿ ಅಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯ ತನ್ನ ಅಭಿಪ್ರಾಯವನ್ನು ರೂಪಿಸ್ಕೊಳ್ಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ತಜ್ಞರು ಅಂದ್ರೆ ಆ ಒಂದು ವಿಚಾರಕ್ಕೆ ಅಥವಾ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಪರಿಣಿತಿಯನ್ನು ಹೊಂದಿರುವಂತಹ ವ್ಯಕ್ತಿಯಿಂದ ಅಭಿಪ್ರಾಯವನ್ನು ಪಡೆಯಬಹುದು. ಅಂತ ಅಭಿಪ್ರಾಯವು ಅದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುಸಂಬದ್ಧವಾಗಿರುತ್ತದೆ ಮತ್ತು ಆ ಒಂದು ಕೊಡುವಂತಹ ಅಭಿಪ್ರಾಯವು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಣಯಿಸಲು ನಿರ್ಣಾಯಕವಾದಂತಹ ಒಂದು ಪಾತ್ರ ವಹಿಸಲು ಅಥವಾ ತನ್ನ ಅಭಿಪ್ರಾಯವನ್ನು ರೂಪಿಸಿಕೊಳ್ಳುವಂತಹ ಸಂದರ್ಭಕ್ಕೆ ತಕ್ಕಂಗೆ ಅದನ್ನ ಬಳಸ್ಕೋಬಹುದು. ಮುಂದೆ ಚರ್ಚೆ ಮಾಡ್ತಾ ಎಂತಹ ಸಂದರ್ಭದಲ್ಲಿ ಇದನ್ನ ಬಳಸ್ಕೋಬಹುದು ಮತ್ತು ತಿರಸ್ಕರಿಸಬಹುದು ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಇನ್ನೊಂದು ಕಲಂನ ಅಡಿಯಲ್ಲಿ ಈ ರೀತಿಯಾಗಿ ಹೇಳ್ತೀವಿ. ಏನಪ್ಪಾ ಇನ್ನೊಂದು ಕಲಂ ಅಂದ್ರೆ ನಾನು ಮೊದಲೇ ತಿಳಿಸಿದಂಗೆ ಕಲಂ 45A ಅಂದ್ರೆ ಎಲೆಕ್ಟ್ರಾನಿಕ್ ಸಾಕ್ಷ್ಯ ಪರಿವೀಕ್ಷಕರ ಅಭಿಪ್ರಾಯ, ಒಪಿನಿಯನ್ ಆಫ್ ಎಕ್ಸಾಮಿನರ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್. ಈ ಎಲೆಕ್ಟ್ರಾನಿಕ್ ಎವಿಡೆನ್ಸು ಇದನ್ನ 2009ರಲ್ಲಿ ಈ ಭಾರತೀಯ ಸಾಕ್ಷಿ ಅಧಿನಿಯಮಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರವನ್ನ ಇನ್ಸರ್ಟ್ ಮಾಡಿದ್ರು, ಇದರಲ್ಲಿ ಸೇರಿಸಿದ್ರು. 45 ಮಾತ್ರ ಇತ್ತು. 45ಗೆ 45 ಕಲಂನ ಅಡಿಗೆ ಸಂಬಂಧಪಟ್ಟಂತೆ 45A ಎಂಬ ಕಲಂ ಅಡಿಯಲ್ಲಿ ಒಪಿನಿಯನ್ ಆಫ್ ಎಕ್ಸಾಮಿನರ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ಸಾಕ್ಷ್ಯ ಪರಿವೀಕ್ಷಕರ ಅಭಿಪ್ರಾಯವನ್ನ 2009ರಲ್ಲಿ ಇದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ನ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಕಾಯ್ದೆಯ ಅಡಿಯಲ್ಲಿ 2000 ಈ ಕಾಯ್ದೆಯ ಅಡಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರವು ಹೊಸದಾಗಿ ಕಾಯ್ದೆ 2000 ಕಾಯ್ದೆ ಅನ್ನೋದು ಬಂತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 45A ಎಂಬ ಕಲಂ ಅನ್ನ ಸೇರ್ಪಡೆ ಮಾಡಲಾಯಿತು, ಇನ್ಸರ್ಟ್ ಮಾಡಿದ್ರು. ಅದು ಯಾವಾಗ ಅಂದ್ರೆ 27/10/2009ರಲ್ಲಿ ಈ ಕಲಂ ಅನ್ನ ಭಾರತೀಯ ಸಾಕ್ಷಿ ಅಧಿನಿಯಮಕ್ಕೆ ಸಂಬಂಧಪಟ್ಟಂಗೆ ಇದರಲ್ಲಿ ಅಳವಡಿಸ್ಕೊಳ್ಳಲಾಯಿತು ಅಥವಾ ಸೇರ್ಪಡಿಸ್ಕೊಂಡ್ರು ಅಥವಾ ಇನ್ಸರ್ಟ್ ಮಾಡ್ಕೊಂಡ್ರು ಅನ್ನೋ ವಿಚಾರ ನಮ್ಗೆ ತಿಳಿದು ಬರುತ್ತೆ. ಏನ್ ಹೇಳುತ್ತಪ್ಪ ಈ ಎಲೆಕ್ಟ್ರಾನಿಕ್ ಸಾಕ್ಷ್ಯ ಪರಿವೀಕ್ಷಕರ ಅಭಿಪ್ರಾಯ ಯಾವ ಸಂದರ್ಭದಲ್ಲಿ ಪಡಿಬಹುದು ಮತ್ತು ಯಾವ ವಿಚಾರವಾಗಿ ಹೇಳುತ್ತೆ ಅನ್ನೋದನ್ನ ನಾವು ಆ ಒಂದು ಕಲಂನ ಓದಂತ ಸಂದರ್ಭದಲ್ಲಿ ಈ ಒಂದು ಅಂಶಗಳು ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ. ಏನಪ್ಪಾ ಅವು ಅಂದ್ರೆ, ಯಾವುದೇ ಕಂಪ್ಯೂಟರ್ ಸಂಪನ್ಮೂಲದಲ್ಲಿ ಅಥವಾ ಇನ್ಯಾವುದೇ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ರೂಪದಲ್ಲಿ ರವಾನೆಯಾದಂತಹ ಅಥವಾ ಸಂಗ್ರಹವಾಗಿರುವ ಯಾವುದೇ ಮಾಹಿತಿಗೆ ಸಂಬಂಧಿಸಿದಂತೆ ಯಾವುದೇ ವಿಷಯದ ಬಗ್ಗೆ ನ್ಯಾಯಾಲಯವು ಅಭಿಪ್ರಾಯ ರೂಪಿಸಬೇಕಾಗುತ್ತದೆ.
ಅಂದ್ರೆ ಇದು ಎಂತಹ ಒಂದು ಇದು ಅಂತಂದ್ರೆ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಇರ್ಬೋದು, ಅಥವಾ ಯಾವ್ದಾದ್ರು ವಿಚಾರ ಇರಬಹುದು, ಅಥವಾ ಯಾವ್ದಾದ್ರು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಆ ಒಂದು ವಿಚಾರವನ್ನ, ಆ ಸಾಕ್ಷ್ಯವನ್ನ ಕಂಪ್ಯೂಟರ್ ನಲ್ಲಿ ಇರುತ್ತೆ, ಅದನ್ನ ತೆಗೆದುಕೊಂಡಿರ್ತಾರೆ, ಅಥವಾ ಕಂಪ್ಯೂಟರ್ ನ ಸೀಸ್ ಮಾಡ್ಕೊಂಡಿರ್ತಾರೆ, ಅಥವಾ ಕಂಪ್ಯೂಟರ್ ನಲ್ಲಿ ಯಾವುದೋ ಒಂದು ವಿಚಾರ ಇರುತ್ತೆ, ಆ ವಿಚಾರವನ್ನ ಈ ಪ್ರಕರಣಕ್ಕೆ ಅಥವಾ ನ್ಯಾಯಾಲಯದ ಮುಂದೆ ಇರುವ ಪ್ರಸ್ತುತ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಂಪ್ಯೂಟರ್ ನಲ್ಲಿ ಅಥವಾ ಡಿಜಿಟಲ್ ರೂಪದಲ್ಲಿ ಇರುವಂತದ್ದು, ಸಂಗ್ರಹವಾಗಿರುವಂತದ್ದು, ಸೇವ್ ಆಗಿರುವಂತದ್ದು, ಈ ವಿಚಾರವನ್ನ ತನಿಖಾಧಿಕಾರಿಗಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಮೊಕದ್ದಮೆಗೆ ಸಂಬಂಧಪಟ್ಟಂತಹ ಸೀಸ್ ಮಾಡ್ಕೊಂಡಿರ್ತಾರೆ, ಅದನ್ನ ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸಿರ್ತಾರೆ. ಪ್ರಸ್ತುತಪಡಿಸಿದಂತ ಸಂದರ್ಭದಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಸೇವ್ ಆಗಿರುವ, ಸಂಗ್ರಹ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಅಭಿಪ್ರಾಯವನ್ನ ಮಾನ್ಯ ನ್ಯಾಯಾಲಯ ವ್ಯಕ್ತಪಡಿಸುವಂತಹ ಸಂದರ್ಭ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಡಿಜಿಟಲ್ ಅಥವಾ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಸ್ ಯಾರು ಇರ್ತಾರೋ ಅವರ ಕಡೆಯಿಂದ ತನ್ನ ಅಭಿಪ್ರಾಯವನ್ನ ಸಂಗ್ರಹಿಸಬಹುದು, ಅಥವಾ ಒಂದು ತನ್ನ ಅಭಿಪ್ರಾಯ ರೂಪಿಸ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಆ ರೀತಿಯಾಗಿ ಎಕ್ಸ್ಪರ್ಟೈಸ್ ಯಾರಾಗಿರ್ತಾರೋ, ವಿಶೇಷವಾಗಿ ಯಾರು ಸ್ಪೆಷಲ್ ಸ್ಕಿಲ್ ಅನ್ನ, ಕೌಶಲ್ಯವನ್ನ ಹೊಂದಿರುವಂತಹ ವ್ಯಕ್ತಿಗಳು ಯಾರು ಇರ್ತಾರೋ, ಯಾರನ್ನೆಲ್ಲ ಎಕ್ಸ್ಪರ್ಟ್ಸ್ ಅಂತ ಕರೀತಾರೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಕಡೆಯಿಂದಾಗಿ ಈ ರೀತಿಯಾದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ತನ್ನ ಅಭಿಪ್ರಾಯವನ್ನ ಕೇಳಬಹುದು. ಆ ವಿಚಾರವನ್ನ ತನ್ನ ಅಭಿಪ್ರಾಯನ ಅಥವಾ ವರದಿ ರೂಪದಲ್ಲಿ ಕೊಡುವಂತೆ ನಾವು ಕೇಳಬಹುದು, ಅಥವಾ ನ್ಯಾಯಾಲಯ ಕೇಳುತ್ತೆ. ಅಥವಾ ತನಿಖಾಧಿಕಾರಿಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಲಲಿತವಾಗಿ ತನ್ನ ತನಿಖೆಯನ್ನ ಮುಂದುವರಿಸುವಂತಹ ಸಲುವಾಗಿ ಆ ರೀತಿಯಾದಂತಹ ಸೀಸ್ಡ್ ಆಗಿರುವಂತಹ ವಿಚಾರ ಅಥವಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತಜ್ಞರ ಒಂದು ವರದಿಯನ್ನ ಪಡೆದು ಮಾನ್ಯ ನ್ಯಾಯಾಲಯಕ್ಕೆ ತನ್ನ ಎಕ್ಸಿಬಿಟ್ಸ್ ಆಗಿ, ನಿಶಾನೆಗಳಾಗಿ ಮಾನ್ಯ ನ್ಯಾಯಾಲಯಕ್ಕೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ತನ್ನ ಅಂತಿಮ ವರದಿಯಲ್ಲಿ ಸಲ್ಲಿಸಿರುವುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯ ಆ ರೀತಿಯಾಗಿ ವ್ಯಕ್ತವಾಗಿರುವಂತಹ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ವಿಚಾರದೊಂದಿಗೆ ಮತ್ತು ಇತರೆ ಸಾಕ್ಷಿದಾರಗಳು ಏನೆಲ್ಲಾ ಇರುತ್ತೋ ಅದನ್ನ ಸಮತೋಲನವನ್ನು ಕಾಪಾಡಿಕೊಂಡು ಆ ವಿಚಾರವನ್ನ ಪೂರಕವಾಗಿದೆಯೋ ಅಥವಾ ವ್ಯತಿರಿಕ್ತವಾಗಿರುತ್ತದೋ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ಸಹಕಾರವಾಗಿ ಈ ರೀತಿಯಾದಂತಹ ಅಭಿಪ್ರಾಯಗಳನ್ನ ತೆಗೆದುಕೊಳ್ಬಹುದು. ಇದನ್ನ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಆಕ್ಟ್ ನ ಅಡಿಯಲ್ಲಿ ಅದ್ರ ರಿಲಿವೆಂಟ್ ಫ್ಯಾಕ್ಟ್ ಆಗಿ ಅಥವಾ ರಿಲಿವೆಂಟ್ ಆಗಿ ಇದನ್ನ 245A ಎಂಬ ಕಲಂನ ಇದರಲ್ಲಿ ಸೇರ್ಪಡೆ ಮಾಡಿದ್ರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ನ ಪರಿವೀಕ್ಷಕರನ್ನು ಸಹ ಇದರಲ್ಲಿ ಪರಿಣಿತರು ಅಥವಾ ತಜ್ಞರು ಅಂತ ನಾವು ಕರೀಬಹುದು ಎಂಬ ವಿಚಾರವನ್ನ 45A ಅಡಿಯಲ್ಲಿ ನಮಗೆ ತಿಳಿಸಿಕೊಡುತ್ತೆ. ಅದೇ ರೀತಿಯಾಗಿ ಮುಂದಿನ ಇನ್ನೊಂದು ಕಲಂನ ನಾವು ಓದಂತ ಸಂದರ್ಭದಲ್ಲಿ ಕಲಂ 46 ಏನ್ ಹೇಳುತ್ತಂದ್ರೆ, ತಜ್ಞರ ಅಭಿಪ್ರಾಯಗಳಿಗೆ ಸಂಬಂಧಪಟ್ಟ ವಾಸ್ತವಿಕತೆಗಳು, ಅಂದ್ರೆ ಫ್ಯಾಕ್ಟ್ಸ್ ಬಿಯರಿಂಗ್ ಅಪಾನ್ ಒಪಿನಿಯನ್ ಆಫ್ ಎಕ್ಸ್ಪರ್ಟ್ಸ್. ಏನಪ್ಪಾ ಅಂದ್ರೆ ಅನ್ಯಥಾ ಸುಸಂಬದ್ಧವಾಗಿರುವ ವಾಸ್ತವಿಕತೆಗಳು. ಅಂದ್ರೆ ತಜ್ಞರ ಅಭಿಪ್ರಾಯಗಳು ಸುಸಂಬದ್ಧವಾಗಿದ್ದು ಅವುಗಳು ಸಮರ್ಥಿಸುತ್ತಿದ್ದರೆ, ಯಾವುದೇ ಒಬ್ಬ ತಜ್ಞರು ಯಾವುದೇ ಒಂದು ವಿಚಾರವಾಗಿ ಒಂದು ಪೂರಕವೋ ಅಥವಾ ವ್ಯತಿರಿಕ್ತವೋ ಯಾವುದಾದ್ರೂ ತನ್ನ ಅಭಿಪ್ರಾಯವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ಅಂತಹ ತಜ್ಞರ ಅಭಿಪ್ರಾಯಗಳನ್ನ ಸಮರ್ಥಿಸುತ್ತಿದ್ರೆ, ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಪೂರಕವಾಗಿರುತ್ತೆ. ಏನೋ ಒಂದು ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂತಹ ಈ ಹ್ಯಾಂಡ್ ರೈಟಿಂಗು ಅಥವಾ ಈ ಕೈ ಬರಹವು ಅಥವಾ ಈ ಸಹಿಯು ನ್ಯಾಯಾಲಯದ ಮುಂದಿರುವ ಆರೋಪಿಗೆ ಸಂಬಂಧಪಟ್ಟಿದ್ದೇ ಅಥವಾ ಅಲ್ಲವೇ ಎಂಬ ವಿಚಾರ ಮಾನ್ಯ ನ್ಯಾಯಾಲಯಕ್ಕೆ ಉದ್ಭವ ಆಗುತ್ತೆ. ಅದನ್ನ ಮಾನ್ಯ ನ್ಯಾಯಾಲಯ ಯಾವ ರೀತಿ ಕಂಡಿಡ್ಕೋಬಹುದು? ಅಥವಾ ಆರೋಪಿಯದ್ದೇ ಆ ಸಹಿಯಾಗಿರುತ್ತದೋ ಅಥವಾ ಆರೋಪಿಯ ಬರವಣಿಗೆಯೋ ಎಂಬ ಪ್ರಶ್ನೆ ಉದ್ಭವವಾದಂತ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯವು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಸಂಬಂಧಪಟ್ಟಂಗೆ ಅವರ ಅಭಿಪ್ರಾಯವನ್ನು ಕೇಳಿ ಅಥವಾ ತನಿಖಾಧಿಕಾರಿಗಳು ಅವರು ಅಭಿಪ್ರಾಯವನ್ನು ಕೋರಿ ಮಾನ್ಯ ನ್ಯಾಯಾಲಯದ ಅನುಮತಿ ಮೇರೆಗೆ ಆ ತರಹದ ವಿವಾದಾತ್ಮಕವಾದಂತಹ ಒಂದು ಬರವಣಿಗೆಯು ಅಥವಾ ಒಪ್ಪಿದ ಬರವಣಿಗೆ ಎರಡನ್ನೂ ಪೂರಕವಾಗಿ ಮಾಡಿ ಅದು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಅವ್ರಿಗೆ ಅಥವಾ ಕೈ ಬರಹದ ತಜ್ಞರಿಗೆ ಅದನ್ನ ಕಳಿಸಿಕೊಟ್ಟಂತ ಸಂದರ್ಭದಲ್ಲಿ ಆ ತಜ್ಞರ ಅಭಿಪ್ರಾಯವು ಆರೋಪಿಯ ಪರವಾಗಿರಬಹುದು ಅಥವಾ ವಿರೋಧವಾಗಿರಬಹುದು, ಅದು ಯಾವುದಾದ್ರೂ ಆಗಲಿ ಸುಸಂಬದ್ಧವಾಗಿರಬಹುದು ಅಭಿಪ್ರಾಯವು ಅಥವಾ ಅಸಂಬದ್ಧವಾಗಿದ್ದರೆ ಅಥವಾ ಸಮರ್ಥಿಸುತ್ತಿಲ್ಲ ಅನ್ನೋದಾದ್ರೆ ಎರಡು ಸುಸಂಬದ್ಧವಾಗಿರುತ್ತದೆ ಅಂತ ತಿಳ್ಕೊಳ್ಬಹುದು. ಆ ನ್ಯಾಯಾಲಯ ಇಷ್ಟೇ ಪರಿಗಣಿಸಬೇಕಾಗಿರುತ್ತದೆ. ಆ ಕೊಟ್ಟಂತಹ ವರದಿಯು ಆರೋಪಿ ಪರ ಇರಬಹುದು ಅಥವಾ ಇಲ್ಲದೆ ಇರಬಹುದು, ಅಥವಾ ಯಾವುದೇ ಪಕ್ಷಗಾರನ ಪರ ಅಥವಾ ವಿರೋಧವಾಗಿರ್ಬೋದು. ಪರವಾಗಿದ್ದರೂ ಅದು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆ ತಜ್ಞರ ವರದಿ ಸುಸಂಬದ್ಧವಾಗಿರುತ್ತದೆ ಅಂತಲೇ ಪರಿಗಣಿಸತಕ್ಕದ್ದು, ಅಥವಾ ವಿರೋಧವಾಗಿದ್ರೂ ಸಹ
ಅಥವಾ ಅದಕ್ಕೆ ಏನು ಒಂದು ಡಿಸ್ಪ್ಯೂಟಿಗೆ ಸಂಬಂಧಪಟ್ಟ ವಿವಾದಕ್ಕೆ ಸಂಬಂಧಪಟ್ಟ ವ್ಯತಿರಿಕ್ತವಾಗಿ ಬಂದಿದ್ರು ಸಹ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆ ರೀತಿಯಾಗಿ ತಜ್ಞರು ಕೊಟ್ಟಂತಹ ವರದಿಯು ಅಥವಾ ಅಭಿಪ್ರಾಯವು ಅಥವಾ ಒಪಿನಿಯನ್ನು ಸುಸಂಬದ್ಧವಾಗಿದೆಯೇ ಅಂತಲೇ ಪರಿಗಣಿಸಬೇಕು ಅಂತೇಳಿ ಕಲಂ 46ರ ಅಡಿಯಲ್ಲಿ ನಮ್ಗೆ ತಿಳಿಸುತ್ತೆ. ಏನಪ್ಪಾ ಅಂದ್ರೆ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಒಂದು ನಿರ್ದಿಷ್ಟವಾದಂತಹ ವಿಷಯವನ್ನ ಹಾಕಿ ಅಂದ್ರೆ ಏನಿಗೆ ವಿಷ ಪ್ರಾಶನ ಮಾಡಲಾಗಿದೆ. ಇಲ್ಲಿ ಒಂದು ಎ ಅನ್ನೋ ಒಬ್ಬ ವ್ಯಕ್ತಿಗೆ ವಿಷವನ್ನ ಕೊಟ್ಟಿರ್ತಾರೆ ಅನ್ನೋ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಅದೇ ವಿಷ ಪ್ರಯೋಗಕ್ಕೆ ಗುರಿಯಾದ ಇನ್ನಿತರ ವ್ಯಕ್ತಿಗಳು ತೋರಿಸಿದ ಕೆಲ ಲಕ್ಷಣಗಳು ಅದೇ ವಿಷದ ಲಕ್ಷಣಗಳೆಂದು ತಜ್ಞರು ದೃಢಪಡಿಸಿದರೆ ಅಥವಾ ನಿರಾಕರಿಸಿದ ಸಂಗತಿ ಸುಸಂಬದ್ಧವಾಗಿರುತ್ತದೆ. ಅಂದ್ರೆ ಇಲ್ಲಿ ಎ ಅನ್ನೋ ವ್ಯಕ್ತಿಗೆ ವಿಷ ಕೊಟ್ಟಿರ್ತಾರೆ, ಅವರ ಜೊತೆಗೆ ಇನ್ನೂ ಇಬ್ರು ಬಿ ಅಂಡ್ ಸಿ ನು ಸಹ ವಿಷವನ್ನ ತೆಗೆದುಕೊಂಡಿರ್ತಾರೆ ಅಥವಾ ವಿಷವನ್ನು ಉಣಿಸಿರ್ತಾರೆ, ಅವರು ತಿಂದಿರ್ತಾರೆ ಅಂತ ಬಂದಂತ ಸಂದರ್ಭದಲ್ಲಿ ಆ ಎ ಅನ್ನೋನು ಅಲ್ಲಿ ವಿಷ ತೆಗೆದುಕೊಂಡು ಆ ವಿಷದಿಂದ ಸತ್ತೋಗಿರ್ತಾನೆ ಅಥವಾ ಮರಣವನ್ನು ಹೊಂದಿರ್ತಾನೆ. ಬಿ ಮತ್ತು ಸಿ ಅದರಿಂದ ಬಚಾವಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಏನಲ್ಲಿ ಏನು ವಿಷವನ್ನ ಕೊಟ್ಟಿರ್ತಾರೋ ಆ ವಿಷಕ್ಕೆ ಸಂಬಂಧಪಟ್ಟಂತೆ ಅದೇ ವಿಷವನ್ನ ಅಥವಾ ಪಾಯ್ಸನ್ ಅನ್ನ ಬಿ ಮತ್ತು ಸಿಗೂ ಕೊಟ್ಟಿರ್ತಾರೆ. ಇದೇ ಲಕ್ಷಣಗಳು ಬಿ ಮತ್ತು ಸಿ ಅಂದ್ರೆ ಏನಲ್ಲಿ ಏನ್ ಕಂಡು ಬಂತೋ ಅದೇ ಲಕ್ಷಣಗಳು ಬಿ ಮತ್ತು ಸಿಗೆ ಸಹ ಆಗಿರುತ್ತದೆ. ಅದು ಆಗಿರುತ್ತೆ ಯಾವುದು? ಎ, ಬಿ ಮತ್ತು ಸಿ ಮೂರೂ ಜನಕ್ಕೆ ಕೊಟ್ಟಂತಹ ವಿಷವು ಒಂದೇ ವಿಷ ಅಂದ್ರೆ ಒಂದೇ ಪಾಯ್ಸನ್ ಆಗಿರುತ್ತದೆ. ಆದ್ರೆ ಇಲ್ಲಿ ಎ ಸತ್ತೋಗಿದ್ದಾನೆ. ಆಗ ಆ ವಿಷಕ್ಕೆ ಸಂಬಂಧಪಟ್ಟಂತಹ ವಿಚಾರವಾಗಿ ವೈದ್ಯರು ಹೇಳ್ತಾರೆ, ಈ ಮೂರು ಜನಕ್ಕೂ ಒಂದೇ ವಿಷ ಪ್ರಯೋಗ ಆಗಿದೆ, ಆದ್ರೆ ಎ ಸತ್ತೋಗಿದ್ದಾರೆ. ಆ ಎ ಸತ್ತಿರುವುದು ವಿಷ ಪ್ರಾಶನದಿಂದ ಅಲ್ಲ, ವಿಷವನ್ನು ಸೇವಿಸಿದ ನಂತರ ಹಾರ್ಟ್ ಅಟ್ಯಾಕ್ ನಿಂದಲೋ ಅಥವಾ ಇನ್ನೂ ಯಾವುದೋ ರೀತಿಯಾದಂತಹ ಗಂಭೀರವಾದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಆ ವ್ಯಕ್ತಿ ಮೃತಪಟ್ಟಿದ್ದರೆ ಆಗ ಯಾವ ರೀತಿ ಕೊಡ್ತಾರಪ್ಪ ಅಂದ್ರೆ ಎ, ಬಿ ಮತ್ತು ಸಿ ಮೂರು ಜನಕ್ಕೂ ಒಂದೇ ವಿಷ ಪ್ರಾಶನವಾಗಿದೆ, ಆದ್ರೆ ಬಿ ಮತ್ತು ಸಿ ಅನ್ನೋರು ಇಬ್ರು ಸತ್ತಿಲ್ಲ, ಎ ಸತ್ತಿದ್ದಾನೆ, ವಿಷ ಒಂದೇ ಆಗಿದೆ. ಇಲ್ಲಿ ಆರೋಪಿಯ ಮೇಲೆ ಆರೋಪ ಏನಿದೆ, ಆರೋಪಿ ಎ ಅನ್ನೋರಿಗೆ ವಿಷ ಕೊಟ್ಟು ಸಾಯಿಸಿದ್ದಾನೆ ಅನ್ನೋ ಒಂದು ವಿಚಾರವಾಗಿ ಪ್ರಕರಣ ನಡೀತಾ ಇರ್ತದೆ. ಆದ್ರೆ ಈ ತಜ್ಞರು ಅಥವಾ ವೈದ್ಯರು ಇದಕ್ಕೆ ಸಂಬಂಧಪಟ್ಟಂಗೆ ವರದಿ ಈ ರೀತಿ ಕೊಡ್ತಾರೆ, ಹೌದು ಎ, ಬಿ ಮತ್ತು ಸಿ ಮೂರು ಜನಕ್ಕೂ ಒಂದೇ ರೀತಿಯಾದಂತಹ ವಿಷ ಪ್ರಾಶನವಾಗಿದೆ, ಪಾಯ್ಸನ್ ಇಂಟೆಕ್ಟ್ ಮಾಡಿರ್ತಾರೆ. ಆದರೆ ಎ ಅನ್ನೋ ವ್ಯಕ್ತಿ ಆ ವಿಷದಿಂದ ಸತ್ತಿಲ್ಲ, ಅವನು ಸತ್ತಿರೋದು ಬೇರೆ ಗಂಭೀರವಾದಂತಹ ಕಾಯಿಲೆ ಇರ್ಬೋದು, ಹಾರ್ಟ್ ಅಟ್ಯಾಕ್ ನಿಂದ ಇರ್ಬೋದು ಅಥವಾ ಬೇರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೃತರಾಗಿರುತ್ತಾರೆ. ಅದಕ್ಕೆ ಪೂರಕವಾಗಿ ಬಿ ಮತ್ತು ಸಿ ನ ಲಕ್ಷಣಗಳನ್ನ ತೋರಿಸ್ತಾರೆ. ಏನಪ್ಪಾ ಅಂದ್ರೆ ಈ ರೀತಿಯಾದಂತಹ ವಿಷಯವನ್ನ ಪ್ರಾಶನ ಮಾಡಿದಂತ ಸಂದರ್ಭದಲ್ಲಿ ವ್ಯಕ್ತಿಗೆ ವಾಮಿಟ್ ಸೆನ್ಸೇಷನ್ ಆಗುತ್ತೆ, ವಾಮಿಟ್ ಆಗುತ್ತೆ ಅಥವಾ ಬೇರೆ ರೀತಿಯಾದಂತಹ ಒಂದು ಪರಿಣಾಮಗಳು ಉಂಟಾಗುತ್ತೆ. ಆ ಪರಿಣಾಮಗಳು ಬಿ ಮತ್ತು ಸಿ ನಲ್ಲಿ ಕಂಡು ಬಂದಿದೆ. ಆ ಲಕ್ಷಣಗಳ ಆಧಾರದ ಮೇಲೆ ಅದು ಸಾಯುವಂತಹ ಗಂಭೀರವಾದಂತಹ ವಿಷ ಪ್ರಾಶನ ಅಥವಾ ಪಾಯ್ಸನ್ ಆಗಿರೋದಿಲ್ಲ. ಹಾಗಾಗಿ ಆ ಲಕ್ಷಣಗಳನ್ನ ಪೂರಕವಾಗಿ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದಂತ ಸಂದರ್ಭದಲ್ಲಿ ಅದು ಆರೋಪಿ ಪರ ಇರ್ಬೋದು ಅಥವಾ ಆ ಪ್ರಕರಣಕ್ಕೆ ಸುಸಂಬದ್ಧವೂ ಇರ್ಬೋದು ಅಥವಾ ಅಸಂಬದ್ಧವೂ ಇರ್ಬೋದು ಅಥವಾ ವ್ಯತಿರಿಕ್ತವಾಗಿ ಕೊಟ್ಟಿರ್ಬೋದು, ಪ್ರಾಸಿಕ್ಯೂಷನ್ಗೆ ಅಥವಾ ಅಭಿಯೋಜನೆಗೆ ಸಂಬಂಧಪಟ್ಟ ವ್ಯತಿರಿಕ್ತವಾಗಿ ಒಪಿನಿಯನ್ ಕೊಟ್ಟಿರ್ಬೋದು. ಆದರೂ ಸಹ ಅದು ಯಾವುದೇ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಸಂಬದ್ಧವಾಗಿರುತ್ತದೆ ಅಂತ ಭಾವಿಸತಕ್ಕದ್ದು ಅಂತ ಕಲಂ 46ರ ಅಡಿಯಲ್ಲಿ ತಿಳಿಸುತ್ತೆ. ಇದು ಆಯ್ತು. ಈ ರೀತಿಯಾಗಿ ತನ್ನ ಅಭಿಪ್ರಾಯವನ್ನ ಯಾವುದೇ ಒಬ್ಬ ತಜ್ಞರು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಯಾವಾಗ ಒಪ್ಪಬಹುದು? when it may be admissible or what is the value of the experts opinion ಅನ್ನೋ ಒಂದು ವಿಚಾರಣೆಗೆ ಸಂಬಂಧಪಟ್ಟಂಗೆ ಏನಪ್ಪಾ ತಿಳ್ಕೊಬಹುದು ನಾವು ಅಂದ್ರೆ ಪರಿಣಿತಿಯ ವಿಶೇಷ ಶಾಖೆಯನ್ನ ಅಥವಾ ವಿಷಯವನ್ನ ಕಲಿಯಲು ತಮ್ಮ ಸಮಯವನ್ನ ವಿನಿಯೋಗಿಸಿಕೊಂಡು ಮತ್ತು ಆಳವಾದಂತಹ ಒಂದು ಅಧ್ಯಯನವನ್ನ ಮಾಡಿ ಪ್ರಾಯೋಗಿಕ ಅನುಭವವನ್ನ ಒಳಗೊಂಡಿರಬೇಕು. ಇಲ್ಲಿ ಮುಖ್ಯವಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಉನ್ನತ ಜ್ಞಾನವನ್ನ ಪಡೆದಿದ್ದಾರೆ. ಆ ತಜ್ಞರು ಅಥವಾ ಎಕ್ಸ್ಪರ್ಟ್ ಅನ್ನುವ ಒಬ್ಬ ವ್ಯಕ್ತಿಯು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ವಿಶೇಷವಾದಂತಹ ಒಂದು ಶಾಖೆಗೆ ಒಂದು ಬ್ರಾಂಚ್ಗೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಕೌಶಲ್ಯ ಅಥವಾ ಜ್ಞಾನವನ್ನ ಹೊಂದಿರಬೇಕು ಅಥವಾ ಹೊಂದಿದ್ದಾರೆ ಅನ್ನೋದು ಮೊದಲನೇದಾಗಿ, ಮತ್ತು ಪ್ರಾಯೋಗಿಕ ಅನುಭವವನ್ನು ಸಹ ಪಡೆದಿದ್ದಾರೆ. ಎರಡನೇದಾಗಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಹ ಅವರಿಗೆ ಇದೆ. ಈ ಮೂರು ಖಾತ್ರಿ ಆದಂತ ಸಂದರ್ಭದಲ್ಲಿ ಉನ್ನತ ಜ್ಞಾನವನ್ನ ಕೌಶಲ್ಯವನ್ನ ಪಡೆದಿರ್ಬೇಕು, ಆಳವಾದಂತಹ ಒಂದು ಅನುಭವವನ್ನ ಪಡೆದಿರ್ಬೇಕು
ಅದರ ಜೊತೆಗೆ ಪ್ರಾಯೋಗಿಕವಾಗಿ ಎಕ್ಸ್ಪೀರಿಯನ್ಸ್ ಇರಬೇಕು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು, ಅನುಭವ ಇರಬೇಕು. ಈ ವಿಚಾರವನ್ನ ನ್ಯಾಯಾಲಯವು ತಜ್ಞರು ಯಾವುದೇ ಅಭಿಪ್ರಾಯವನ್ನ ಒಪ್ಪಿಕೊಳ್ಳುವ ಮೊದಲು ವ್ಯಕ್ತಿಯು ಕಾನೂನಿನ ಅಡಿಯಲ್ಲಿ ಪರಿಣಿತರಾಗಿದ್ದಾರೆಯೇ ಎಂಬ ಒಂದು ಅಂಶವನ್ನ ಮಾನ್ಯ ನ್ಯಾಯಾಲಯ ಪ್ರಶ್ನೆ ಮಾಡಬಹುದು. ಯಾವುದೇ ಒಂದು ಎಕ್ಸ್ಪರ್ಟೈಸ್ ಆಗಿರುವಂತಹ ಒಬ್ಬ ವ್ಯಕ್ತಿ ಅಥವಾ ಒಂದು ಅಭಿಪ್ರಾಯವನ್ನು ಮಂಡನೆ ಮಾಡಿದಂತ ವ್ಯಕ್ತಿ ನ್ಯಾಯಾಲಯಕ್ಕೆ ಬಂದ ಸಂದರ್ಭದಲ್ಲಿ ಸುಮೋಟೋ ಮಾನ್ಯ ನ್ಯಾಯಾಲಯವೇ ಕೆಲವೊಂದು ಪ್ರಶ್ನೆಗಳನ್ನ ಆ ವ್ಯಕ್ತಿಗೆ ಕೇಳಬಹುದು ಅಥವಾ ಕೇಳುತ್ತೆ. ಸಾಮಾನ್ಯವಾಗಿ ಏನಪ್ಪಾ ಕೇಳುತ್ತೆ ಅಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ನಲ್ಲಿ ಅಥವಾ ಈ ಒಂದು ಪರ್ಟಿಕ್ಯುಲರ್ ಅಂದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಎಷ್ಟು ವರ್ಷಗಳ ಅನುಭವವಿದೆ, ಯಾವ ರೀತಿಯಾದಂತಹ ಪರಿಣಿತಿಯನ್ನ ಪಡೆದಿದ್ದೀರಿ, ಮತ್ತು ಯಾವೆಲ್ಲ ಒಂದು ವಿಚಾರಗಳವಾಗಿ ಎಷ್ಟೊಂದು ಈ ರೀತಿಯಾದಂತಹ ಅಭಿಪ್ರಾಯಗಳನ್ನ ತಾವು ವ್ಯಕ್ತಪಡಿಸಿರುತ್ತೀರಿ. ವಿಚಾರವನ್ನು ಅವನ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ಬೋದು ಅಥವಾ ಜ್ಞಾನದ ಬಗ್ಗೆ ಕೇಳ್ಬೋದು. ಅವ್ರು ಹೇಳ್ತಾರೆ, ನಾನು 2 ವರ್ಷ ವಿದೇಶಿ ಒಂದು ಕಾಲೇಜುಗಳಲ್ಲಿ ಅಥವಾ ವಿದೇಶಿ ಒಂದು ಪ್ರಯೋಗಾಲಯಗಳಲ್ಲಿ ಉನ್ನತವಾದಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅಭ್ಯಾಸ ಮಾಡಿದ್ದೀನಿ, ಸ್ಟಡಿ ಮಾಡಿದ್ದೀನಿ. ಮತ್ತು ಅದರ ಜೊತೆಗೆ ಅದೇ ಒಂದು ವಿಶ್ವವಿದ್ಯಾಲಯ ಅಥವಾ ಅದೇ ಒಂದು ಕಾಲೇಜಿನಲ್ಲಿ ಅಥವಾ ಒಂದು ಆ ವಿದೇಶದಲ್ಲಿ ಒಂದು ಸರ್ಕಾರಿ ಸ್ವಾಮ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇಂತಹ ಒಂದು ಕಂಪ್ನಿಯಲ್ಲಿ ಅಥವಾ ಇಂತಹ ಒಂದು ವಿಚಾರದಲ್ಲಿ ನಾನು 5 ವರ್ಷ 6 ವರ್ಷ ನಾನು ಅನುಭವವನ್ನು ಪಡೆದಿದ್ದೇನೆ. ನನ್ನ ಅನುಭವ ನನಗಿಂತ ಹಿರಿಯ ವಿಜ್ಞಾನಿಗಳ ಜೊತೆ ಅಥವಾ ಇನ್ನೊಬ್ಬ ಹಿರಿಯ ಒಂದು ಅಧಿಕಾರಿಗಳ ಜೊತೆ ನಾನು ಒಡನಾಟವನ್ನು ಇಟ್ಟುಕೊಂಡು ಅವರ ಜೊತೆಗೆ ನಾನು ಕರ್ತವ್ಯವನ್ನು ಅಥವಾ ಕೆಲಸವನ್ನು ನಿರ್ವಹಿಸಿರುತ್ತೀನಿ. ಅದರ ಅನುಭವವೂ ಸಹ ನನಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ನನ್ನ ಒಂದು 50ಕ್ಕೂ ಹೆಚ್ಚಿನ ಒಂದು ಅಭಿಪ್ರಾಯಗಳನ್ನ ನಾನು ವ್ಯಕ್ತಪಡಿಸಿರುತ್ತೇನೆ ಅಥವಾ ಕೊಟ್ಟಿರುತ್ತೇನೆ. ನನಗೆ ಈ ಒಂದು ವಿಚಾರವಾಗಿ ಸುಮಾರು 10 ರಿಂದ 15 ವರ್ಷಗಳ ಸುದೀರ್ಘವಾದಂತಹ ಅನುಭವ ಇದೆ. ನಾನು ಈ ಒಂದು ರೀತಿಯಲ್ಲಿ ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ನಾನು ವಿಚಾರಗಳನ್ನ ಈ ರೀತಿಯಾದಂತಹ ಪ್ರಯೋಗಗಳನ್ನ ಮಾಡಿ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುತ್ತೇನೆ. ವಿಚಾರವನ್ನು ಮಾನ್ಯ ನ್ಯಾಯಾಲಯಕ್ಕೆ ತಿಳಿಸ್ಕೊಡ್ತಾರೆ. ಆ ಎಕ್ಸ್ಪೀರಿಯನ್ಸ್ ಆ ವಿಚಾರವನ್ನ ಎಲ್ಲ ಇದು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಬಂದಟ್ಟಾಗುತ್ತೆ. ಈಸ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂಡ್ ಈಸ್ ಅ ಸ್ಪೆಷಲ್ ಸ್ಕಿಲ್ಡ್ ಪರ್ಸನ್. ಅಂದ್ರೆ ಆ ವಿಚಾರಕ್ಕೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಪರಿಣಿತಿಯನ್ನ ಅನುಭವವನ್ನ ಹೊಂದಿದ್ದಾರೆ ಅಂತ ಮಾನ್ಯ ನ್ಯಾಯಾಲಯ ಮನದಟ್ಟು ಮಾಡಿಕೊಬೇಕು. ಮತ್ತು ಆ ಮನದಟ್ಟಾದ ಸಂದರ್ಭದಲ್ಲಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಸ್ವತಃ ನ್ಯಾಯಾಲಯ ಪ್ರಶ್ನೆ ಮಾಡಿರುತ್ತದೆ. ತಜ್ಞರು ಈ ರೀತಿಯಾಗಿ ತನ್ನ ಉತ್ತರವನ್ನು ಕೊಟ್ಟಿರ್ತಾರೆ. ಇದು ಎಲ್ಲವನ್ನು ವಿಮರ್ಶೆ ಮಾಡಿದ ಸಂದರ್ಭದಲ್ಲಿ ಇಸ್ ಅ ಸ್ಪೆಷಲಿ ಸ್ಕಿಲ್ಡ್ ಪರ್ಸನ್ ಅಥವಾ ವಿಶೇಷ ಪರಿಣಿತಿಯನ್ನ ಹೊಂದಿದ್ದಾರೆ ಎಂದು ಮಾನ್ಯ ನ್ಯಾಯಾಲಯಕ್ಕೆ ಮನದಟ್ಟಾಗಿರುತ್ತದೆ ಹೇಳ್ಬೋದು. ಇನ್ನೂ ಮುಂದುವರೆದು ಹೇಳ್ಬೇಕಾದ್ರೆ ಈ ವಿಚಾರವಾಗಿ ಯಾವುದೇ ಪ್ರಶ್ನೆ ಮಾಡದೆ ಮಾನ್ಯ ನ್ಯಾಯಾಲಯವು ಕೆಲವೊಂದು ಸಂದರ್ಭದಲ್ಲಿ ಒಪ್ಪಿಕೊಂಡಿರುತ್ತೆ. ಹೌದು, ಅವ್ರು ಎಕ್ಸ್ಪರ್ಟೈಸ್ ಆಗಿದ್ದಾರೆ, ಎಕ್ಸ್ಪರ್ಟ್ ಆಗಿ ಅವರು ಒಂದು ವಿಚಾರವಾಗಿ ಫೊರೆನ್ಸಿಕ್ ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಕ್ಸ್ಪರ್ಟೈಸ್ ಹೊಂದಿದ್ದಾರೆ. ಹಾಗಾಗಿ ಅದನ್ನ ಪ್ರಶ್ನೆ ಮಾಡೋದಿಲ್ಲ, ಅದನ್ನ ಒಪ್ಕೊಳ್ಳೋದು ಬಿಡೋದು ಆಮೇಲೆ ನೋಡೋಣ ಅಂತ ಬಿಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಏನು ಆಪಾದಿತನ ಪರ ಅಥವಾ ಆರೋಪಿಯ ಪರ ವಕೀಲರು ಏನಿರ್ತೀರೋ ನಾವು ಆ ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕಾಗುತ್ತೆ. ನಮ್ಗೆ ಗೊತ್ತಾಗುತ್ತೆ ಈಸ್ ನಾಟ್ ಎ ಎಕ್ಸ್ಪರ್ಟ್ ಪರ್ಸನ್, ಆರ್ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ನು ಹೊಸದಾಗಿ ಬಂದಿದ್ದಾನೆ, ಅವ್ನಿಗೆ ಏನು ವಿಚಾರ ಗೊತ್ತಿಲ್ಲ ಅಂತ ನಮ್ಗೆ ಯಾವ್ದೋ ಒಂದು ಮೂಲದಿಂದ ವಿಚಾರ ಗೊತ್ತಿದ್ದಂತ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಹಾಕಿ ಆ ಒಂದು ಎಕ್ಸ್ಪರ್ಟೈಸ್ ಬಗ್ಗೆ ನಾವು ಪ್ರಶ್ನೆಯನ್ನು ಕೇಳಿದಂತ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಆ ಒಂದು ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ರೀತಿಯಾದಂತಹ ಒಂದು ಸಂಶಯ ಉದ್ಭವವಾಗುತ್ತದೆ. ಆ ಸಂಶಯ ಪ್ರಕರಣನ ಬೇರೆ ದಿಕ್ಕಿಗೆ ಕೊಂಡೊಯ್ಯುವಂತ ಸಂಭವ ಇರುತ್ತದೆ. ಹಾಗಾಗಿ ಈ ಸೂಕ್ಷ್ಮವಾದಂತಹ ವಿಚಾರಗಳನ್ನ ನಾವು ವಕೀಲರಾದಂತವರು ಗಮನಿಸಬೇಕಾಗುತ್ತೆ. ಆ ಒಂದು ಫರ್ಟಿಲೈಸ್ ಬಗ್ಗೆ, ಆ ಒಂದು ಸ್ಕಿಲ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಹಾಕಿ ಮಾನ್ಯ ನ್ಯಾಯಾಲಯದ ಒಂದು ಮೈಂಡ್ ನಲ್ಲಿ ಒಂದು ಸಂಶಯವನ್ನು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸಂಶಯವನ್ನ ಉದ್ಭವ ಮಾಡ್ಬೇಕಂತ ಸಂದರ್ಭದಲ್ಲಿ ಅದು ಬೇರೊಂದು ದಿಕ್ಕಿಗೆ ಕೊಂಡೊಯ್ಯುವಂತಹ ಎಲ್ಲಾ ಸಾಧ್ಯತೆಗಳು ಇರುತ್ತದೆ. ಹಾಗಾಗಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಸಹ ನಾವು ಕೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಕಲಂ 47ಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಗೆ ಸಂಬಂಧಪಟ್ಟಂತೆ ಹ್ಯಾಂಡ್ ರೈಟಿಂಗ್ ಅಂದ್ರೆ ಒಪಿನಿಯನ್ ಆಸ್ ಟು ಹ್ಯಾಂಡ್ ರೈಟಿಂಗ್ ವೆನ್ ರಿಲೆವೆಂಟ್, ಕೈ ಬರಹದ ಬಗೆಗಿನ ಅಭಿಪ್ರಾಯ ಯಾವಾಗ ಸುಸಂಬದ್ಧವಾಗಿರುತ್ತದೆ ಎಂಬ ವಿಚಾರವನ್ನ ಕಲಂ 47ರ ಅಡಿಯಲ್ಲಿ ನಮಗೆ ತಿಳಿಸ್ಕೊಡುತ್ತೆ. ಏನಪ್ಪ ಅಂದ್ರೆ ಈ ರೀತಿ ಹೇಳುತ್ತದೋ, ಯಾವನೊಬ್ಬ ವ್ಯಕ್ತಿಯು ಅಥವಾ ಯಾವುದೇ ಒಬ್ಬ ವ್ಯಕ್ತಿಯು ಒಂದು ದಸ್ತಾವೇಜನ್ನು ಬರೆದಿದ್ದಾನೆ ಅನ್ನೋದು ಅಥವಾ ಅದಕ್ಕೆ ಆ ದಸ್ತಾವೇಜಿಗೆ ತನ್ನ ಸಹಿಯನ್ನು ಹಾಕಿದ್ದಾನೆ ಎಂಬ ಬಗ್ಗೆ ನ್ಯಾಯಾಲಯಕ್ಕೆ ತನ್ನ ಅಭಿಪ್ರಾಯವನ್ನು ರೂಪಿಸ್ಕೊಳ್ಬೇಕು.
ತನ್ನ ಅಭಿಪ್ರಾಯವನ್ನ ತಿಳಿಸ್ಕೊಡ್ಬೇಕು. ಅಂತಹ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ದಸ್ತಾವೇಜು, ಒಂದು ಡಾಕ್ಯುಮೆಂಟ್ ಅನ್ನ ತನ್ನ ಬರವಣಿಗೆಯ ಮೂಲಕ ಬರೆದಿದ್ದಾನೆ, ಅಥವಾ ಆ ಒಂದು ದಸ್ತಾವೇಜಿಗೆ ಅಥವಾ ಆ ಒಂದು ಡಾಕ್ಯುಮೆಂಟ್ ಸಂಬಂಧಪಟ್ಟಕ್ಕೆ ತನ್ನ ಸಹಿಯನ್ನ ಹಾಕಿರ್ತಾನೆ. ನ್ಯಾಯಾಲಯಕ್ಕೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಏನಪ್ಪಾ ಅಂದ್ರೆ, ಆ ದಸ್ತಾವೇಜು ಯಾರು ಬರೆದಿದ್ದಾರೆ ಎಂದು ಆಪಾದಿಸಲಾಗಿದೆಯೋ ಆ ವ್ಯಕ್ತಿಯ ಬರವಣಿಗೆಯೇ, ಅಥವಾ ಆ ಒಂದು ದಸ್ತಾವೇಜಿಗೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಡಾಕ್ಯುಮೆಂಟ್ಗೆ ಪಟ್ಟಂತೆ ಆಪಾದಿತ ಅಥವಾ ಆರೋಪಿಯು ಸಹಿಯನ್ನು ಮಾಡಿದ್ದಾನೆ, ಆ ಸಹಿಯು ಅದೇ ಆರೋಪಿಯದ್ದೇ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಕೈ ಬರಹ ತಜ್ಞರ ಒಂದು ಅಭಿಪ್ರಾಯವನ್ನ ತನಿಖಾಧಿಕಾರಿಗಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳಿಸಿ ವರದಿಯನ್ನ ಪಡೆದಿರ್ಬೋದು. ಅದು ಮುಚ್ಚಿದ ಲಕೋಟೆಯಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅಥವಾ ನ್ಯಾಯಾಲಯದ ಅನುಮತಿ ಮೇರೆಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಒಪಿನಿಯನ್ ಕೊಟ್ಟಿರ್ತಾರೆ. ಆ ಒಪಿನಿಯನ್ ಹೌದು ಅದು ಆರೋಪಿಯದ್ದೇ ಅಂತ ಗೊತ್ತಾಗಿರುತ್ತೆ. ತನಿಖೆಯ ಒಂದು ಸುಲಲಿತವಾಗಿ ನಡೆಯಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಮುಚ್ಚಿಟ ಲಕೋಟೆಯಲ್ಲಿ ಕೊಟ್ಟಿದ್ದಂತ ಸಂದರ್ಭದಲ್ಲೂ ಸಹ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಂತೆ ಅಥವಾ ತನಿಖೆಗೆ ಸಂಬಂಧಪಟ್ಟಂತೆ ಆ ಒಂದು ಸಹಿ ಅಥವಾ ಆ ಒಂದು ಬರವಣಿಗೆಯು ಆರೋಪಿಯದ್ದೇ ಎಂದು ತಿಳಿಯುವ ಸಲುವಾಗಿ ನ್ಯಾಯಾಲಯದ ಅನುಮತಿಯ ಮೇರೆಗೆ ಆ ಒಂದು ವರದಿಯನ್ನ ನ್ಯಾಯಾಲಯದ ಸಮಕ್ಷಮ, ಆರೋಪಿಯ ಸಮಕ್ಷಮ ಮತ್ತು ಆರೋಪಿಯ ವಕೀಲರ ಸಮಕ್ಷಮ ಮಾನ್ಯ ನ್ಯಾಯಾಲಯ ಮುಚ್ಚಿತ ಲಕೋಟೆಯನ್ನು ತೆರೆದು ಆ ಒಂದು ವರದಿಯನ್ನ ಎರಡೂ ಪಕ್ಷಗಾರರಿಗೆ, ಅಭಿಯೋಜಕರಿಗೂ ಅಥವಾ ಅಭಿಯೋಜನೆಗೂ ಅಥವಾ ತನಿಖಾಧಿಕಾರಿಗಳಿಗೂ ಅಥವಾ ವಕೀಲರಿಗೂ ಎರಡೂ ಪಕ್ಷಗಾರರಿಗೂ ಆ ವರದಿಯಲ್ಲಿ ಬರೆದಿರುವಂತಹ ಸತ್ಯಾಂಶವನ್ನ ಅಥವಾ ಅಭಿಪ್ರಾಯವನ್ನ ತಿಳಿಸುತ್ತೆ. ಅದು ಯಾಕಪ್ಪ ತಿಳಿಸುತ್ತೆ ಮೊದಲೇ ಅಂತ ಹೇಳಿದ್ರೆ, ಕೆಲವೊಂದು ಸಂದರ್ಭದಲ್ಲಿ ಆ ರೀತಿಯಾಗಿ ವರದಿ ಹೌದು ಅದು ಆರೋಪಿಗೂ ಅಥವಾ ಆಪಾದನೆಗೂ ಆ ಸಹಿಗೂ ಅಥವಾ ಬರವಣಿಗೆಗೂ ಸಂಬಂಧವಿಲ್ಲ ಅಂತ ಅಭಿಪ್ರಾಯ ಪಡುವಂತ ಸಂದರ್ಭದಲ್ಲಿ ತನಿಖಾಧಿಕಾರಿ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕುವ ಅಥವಾ ಬೇರೆ ರಿಪೋರ್ಟ್ ಸಲ್ಲಿಸುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ರೀತಿ ಪಡೆಯಬಹುದು. ಅಥವಾ ಕೆಲವೊಂದು ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಪ್ರಕರಣ ದಾಖಲಾಗಿ ನ್ಯಾಯಾಲಯಕ್ಕೆ ಬಂದಂತ ಸಂದರ್ಭದಲ್ಲಿ ಆರೋಪಿಗೆ ಗಟ್ಟಿ ನಿಲುವಿರುತ್ತೆ, ಅದು ನನ್ನ ಬರವಣಿಗೆ ಅಲ್ಲ ಅಥವಾ ನನ್ನ ಸಹಿಯೂ ಅಲ್ಲ. ಅಂತ ಸಂದರ್ಭದಲ್ಲಿ ಆರೋಪಿಗೆ ಸ್ವತಃ ನ್ಯಾಯಾಲಯದ ಅನುಮತಿಯ ಮೇರೆಗೆ ತನ್ನ ಒಪ್ಪಿದ ಒಂದು ಸಹಿ ಇರ್ಬೋದು ಅಥವಾ ತಾನು ಒಪ್ಪಿದ ತನ್ನದೇ ಅದು ಬರವಣಿಗೆ ಎಂದು ಆದಂತಹ ಒಂದು ಬರವಣಿಗೆ ಅಥವಾ ಸಹಿಯನ್ನು ಮತ್ತು ಏನ್ ಡಿಸ್ಪ್ಯೂಟ್ ಅದು ವಿವಾದಕ್ಕೆ ಒಳಗಾಗಿದೋ ಆ ದಸ್ತಾವೇಜಲ್ಲಿರುವ ಬರವಣಿಗೆ ಅಥವಾ ಸಹಿ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ವಿಶೇಷವಾಗಿ ಕೋರಿಕೆಯನ್ನು ಸಲ್ಲಿಸಿ ನ್ಯಾಯಾಲಯದ ಅನುಮತಿ ಮೇರೆಗೆ ಸಂಬಂಧಪಟ್ಟ ಕೈ ಬರಹ ತಜ್ಞರ ಅಭಿಪ್ರಾಯವನ್ನು ಪಡೆಯಲು ಕಳಿಸಬಹುದು. ಈ ಒಂದು ವಿಚಾರದಲ್ಲಿ ನ್ಯಾಯಾಲಯವು ಯಾವ ರೀತಿ ಅದನ್ನ ಪರಿಗಣಿಸುತ್ತೆ ಅಂದ್ರೆ, ಯಾವ ವ್ಯಕ್ತಿ ಅದನ್ನು ಬರೆದಿದ್ದಾನೆ ಅಥವಾ ಅದಕ್ಕೆ ಸಹಿ ಹಾಕಿದ್ದಾನೆ ಎಂದು ಊಹಿಸಲಾಗಿದೆಯೋ ಅಥವಾ ಆರೋಪಿಸಲಾಗಿದೆಯೋ ಆ ವ್ಯಕ್ತಿಯ ಕೈ ಬರಹ ಪರಿಚಯವುಳ್ಳ ಯಾವನೇ ವ್ಯಕ್ತಿಯು, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ನನ್ನ ಒಂದು ಅಬ್ಜೆಕ್ಷನ್ ಇರ್ಬೋದು ಅಥವಾ ನನ್ನ ಒಂದು ಪತ್ರ ವ್ಯವಹಾರ ಇರ್ಬೋದು, ಎಲ್ಲವನ್ನ ನಾನು ಬರೆದು ನನ್ನ ಕೈ ಕೆಳಗೆ ಕೆಲಸ ಮಾಡುವ ಗುಮಾಸ್ತನ ಅಡಿಯಲ್ಲಿ ಕೊಟ್ಟಿರ್ತೇನೆ. ಅವನು ನನ್ನ ಕೈ ಬರಹ ಅಥವಾ ನನ್ನ ಸಹಿ ಇಳಿರುವ ಎಲ್ಲಾ ದಸ್ತಾವೇಜುಗಳನ್ನ ಪಡೆದು ಅದನ್ನ ನನ್ನ ಮೇಲಾಧಿಕಾರಿಗಳಿಗೋ ಅಥವಾ ನನ್ನ ಮೇಲಿನ ಇಲಾಖೆಗೋ ಅಥವಾ ಸಂಬಂಧಪಟ್ಟ ಇಲಾಖೆಗೋ ಅಥವಾ ನ್ಯಾಯಾಲಯಕ್ಕೂ ಸಲ್ಲಿಸುವಂತ ಪರಿಪಾಠ ಇರ್ತದೆ ಅಂತ ಇಟ್ಕೊಳ್ಳಪ್ಪ. ಅಂತಹ ಸಂದರ್ಭದಲ್ಲಿ ನನ್ನ ಬರವಣಿಗೆಯನ್ನ ಅಥವಾ ನನ್ನ ಸಹಿಯನ್ನ ಹತ್ತಿರದಿಂದ ನೋಡಿರುವ ಅಥವಾ ಕಂಡಿರುವ ಅಂತಹ ವ್ಯಕ್ತಿ ಯಾರೇ ಆಗಿರ್ಲಿ, ನನ್ನ ಗುಮಾಸ್ತ ಇರಬಹುದು ಅಥವಾ ನನ್ನ ಹೆಂಡತಿ ಇರಬಹುದು ಅಥವಾ ನನ್ನ ಮಗ ಇರಬಹುದು, ಅದು ಸಂದರ್ಭ ಸನ್ನಿವೇಶಕ್ಕೆ ಸಂಬಂಧಪಟ್ಟ ಯಾವುದೇ ಒಬ್ಬ ವ್ಯಕ್ತಿ ಇರಬಹುದು ಅಂತ ಊಹೆ ಮಾಡ್ಕೊಳ್ಳೋಣ. ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಒಂದು ಗುಮಾಸ್ತ ಇರಬಹುದು ಅಥವಾ ನನ್ನ ಹೆಂಡತಿ ಇರಬಹುದು ಅಥವಾ ನನ್ನ ಮಗ ಇರಬಹುದು, ಯಾರಾದ್ರೂ ಹೌದು ಇದು ನನ್ನ ತಂದೆ ಇದೆ ಹ್ಯಾಂಡ್ ರೈಟಿಂಗ್, ಯಾಕಪ್ಪ ಅಂದ್ರೆ ನನಗೆ ಸುಮಾರು ಪತ್ರಗಳನ್ನ ಬರೆದಿದ್ದಾರೆ ಅಥವಾ ಸುಮಾರು ನನ್ನ ಪ್ರೋಗ್ರೆಸ್ ರಿಪೋರ್ಟ್ಗೆ ಸಹಿಗಳನ್ನ ಮಾಡಿದ್ದಾರೆ, ಆ ಸಹಿ ಅಥವಾ ಬರವಣಿಗೆ ನನ್ನ ತಂದೆ ಇದೆ ಅಂತ ಏನ್ ಹೇಳ್ತಾರೋ, ಅಥವಾ ಆ ಗುಮಾಸ್ತ ಹೌದು ನಾನು ನನ್ನ ಒಂದು ಮೇಲಧಿಕಾರಿಯಾದಂತಹ ಶ್ರೀಯುತ ಸೋನ್ಸೋ ಅವರ ಕೈ ಕೆಳಗಡೆ ನಾನು ಸುಮಾರು 5 ವರ್ಷಗಳಿಂದ ಗುಮಾಸ್ತನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ, ಈ ಒಂದು 5 ವರ್ಷಗಳಲ್ಲಿ ಅವರ ಬರವಣಿಗೆ ಇರುವ ಅನೇಕ ದಸ್ತಾವೇಜುಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಹಾಗೂ ಅವರ ಸಹಿಯನ್ನು ನೋಡಿದ್ದೇನೆ ಮತ್ತು ಅವರ ಸಹಿ ಮತ್ತು ಬರವಣಿಗೆಯ ಪರಿಚಯ ನನಗೆ ತುಂಬಾ ಚೆನ್ನಾಗಿದೆ. ನಾನು ಅವರ ಬರವಣಿಗೆಯ ಯಾವುದೇ ಒಂದು ಬರವಣಿಗೆಯನ್ನು ನೋಡಿದ್ರೆ ಅಥವಾ ಸಹಿಯನ್ನು ನೋಡಿದ್ರೆ ಗುರುತಿಸಬಲ್ಲೆ ಅನ್ನುವ ಒಬ್ಬ ವ್ಯಕ್ತಿ ಆ ಗುಮಾಸ್ತನಿರ್ಬೋದು ಅಥವಾ ಆತನ ಹೆಂಡತಿ ಇರ್ಬೋದು, ಅವರು ಬಂದು ನ್ಯಾಯಾಲಯಕ್ಕೆ ಏನ್ ಹೇಳ್ತಾರೋ ಹೌದು ಇದು ಹೌದು ಅಥವಾ ಅಲ್ಲ ಅಂತ ಅಂತಹ ವ್ಯಕ್ತಿಯ ಅಭಿಪ್ರಾಯವು
ಸಹ ಈ ಒಂದು ಕಲಂ 47ರ ಅಡಿಯಲ್ಲಿ ಸುಸಂಬದ್ಧವಾಗಿದ್ದು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಬಹುದು ಅಂತ 47ರಲ್ಲಿ ತಿಳಿಸುತ್ತೆ. ಅಥವಾ ಆ ವ್ಯಕ್ತಿಯು ಅದನ್ನು ಬರೆದಿದ್ದಾನೆಂದು ಅಥವಾ ಬರೆದಿಲ್ಲವೆಂದು, ಅಥವಾ ಸಹಿ ಮಾಡಿದ್ದಾನೆಂದು ಅಥವಾ ಸಹಿ ಮಾಡಿಲ್ಲ ಎಂದು ಯಾವುದೇ ಒಂದು ಅಭಿಪ್ರಾಯವನ್ನ ಆ ತರಹದ ವ್ಯಕ್ತಿಗಳು ಕೊಟ್ಟಂತ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯ ಅದನ್ನು ಒಪ್ಪಬಹುದು. ಅದು ಅಂತಹ ಅಭಿಪ್ರಾಯವು ಆ ಪ್ರಕರಣಕ್ಕೆ ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಸುಸಂಬದ್ಧವಾಗಿರುತ್ತೆ, ರಿಲೆವೆನ್ಸ್ ಫ್ಯಾಕ್ಟ್ ಅಂತ ತಗೋಬಹುದು. ಇನ್ನು ಅದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ಎ ಯು ಬಿ ನ ಗುಮಾಸ್ತನಾಗಿದ್ದು, ಆಗ್ಲೇ ನಾವು ಡಿಸ್ಕಸ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ವರ್ಷಗಳಿಂದ ಆತನೊಟ್ಟಿಗೆ ಒಂದು ಕೆಲಸ ಮಾಡ್ತಾ ಇರ್ತಾನೆ. ಬಿ ನ ಬರವಣಿಗೆಯ ಮತ್ತು ಸಹಿಯ ಮಾಡಿರುವ ವಿಧಾನ ಗುರುತಿಸುವ ಹಾಗೂ ಹಲವಾರು ದಾಖಲೆಗಳನ್ನ ವ್ಯವಹರಣೆ ಮಾಡಿದ ಬಗ್ಗೆ ನೋಡಿದ ಅನುಭವವನ್ನ ಏನು ತನ್ನ ಅಭಿಪ್ರಾಯವನ್ನ ಬಿ ನ ಬಗ್ಗೆ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅದನ್ನ ಮಾನ್ಯ ನ್ಯಾಯಾಲಯ ಒಪ್ಪಬಹುದು ಅಂತೇಳಿ ಕಲಂ 47ರ ಅಡಿಯಲ್ಲಿ ನಮ್ಗೆ ತಿಳಿಸ್ಕೊಡುತ್ತೆ. ಅದೇ ರೀತಿಯಾಗಿ ಆ ಒಂದು ವ್ಯಕ್ತಿಯ ಕೈಬರಹವನ್ನ ಯಾವ ವಿಧಾನಗಳಲ್ಲಿ ಸಾಬೀತುಪಡಿಸಬಹುದು ಅನ್ನೋ ಒಂದು ಪ್ರಶ್ನೆ ಬಂದ ಸಂದರ್ಭದಲ್ಲಿ ಅದನ್ನ ಈ ರೀತಿಯಾಗಿ ಗುರುತಿಸಬಹುದು. ಏನಪ್ಪಾ ಅಂದ್ರೆ, ಆ ಕ್ಷೇತ್ರದಲ್ಲಿ ಆ ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಅಥವಾ ಆ ಒಂದು ಕ್ಷೇತ್ರದಲ್ಲಿ ಪರಿಣಿತ ವ್ಯಕ್ತಿ ಯಾರಿರ್ತಾರೋ, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಯಾರಿರ್ತಾರೋ ಅವರು ತನ್ನ ಅಭಿಪ್ರಾಯವನ್ನ ಆ ಒಂದು ಸನ್ನಿವೇಶ ಅಥವಾ ಆ ಒಂದು ದಸ್ತಾವೇಜಿಗೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಬರವಣಿಗೆಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಸಹಿಗೆ ಸಂಬಂಧಪಟ್ಟಂತೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಅದನ್ನ ಆ ಒಂದು ಬರವಣಿಗೆಯನ್ನ ಅಥವಾ ಆ ಒಂದು ಸಹಿಯನ್ನ ಸಾಬೀತುಪಡಿಸಲು ಆ ಪರಿಣಿತರ ಅಭಿಪ್ರಾಯವನ್ನು ಮಾನ್ಯ ನ್ಯಾಯಾಲಯ ಅಥವಾ ಪಕ್ಷಗಾರರು ಯಾರೇ ಇರಲಿ ಅದನ್ನ ತೆಗೆದುಕೊಳ್ಬಹುದು. ಒಂದನೇದಾಗಿ ಅದರ ಮೂಲಕ ಸಾಬೀತುಪಡಿಸಬಹುದು ಅಂತ ಹೇಳ್ಬಹುದು. ಎರಡನೇದೇನಪ್ಪಾ ಅಂದ್ರೆ, ಯಾರಾದ್ರೂ ಬರೆದಿರುವುದನ್ನ ನಿಜವಾಗಿ ನೋಡಿದ ವ್ಯಕ್ತಿ ಅಥವಾ ಆ ವ್ಯಕ್ತಿ ಬರೆದ ಪತ್ರಗಳನ್ನ ಅಥವಾ ಕಾಗದಗಳನ್ನ ನಿಯಮಿತವಾಗಿ ಸ್ವೀಕರಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ. ಆಗ್ಲೇ ನಾನು ಹೇಳಿದ್ನಲ್ಲ ಉದಾಹರಣೆಯಲ್ಲಿ, ಆ ರೀತಿಯಾದಂತಹ ವ್ಯಕ್ತಿಗಳು ಅಂದ್ರೆ, ನಾನು ಏನಾದ್ರೂ ಒಂದು ಬರವಣಿಗೆಯನ್ನ ಮಾಡಿದ್ದೀನಿ ಅನ್ನೋದಾದ್ರೆ ನನ್ನ ಬರವಣಿಗೆಯನ್ನ ಪ್ರತ್ಯಕ್ಷವಾಗಿ ನೋಡಿದಂತಹ ವ್ಯಕ್ತಿ, ಆ ಒಂದು ದಸ್ತಾವೇಜಿಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಹೌದು ಈ ರೀತಿಯಾದಂತ ಇಂತಹ 2020ರಲ್ಲಿ ಡಿಸೆಂಬರ್ 1ನೇ ತಾರೀಕು ವಿಶ್ವನಾಥ್ ಅನ್ನೋರು ನನ್ನ ಕಣ್ಣು ಮುಂದೆ ಅಥವಾ ಈ ನ್ಯಾಯಾಲಯದ ಮುಂದಿರುವ ಆರೋಪಿಯು ನನ್ನ ಮುಂದೆ ಆ ದಸ್ತಾವೇಜನ್ನು ತನ್ನ ಸ್ವತಃ ಕೈ ಬರವಣಿಗೆಯಲ್ಲಿ ಬರೆದಿದ್ದ ಮತ್ತು ನನ್ನ ಕಣ್ಣು ಮುಂದೆಯೇ ಸಹಿ ಮಾಡಿದ್ದ ಅಂತೂ ಯಾರು ಅಕ್ಯುಲರ್ ಎವಿಡೆನ್ಸ್ ನ ಅಥವಾ ಕಣ್ಣಾರೆ ಕಂಡಂತ ಪ್ರತ್ಯಕ್ಷ ಸಾಕ್ಷ್ಯವನ್ನ ಸಾಕ್ಷಿಯಾಗಿ ನುಡಿಯುತ್ತಾರೋ ಆ ವ್ಯಕ್ತಿಯ ಅಭಿಪ್ರಾಯವನ್ನು ಸಹ ಅಥವಾ ಆ ವ್ಯಕ್ತಿಯ ಸಾಕ್ಷ್ಯ ಆಧಾರದ ಮೇಲೂ ಸಹ ಆ ಬರವಣಿಗೆಯನ್ನ ಈ ರೀತಿಯಾಗಲೂ ಸಹ ನಾವು ಸಾಬೀತುಪಡಿಸಬಹುದು. ಅಥವಾ ಆ ವ್ಯಕ್ತಿಯ ಸಹಿ ಅಥವಾ ಬರವಣಿಗೆಯಿಂದ ಪರಿಚಯ ಇರುವಂತಹ ವ್ಯಕ್ತಿ, ಯಾರು ಆ ಒಂದು ಸಹಿ ಮತ್ತು ಬರವಣಿಗೆಯನ್ನು ಪರಿಚಯ ಇರುತ್ತದೋ ಆ ಒಂದು ವ್ಯಕ್ತಿಯ ಮೂಲಕ ಸಹ ಆ ಬರವಣಿಗೆ ಸಂಬಂಧಪಟ್ಟಂತೆ ನಾವು ಸಾಬೀತುಪಡಿಸುವಂತ ಒಂದು ಸಾಕ್ಷಿಯಾಗಿ ಪರಿಗಣಿಸಬಹುದು. ಅಥವಾ ಸ್ವತಃ ಬರಹಗಾರನೇ ಪುರಾವೆ ಕೊಡ್ತಾನೆ, ಹೌದು ಅದು ಹ್ಯಾಂಡ್ ರೈಟಿಂಗ್ ನಂದೇ ಅಂತ ಹೇಳ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ಈ ಮೇ ಅಡ್ಮಿಟ್ ಸರ್ಟೇನ್ ಪೋರ್ಷನ್ ಅಥವಾ ಸರ್ಟೇನ್ ಹ್ಯಾಂಡ್ ರೈಟಿಂಗ್ ವಿಚ್ ಹಿ ಇಸ್ ಮೇಡ್, ಆ ಒಂದು ಸಂಬಂಧಪಟ್ಟಂಗೆ ಹೌದು ಎಸ್ ಇಟ್ಸ್ ಹ್ಯಾಂಡ್ ರೈಟಿಂಗ್ ಫಾರ್ ಮೀ, ಐ ಓನ್ಲಿ ರಿಟರ್ನ್ ಅಂತ ಅವನು ತನ್ನ ಸ್ವತಃ ಒಪ್ಕೋಬಹುದು. ಅಡ್ಮಿಟ್ ಒಪ್ಕೊಳ್ಳುವಂತದ ವಿಚಾರ. ಆ ರೀತಿ ಒಪ್ಪಿಗೆ ಆದಂತ ಸಂದರ್ಭದಲ್ಲಿ ಸಹ ಅದನ್ನ ಸಾಬೀತುಪಡಿಸೋಲ್ಲ, ಯಾಕೆಂದ್ರೆ ಅವನೇ ಒಪ್ಕೊಂಡಿರ್ತಾನೆ. ಅಂತಹ ಸಂದರ್ಭದಲ್ಲೂ ಸಹ ಆ ಬರವಣಿಗೆಯನ್ನ ಸಾಬೀತು ಮಾಡಬಹುದು. ಅಥವಾ ಬರೆಯುವ ಅಥವಾ ಸಹಿ ಮಾಡುವ ವ್ಯಕ್ತಿಯನ್ನು ನೋಡಿದ ವ್ಯಕ್ತಿ, ಆಗ್ಲೇ ಹೇಳಿದ್ನಲ್ಲ, ಹೌದು ಆ ವ್ಯಕ್ತಿ ಈ ರೀತಿಯಾಗಿ ವಿಶ್ವನಾಥ್ ಮತ್ತೆ ಜಯಣ್ಣ ಮಧ್ಯೆ ಯಾವುದೋ ಒಂದು ರೀತಿಯಾದಂತಹ ಒಂದು ಅಗ್ರಿಮೆಂಟ್ ಇತ್ತು. ಆ ಅಗ್ರಿಮೆಂಟ್ ಸಂಬಂಧಪಟ್ಟಂತೆ ವಿಶ್ವನಾಥ್ ಅನ್ನೋರು ಜಯಣ್ಣನವರಿಗೆ ಆ ಒಂದು ಸೈಟ್ ಅನ್ನ ಅಥವಾ ಒಂದು ಯಾವುದೋ ಒಂದು ಹಣಕಾಸಿನ ವಿಚಾರವಾಗಿ ಈ ದಸ್ತಾವೇಜನ್ನ ಬರವಣಿಗೆಯನ್ನು ಮಾಡಿರ್ತಾರೆ. ಆ ಬರವಣಿಗೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಾನು ಅಲ್ಲಿದ್ದೆ, ನಾನೇ ಅವರು ಬರೆದಿದ್ದು ಮತ್ತು ಸಹಿಯನ್ನು ಮಾಡಿದ್ದು ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೀನಿ ಅಂತ ಯಾರು ಬಂದು ಸಾಕ್ಷಿ ನುಡಿತಾರೋ ಆಗ ಆ ಬರವಣಿಗೆ ನನ್ನದೇ ಎಂದು ಸಾಬೀತುಪಡಿಸಲು ಆ ರೀತಿಯಾದಂತಹ ಕಣ್ಣಾರೆ ಕಂಡ ವ್ಯಕ್ತಿಯ ಸಾಕ್ಷಿಯ ಮೂಲಕ ಸಹ ನಾವು ಸಾಬೀತುಪಡಿಸಬಹುದು. ನ್ಯಾಯಾಲಯವು ಪ್ರಶ್ನಾರ್ಹವಾದಂತಹ ದಾಖಲೆಯನ್ನು ನ್ಯಾಯಾಲಯದಲ್ಲಿ ನಿಜವಾದವೆಂದು ಸಾಬೀತುಪಡಿಸಿದ ಯಾವುದೇ ಒಂದು ದಾಖಲೆಯೊಂದಿಗೆ ಹೋಲಿಸಿದಾಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲಿ ಹೋಗ್ಬೇಕು ಅಗೇನ್ ನಾವು ಅಂತಂದ್ರೆ, ಈ ರೀತಿ ನ್ಯಾಯಾಲಯನು ಸಹ ಸ್ವತಃ ಪರೀಕ್ಷೆ ಮಾಡಬಹುದು. ನ್ಯಾಯಾಲಯಕ್ಕೆ ಸ್ವತಃ ಆ ಒಂದು ಹ್ಯಾಂಡ್ ರೈಟಿಂಗ್ ಅಥವಾ ಸಹಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯವೇ ಖುದ್ದಾಗಿ ಪರೀಕ್ಷೆಯನ್ನ ಮಾಡಬಹುದು. There is no need to take any expert's opinion regarding or aspect of those disputed handwriting or disputed signature. ಯಾವ ರೀತಿ ಮಾಡಬಹುದಪ್ಪ ಅಂದ್ರೆ, ನಾವು ಕಲಂ 73ಗೆ ಹೋಗ್ಬೇಕಾಗುತ್ತೆ. ನಾವು ಈಗ
ಭಾರತೀಯ ಸಾಕ್ಷಿ ಅಧಿನಿಯಮ ಕಲಂ 73ರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ಕಂಪ್ಯಾರಿಸನ್ ಆಫ್ ಸಿಗ್ನೇಚರ್ ರೈಟಿಂಗ್ ಆರ್ ಸೀಲ್ ವಿತ್ ಅದರ್ ಅಡ್ಮಿಟೆಡ್ ಈಸ್ ಪ್ರೂವ್. ಕಂಪ್ಯಾರಿಸನ್ ಮಾಡ್ಬೇಕು. ಕಲಂ 73ರಲ್ಲಿ ಹೇಳುತ್ತೆ, ಕಂಪ್ಯಾರಿಸನ್, ಹೋಲಿಕೆ ಮಾಡಪ್ಪ ನೀನು. ಎಂತಹದ್ರಲ್ಲಿ ಹೋಲಿಕೆ ಮಾಡ್ಬೋದು ನೀನು ಅಂತಂದ್ರೆ, ಯಾವ್ದು ಡಿಸ್ಪ್ಯೂಟೆಡ್ ಇರುತ್ತೋ ಸಿಗ್ನೇಚರು, ಯಾವ್ದು ಡಿಸ್ಪ್ಯೂಟೆಡ್ ಇರುತ್ತೋ, ವಿವಾದಕ್ಕೆ ಒಳಗಾಗಿರುತ್ತೋ ಬರವಣಿಗೆ ಅಥವಾ ಒಂದು ಸೀಲ್ ಇರ್ಬೋದು, ಅದರೊಟ್ಟಿಗೆ ಅದೇ ಪ್ರಕರಣದಲ್ಲಿ ಇದು ಹೌದು, ಇದು ಆರೋಪಿ ಇದ್ದೇ ಬರವಣಿಗೆ, ಹೌದು ಇದು ಆರೋಪಿ ಇದೆಯೇ ಸಿಗ್ನೇಚರ್ ಅಥವಾ ಸಹಿ ಅಂತ ಸಾಬೀತಾಗೋಗಿರುತ್ತೆ. ಎಂತಹ ಸಂದರ್ಭದಲ್ಲಿ ಅಂದ್ರೆ ವಕಾಲತ್ ಸಿಗ್ನೇಚರ್ ಹಾಕಿರ್ತಾರೆ. ಕೇಳಿ, ನೀವು ನೋಡಿರ್ತೀರ, ಹಲವಾರು ನಮ್ಮ ಹಿರಿಯ ವಕೀಲರುಗಳು ವಕಾಲತ್ ತೋರಿಸ್ತಾರೆ, ಹೌದು ನಂದು ಸಿಗ್ನೇಚರ್ ಅಂತ ಹೇಳ್ತಾನೆ. ಅಥವಾ ಒಂದು ರಿಟರ್ನ್ ಕ್ಲೈಂಟ್ ರಿಟರ್ನ್ ಸ್ಟೇಟ್ಮೆಂಟ್ ಏನೋ ಒಂದು ಹಾಕಿರ್ತಾನೆ, ಅದ್ರಲ್ಲಿ ತೋರಿಸ್ತೀರಿ ಸಿಗ್ನೇಚರ್ ಅನ್ನ, ಹೌದು ನಂದೇ ಅಂತ ಒಪ್ಕೊಂತಾನೆ. ಆದರೆ ಆ ಡಿಸ್ಪ್ಯೂಟ್ ಇರ್ತದಲ್ಲ, ಆ ಒಂದು ದಾಖಲೆ ತೋರಿಸ ಇಲ್ಲ ನಂದಲ್ಲ ಅಂತ ತುಂಬಾ ಬ್ರಿಲಿಯಂಟ್ ಇರ್ತಾರೆ. ಅಂತಹ ಸಂದರ್ಭದಲ್ಲಿ there is no dispute regarding the plaint or written statement, or there is no dispute regarding the wakalat who is signed in wakalat or plaint. ಅವನು ಒಪ್ಕೊಂತಾನೆ ಎಸ್ ನಂದೇ ಅಂತ, ಅಡ್ಮಿಟೆಡ್, ಅವನು ಅಡ್ಮಿಟ್ ಮಾಡ್ಕೊಂಡ ಒಂದು ಸಹಿಯನ್ನ. ಆ ಸಹಿಯೊಂದಿಗೆ ಏನು ವಿವಾದಕ್ಕೆ ಒಳಗಾಗಿದೆ, ಡಿಸ್ಪ್ಯೂಟ್ ಒಳಗಾಗಿದೆ, ಆ ಒಂದು ಸಹಿಯನ್ನ ಮಾನ್ಯ ನ್ಯಾಯಾಲಯ ಕಂಪ್ಯಾರಿಸನ್ ಮಾಡಬಹುದು, ಹೋಲಿಕೆ ಮಾಡಬಹುದು. ಏನಲ್ಲಿ ಬರ್ದಿರೋ ಡಿಸ್ಪ್ಯೂಟೆಡ್ ಇರ್ತದೆ, ಬಿ ನಲ್ಲಿ ಬರ್ದಿರೋ ಅಡ್ಮಿಟ್ ಇರ್ತದೆ. ಅಡ್ಮಿಟೆಡ್ ಸಿಗ್ನೇಚರ್ ಇರುವಂತ ಬಿ ವಕಾಲತ್ ಇರಬಹುದು, ಡಿಸ್ಪ್ಯೂಟೆಡ್ ಇರುವಂತ ಕ್ಲೈಂಟ್ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಏನಿರುತ್ತೋ ಅದನ್ನ ಮಾನ್ಯ ನ್ಯಾಯಾಲಯ ಖುದ್ದಾಗಿ ಪರಿಶೀಲನೆ ಮಾಡಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಹೌದು, ನಾನು ಮಾನ್ಯ ಇದೇ ನ್ಯಾಯಾಲಯವು ತೆರೆದ ನ್ಯಾಯಾಲಯದಲ್ಲಿ ಎರಡೂ ಪಕ್ಷಗಾರರ ಸಮಕ್ಷಮ ಆರೋಪಿಯು ಒಪ್ಪಿದ ಒಂದು ದಾಖಲೆಯನ್ನ ಮತ್ತು ಏನ್ ವಿವಾದಕ್ಕೊಳಗಾಗಿದ್ದ ದಾಖಲೆಯನ್ನ ಹೋಲಿಕೆ ಮಾಡಿ ನೋಡಲಾಗಿ ಎರಡೂ ಒಂದೇ ಎಂದು ಮಾನ್ಯ ನ್ಯಾಯಾಲಯ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಕಲಂ 73ರ ಅಡಿಯಲ್ಲಿ ಈ ಒಂದು ಕಾರ್ಯವನ್ನ ಮಾನ್ಯ ನ್ಯಾಯಾಲಯ ಮಾಡಬಹುದು. ಈ ರೀತಿಯಾಗೂ ಸಹ ಬರವಣಿಗೆಯನ್ನ ಕಾಣಬಹುದು ಅಥವಾ ಹೋಲಿಕೆಯ ಮುಖಾಂತರ ಅದನ್ನ ಸಾಬೀತುಪಡಿಸಬಹುದು ಅಂತೇಳಿ ಕಲಂ 73ರ ಅಡಿಯಲ್ಲಿ ಬರವಣಿಗೆಗೆ ಸಂಬಂಧಪಟ್ಟಂಗೆ, ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂತೆ, ಸಹಿಗೆ ಸಂಬಂಧಪಟ್ಟಂತೆ, ಸೀಲಿಗೆ ಸಂಬಂಧಪಟ್ಟಂತಹ ಈ ರೀತಿಯಾದ ವಿಚಾರವನ್ನ ವ್ಯಕ್ತಪಡಿಸುತ್ತೆ. ಕಲಂ 51ರ ಅಡಿಯಲ್ಲಿ ಅಭಿಪ್ರಾಯದ ಆಧಾರಗಳು ಯಾವಾಗ ಸುಸಂಬದ್ಧವಾಗಿರುತ್ತದೆ ಅನ್ನೋ ವಿಚಾರವನ್ನು ತಿಳಿಸ್ತದೆ. ಇದನ್ನ ಇನ್ನು ಸ್ವಲ್ಪ ಸುದೀರ್ಘವಾಗಿ ಮುಂದಿನ ಒಂದು ಚರ್ಚೆಯಲ್ಲಿ ನಾವು ಈ ಒಂದು ಕಲಂ 51 ಅಡಿಯಲ್ಲಿ ಸುಸೂತ್ರವಾಗಿ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಏನಪ್ಪಾ ಈ ಒಂದು ತಜ್ಞರ ಅಭಿಪ್ರಾಯಕ್ಕೂ ಮತ್ತು ಸಾಮಾನ್ಯ ಒಂದು ಸಾಕ್ಷ್ಯಕ್ಕೂ, ತಜ್ಞರ ಸಾಕ್ಷ್ಯಕ್ಕೂ ಅಥವಾ ಸಾಮಾನ್ಯ ಸಾಕ್ಷ್ಯಕ್ಕೂ ಏನಪ್ಪ ವ್ಯತ್ಯಾಸ ಅನ್ನೋದು ನಮ್ಗೆ ಪ್ರಶ್ನೆ ಬರುತ್ತೆ. ಏನು ಸ್ಪೆಷಲ್ ಏನಿರುತ್ತೆ ಅಂತ ನೋಡಿ. ಈಗ ಸಾಮಾನ್ಯವಾಗಿ ನಮ್ಮ ಎವಿಡೆನ್ಸ್ ಆಕ್ಟ್ ನಲ್ಲಿ ಅಥವಾ ಸಾಕ್ಷಿ ಅಧಿನಿಯಮದಲ್ಲಿ ಒಬ್ಬ ಸಾಕ್ಷಿ ಅಂದ್ರೆ ಏನಪ್ಪಾ ಅಂತ ನಾವು ಸಾಮಾನ್ಯವಾಗಿ ಒಂದು ನಿಯಮ ಇದೆ, ಎವಿಡೆನ್ಸ್ ಒಂದು ನಿಯಮ ಇದೆ. ಏನಪ್ಪಾ ನಿಯಮ ಅಂತಂದ್ರೆ, ಯಾವ ವ್ಯಕ್ತಿಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜವಾದಂತಹ ಒಂದು ಗ್ರಹಿಕೆಗೆ, ಅವನ ನಿಲುಕಿಗೆ, ಅವನ ಮೆದುಳಿಗೆ ಒಂದು ಗ್ರಹಿಕೆಗೆ ಕಾರಣವಾಗಿರುತ್ತೋ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಜ್ಞಾನವನ್ನು ಹೊಂದಿರಬೇಕು ಅಥವಾ ಸತ್ಯ ಸಂಗತಿಗಳನ್ನ ತಿಳಿದಿರುವ ವ್ಯಕ್ತಿ ಆಗಿರಬೇಕು. ಅಂತಹ ತಿಳಿದಿರುವ ವ್ಯಕ್ತಿಯೇ ಬಂದು ನ್ಯಾಯಾಲಯದಲ್ಲಿ ಆ ಪ್ರಕರಣ ಅಥವಾ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ತನ್ನ ಅಭಿಪ್ರಾಯವನ್ನ ಅಭಿಪ್ರಾಯ ಬರೋದಿಲ್ಲ, ತನ್ನ ಸಾಕ್ಷಿಯಾಗಿ ನುಡಿಬೇಕಾಗಿರುತ್ತೆ. ಇದು ಸಾಮಾನ್ಯ ಎವಿಡೆನ್ಸ್ ಅಂದ್ರೆ ಇಷ್ಟೇ. ಈಗ ಎ ಅನ್ನೋನ್ನ ಯಾರಾದ್ರೂ ಬಂದು ಕೊಲೆ ಮಾಡಿರ್ತಾರೆ, ಬಿ ಅನ್ನೋನ್ ಬಂದು ಕೊಲೆ ಮಾಡಿರ್ತಾನೆ ಅಂತಂದ್ರೆ ಸಿ ಅನ್ನೋ ವ್ಯಕ್ತಿ ಬಂದು ನೋಡ್ತಾನೆ, ಹೌದು ಎ ನ ಬಿ ಅನ್ನೋನು ಕೊಲೆ ಮಾಡ್ದ, ನಾನು ಪ್ರತ್ಯಕ್ಷವಾಗಿ ಆ ಕೊಲೆಯನ್ನು ನೋಡಿರ್ತೀನಿ, ಕೊಲೆ ಈ ರೀತಿಯಾಗಿ ಮಾಡ್ದ, ನಂತರ ಈ ರೀತಿಯಾಗಿ ಆಯ್ತು ಅನ್ನೋ ವಿಚಾರವನ್ನ, ಆ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಕಣ್ಣಾರೆ ಕಂಡಂತಹ ವಿಚಾರ, ಅವನು ಗ್ರಹಿಸಿದಂತ ಒಂದು ಸತ್ಯ ಸಂಗತಿಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಅಥವಾ ತನಿಖಾಧಿಕಾರಿಗಳ ಮುಂದೆ ಏನ್ ಸಾಕ್ಷ್ಯವಾಗಿ ನುಡಿತಾನೋ ಅದನ್ನು ಹೌದು ಅದು ಅಡ್ಮಿಟೆಡ್. ಯಾಕೆಂದ್ರೆ ಆ ಪ್ರಕರಣಕ್ಕೆ, ಆ ಒಂದು ಕೃತ್ಯಕ್ಕೂ ಮತ್ತು ಸಿಗೂ ನೇರವಾದಂತಹ ಒಂದು ಸಂಬಂಧ ಇರುತ್ತೆ. ಹೌದಾ, ಇಲ್ಲಿ ನೇರವಾದ ಸಂಬಂಧ ಇರುತ್ತೆ. ಯಾಕೆಂದ್ರೆ ಅವ್ನು ಕಣ್ಣಾರೆ ಕಂಡ, ಹೌದು ಏನು ಬಿನ ಕೊಲೆ ಮಾಡಿದ ಸಿ ನೋಡ್ದ, ನಾನೇ ನೋಡಿದ್ದೀನಿ ಅಂತ ಹೇಳ್ದ, ಈ ರೀತಿ ಕೊಲೆ ಮಾಡ್ದ ಅಂತ ಹೇಳ್ದ, ನೇರವಾಗಿ ಸಂಬಂಧ ಇದೆ. ಆದ್ರೆ ತಜ್ಞರಿಗೆ ಏನಪ್ಪ ಸಂಬಂಧ ಇರುತ್ತೆ. ಹಾಗಾಗಿ ಈ ತಜ್ಞರನ್ನ ಥರ್ಡ್ ಪಾರ್ಟಿ
ಒಪಿನಿಯನ್ ಆಫ್ ಥರ್ಡ್ ಪಾರ್ಟೀಸ್ ಅಂತ ಕರೀತಾರೆ. ಯಾಕೆಂದ್ರೆ ಈ ಒಂದು ಪ್ರಕರಣಕ್ಕೂ ಮತ್ತು ಆ ತಜ್ಞರ ಅಭಿಪ್ರಾಯಕ್ಕೆ ಅಥವಾ ತಜ್ಞ ಏನಂತ ಇರ್ತಾನೋ ಅವನು ಏನು ಅಭಿಪ್ರಾಯ ಕೊಡ್ತಾನೋ ಅವ್ನಿಗೆ ಯಾವುದೇ ರೀತಿಯಾದಂತ ಸಂಬಂಧ ಇರೋದಿಲ್ಲ. ಈಸ್ ಎ ಥರ್ಡ್ ಪಾರ್ಟಿ. ಆ ಪ್ರಕರಣದಿಂದ ಅವ್ನು ಗಳಿಸ್ಕೊಳ್ಳುವಂಥದ್ದು ಏನು ಇರೋದಿಲ್ಲ ಅಥವಾ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಅವನಿಗೆ ಏನು ವಾಸ್ತವಿಕವಾಗಿ ತನ್ನ ಅಭಿಪ್ರಾಯವನ್ನ ಮಂಡನೆ ಮಾಡ್ಲಿಕ್ಕೆ ಏನು ಒಂದು ವಸ್ತುಗಳನ್ನ ಕೊಟ್ಟಿರ್ತಾರೋ ಅಥವಾ ಒಂದು ಏನ್ ದಸ್ತಾವೇಜನ್ನು ಕೊಟ್ಟಿರ್ತಾರೋ ಯಾವೊಂದು ಫ್ಯಾಕ್ಟ್ಸ್ ಕೊಟ್ಟಿರ್ತಾರೋ ಆ ಒಂದು ವಿಚಾರವಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತದೆ ಹೊರತು ಅವನಿಗೆ ಯಾವುದೇ ರೀತಿಯಾದಂತಹ ಸ್ವಹಿತಾಸಕ್ತಿಯನ್ನ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರೋದಿಲ್ಲ. ಅದೇ ವ್ಯತ್ಯಾಸ ಆಯ್ತು ತಜ್ಞರಿಗೂ ಮತ್ತು ಸಾಮಾನ್ಯ ಸಾಕ್ಷಿಗಳಿಗೂ ಅದೇ ವ್ಯತ್ಯಾಸ. ಎವಿಡೆನ್ಸ್ ಆಕ್ಟ್ ಕ್ಲಿಯರ್ ಆಗಿ ಹೇಳುತ್ತೆ ಅವನಿಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ನೈಜ ಮತ್ತು ಸತ್ಯ ಸಂಗತಿಗಳನ್ನ ಗೊತ್ತಿರಬೇಕು. ಅವನು ನೊಂದ ವ್ಯಕ್ತಿಯಾಗಿ ಅವನು ಸಾಕ್ಷಿಯನ್ನು ನುಡಿಯಬಹುದು ಅಥವಾ ಐ ವಿಟ್ನೆಸ್ ಆಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ತನ್ನ ಸಾಕ್ಷಿಯನ್ನ ನುಡಿಬಹುದು ಅಥವಾ ಸಾಕ್ಷ್ಯವನ್ನು ವ್ಯಕ್ತಪಡಿಸಬಹುದು ಅಥವಾ ಏರ್ಸ್ ಎವಿಡೆನ್ಸ್ ಕೇಳಿಕೆಯಿಂದ ಪಡೆದಂತಹ ಒಂದು ಇದರಿಂದ ತಿಳ್ಕೋಬಹುದು. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಸಾಮಾನ್ಯಕ್ಕೂ ಮತ್ತು ತಜ್ಞರಿಗೆ ಒಂದು ಉದಾಹರಣೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅದ್ರ ಭಾವಿಸ್ತೀನಿ. ಏನಪ್ಪಾ ಅಂತಂದ್ರೆ ಈಗ ನಾನು ನನ್ನ ಮನೆಯಲ್ಲಿ ಈಗ ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ, ತಮ್ಮ ಕಣ್ಮುಂದೆ ಇದ್ದೀನಿ. ಪಕ್ಕದ ಮನೆಯಲ್ಲಿ ಜೋರಾಗಿ ಕೇಳಿಸಿದಂತಹ ಅಥವಾ ಗೋಳಾಡಿದಂತಹ ಒಂದು ವಿಚಾರ, ಏನೋ ಒಂದು ಶಬ್ದನೋ ಯಾವುದೋ ಒಂದು ವಿಚಾರದಲ್ಲಿ ಕೇಳಿಸುತ್ತಪ್ಪ ನನಗೆ. ಏನಂದ್ರೆ ಒಂದು ಗನ್ ಶಾಟ್, ಗನ್ನಿಂದ ಯಾರೋ ಒಬ್ಬ ವ್ಯಕ್ತಿನ ಹೊಡೆದ ಅಂತ ನನಗೆ ಬರೀ ಕೇವಲ ನನ್ ಗನ್ ಶಾಟ್ ಹೊಡೆದಿದ್ದು ಅಂದ್ರೆ ಆ ಒಂದು ಶಬ್ದ ಗನ್ನಿಂದ ಗುಂಡು ಬಂದಂತ ಸದ್ದು ಬಿಟ್ರೆ ನನಗೆ ಏನು ಕೇಳಿಸಿರೋದಿಲ್ಲ, ನಾನು ಏನು ನೋಡಿರೋದಿಲ್ಲ. ನಾನು ಏನ್ ಮಾಡ್ತೀನಿ, ಆಗ ಕೇಳಿಸ್ಕೊಂತೀನಿ. ಆಮೇಲೆ ಆ ಒಂದು ಪರ್ಟಿಕ್ಯುಲರ್ ಸನ್ನಿವೇಶಕ್ಕೆ ಸಂಬಂಧಪಟ್ಟಂಗೆ ಆಮೇಲೆ ಏರ್ಸ್ ಎ ವಿಟ್ನೆಸ್ ಕೇಳಿಸ್ಕೊಂಡು, ಹೌದು ಸ್ವಾಮಿ ಹೌದು ಅಲ್ಲಿ ಒಂದು ಸದ್ದಾಯ್ತು, ಅದು ಗುಂಡೇಟಿದೆ, ಗನ್ನಿಂದ ಬಂದಂತ ಸಿಡಿದಂತ ಗುಂಡೇಟಿದ್ದೆ ಇದು ಕೇಳಿಸ್ಕೊಂಡೆ. ನಂತರ ಏನ್ ಮಾಡ್ತೀನಿ, ನಾನು ಅಲ್ಲಿ ಹೋಗಿ ನೋಡ್ತೀನಿ. ಆಗ ಬಿ ಅನ್ನೋನು ಹೇಗೆ ಗುಂಡೇಟ್ ಹೊಡೆದು ಓಡೋಗ್ತಾ ಇರ್ತಾನೆ. ಆಗ ಮುಂದುವರೆದ ಏನಪ್ಪಾ ಅಂತಂದ್ರೆ ಅಲ್ಲಿ ಆ ಗುಂಡೇಟ್ನಿಂದ ಬಿದ್ದಂತಹ ಮಗನ ತಂದೆ ಏನಿರ್ತಾನ ಅವನು ಈ ರೀತಿ ಏನವನು ಬಿ ನನ್ನ ಮಗನ್ನ ಗನ್ನಿಂದ ಶೂಟ್ ಮಾಡಿ ಸಾಯಿಸ್ಬಿಟ್ಟ ಅಂತ ಗೋಳಾಡ್ತಾ ಇರ್ತಾನೆ. ಇಲ್ಲಿ ಏನ್ ಅರ್ಥ ಆಯ್ತು, ನಾನು ಕೇಳಿಸ್ಕೊಂಡೆ, ಏರ್ಸ್ ಎ ವಿಟ್ನೆಸ್ ಆದೆ, ಮತ್ತೆ ಅಲ್ಲಿಗೆ ಹೋಗಿ ನೋಡ್ತೀನಿ, ಅವನು ಓಡೋಗ್ತಾ ಇರ್ತಾನೆ, ಐ ವಿಟ್ನೆಸ್ ಅದೇ, ಅವನೇ ಸಾಯಿಸಿದ್ದು ನಾನು ನೋಡಿಲ್ಲ, ಅವ್ರ ತಂದೆ ಗೋಳಾಡ್ತಾ ಇರ್ತಾನೆ. ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸಸ್, ಸಾಂದರ್ಭಿಕ ಸಾಕ್ಷ್ಯ ಅಂತ ನಾವು ಕರಿತೀವಿ. ಗೋಳಾಡ್ತಾ ಇದ್ದಾನೆ, ಅವ್ನು ಹೇಳ್ತಾ ಇದ್ದಾನೆ ಬಿ ಎ ಅನ್ನೋನು ನನ್ನ ಮಗ ಬಿನ ಗನ್ನಿಂದ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟು ಓಡೋದ ಅಂತ ಹೇಳ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ. ನನ್ನನ್ನ ಏರ್ಸೆ ಎವಿಡೆನ್ಸ್ ಸದ್ದು ಕೇಳಿದಕ್ಕೆ ಸಂಬಂಧಪಟ್ಟಂಗೆ ಏರ್ಸೆ ಸಾಕ್ಷಿಯಾಗಿ ಕೇಳಿಸ್ಕೊಂಡ ಸಾಕ್ಷಿಯಾಗಿ ನಾನು ಹೋಗಿ ನೋಡಿದಂತ ಸಂದರ್ಭದಲ್ಲಿ ಓಡೋಗ್ತಾ ಇದ್ದ ಎ ಅನ್ನೋನು, ಮತ್ತೆ ಎ ಅನ್ನೋನೇ ಬಿನ್ ಸಾಯಿಸ್ದ ಅಂತ ಇವನು ಹೇಳ್ತಾ ಇದ್ದೇನೆ. ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಆಸ್ ವೆಲ್ ಆಸ್ ದಿ ಐ ವಿಟ್ನೆಸ್ ಆಸ್ ವೆಲ್ ಆಸ್ ದಿ ಏರ್ಸೆ ವಿಟ್ನೆಸ್ ಆಗಿ ನನ್ನನ್ನ ಆ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಬಳಸಬಹುದು. ಇದು ಸಾಮಾನ್ಯವಾಗಿ ನಾನು ಇಷ್ಟಕ್ಕೂ ಸಂಬಂಧಪಟ್ಟಂತ ನನ್ನ ಸಾಕ್ಷ್ಯವನ್ನ ನ್ಯಾಯಾಲಯಕ್ಕೆ ಕೊಡ್ಬಹುದು ಅಥವಾ ತನಿಖಾಧಿಕಾರಿಗಳ ಮುಂದೆ ಈ ಇಷ್ಟು ವಿಚಾರಗಳಿಗೆ ಏರ್ಸೆಗೆ ಸಂಬಂಧಪಟ್ಟಂಗೆ ನಾವು ಕೊಡ್ಬೋದು, ಅಥವಾ ಐ ವಿಟ್ನೆಸ್ ಸಂಬಂಧಪಟ್ಟಂಗೂ ಕೊಡ್ಬೋದು, ಅಥವಾ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅಥವಾ ಬೇರೆ ವ್ಯಕ್ತಿಯಿಂದ ನಾನು ಕೇಳಿಸ್ಕೊಂಡೆ ಅಥವಾ ವಿಚಾರವನ್ನು ತಿಳ್ಕೊಂಡೆ, ಅವರಪ್ಪ ಇರ್ತಾರ ಗೋಳಾಡ್ಕೊಂಡು ಹೇಳಿದ. ಫಾರ್ ಎಕ್ಸಾಂಪಲ್ ನಾನು ನೋಡ್ಲಿಲ್ಲಪ್ಪ, ನಾನು ಓದೆ, ಅವ್ನು ಹೇಳ್ತಾ ಇರ್ತಾನೆ, ಬಿ ನನ್ನ ತಂದೆ ಹೇಳ್ತಾ ಇರ್ತಾನೆ ಸಿ ಅನ್ನೋನು, ನೋಡಪ್ಪ ಎ ಅನ್ನೋನು ಬಂದು ಬಿ ನನ್ನ ಮಗನ್ನ ಕೊಲೆ ಮಾಡ್ಬಿಟ್ಟು ಅಥವಾ ಗನ್ನಿಂದ ಹೊಡೆದ್ಬಿಟ್ಟು ಓಡೋಗ್ಬಿಟ್ಟ, ನಾನ್ ನೋಡಿರೋದಿಲ್ಲ. ಆಗ ನಾನು ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಸಂಬಂಧಪಟ್ಟಂಗೆ ನಾನು ಅಲ್ಲಿ ಸಾಕ್ಷಿಯಾಗಿ ನನ್ನನ್ನ ಪರಿಗಣಿಸಬಹುದು. ತನಿಖಾಧಿಕಾರಿಗಳು ನ್ಯಾಯಾಲಯ ನನ್ನ ಸರ್ಕಮ್ಸ್ಟೆನ್ಸಿಯಲ್ ಸಾಂದರ್ಭಿಕ ಸಾಕ್ಷಿಯಾಗಿ ನಾನು ಕೇಳಿಸ್ಕೊಂಡೆ, ಒಂದು ಸಂದರ್ಭ ಕೇಳಿಸ್ಕೊಳ್ಳೋದು ಒಂದು ಸಂದರ್ಭ, ಆ ಸಂದರ್ಭ ತಕ್ಕಂಗೆ ನಾನು ಹೋಗಿ ಅಲ್ಲಿ ನೋಡ್ತೀನಿ. ನೋಡಿದಂತ ಸಂದರ್ಭದಲ್ಲಿ ಆ ಬಿನ ತಂದೆ ಸಿ ಅನ್ನೋನು ಓಡಾಡ್ತಾ ನನ್ನ ಮಗನ್ನ ಬಿನ ಕೊಲೆ ಮಾಡ್ದ ಮತ್ತು ಓಡೋದ ಅಂತ ಹೇಳ್ತಾನೆ. ಆಗ ನಾನು ಸಾಂದರ್ಭಿಕ ಸಾಕ್ಷಿ, ಇದು ಸಾಮಾನ್ಯ ಸಾಕ್ಷಿ. ಈ ರೀತಿಯಾಗಿ ನೋಡಿದಂತ ಸಂದರ್ಭದಲ್ಲಿ ಮಾತ್ರ ನನಗೆ ಆ ಒಂದು ವಿಚಾರವಾಗಿ ನಾನು ಸಾಕ್ಷ್ಯವನ್ನು ನುಡಿಲಿಕ್ಕೆ, ಸಾಕ್ಷ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮಾನ್ಯ ನ್ಯಾಯಾಲಯವು ಆ ಸಾಕ್ಷ್ಯವನ್ನು ಪರಿಗಣಿಸುತ್ತೆ. ಇದನ್ನ ಈ ರೀತಿ ತಪ್ಪು. ಇನ್ನು ಸೆನ್ಸ್ನಿಂದನೂ ಗುರುತಿಸಬಹುದು ಅಂತ ನಾವು ಫ್ಯಾಕ್ಟು ಮತ್ತೆ ಈ ಒಂದು ಡೆಫಿನೇಷನ್ ಸಂಬಂಧಪಟ್ಟಂತೆ ಕೇಳಿದ ಸಂದರ್ಭದಲ್ಲಿ ಅದು ಮುಂದಿನ ತರಗತಿಯಲ್ಲಿ ಬೇರೆ ಯಾರಾದ್ರೂ ಮಾಡ್ಬೋದು ಅಥವಾ ನಾನೇ ಮಾಡ್ತೀನಿ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಸೆನ್ಸ್ ಸಂಬಂಧಪಟ್ಟಂಗೆ ಗ್ರಾಸ್ ಮಾಡ್ಕೊಂಡು ಸೆನ್ಸ್ ಏನಪ್ಪಾ ಸೆನ್ಸ್ ಯಾವ ರೀತಿ, ಏನ್ ಸೆನ್ಸ್ ನಿಂದ ಏನ್ ಗ್ರಹಿಕೆ ಮಾಡ್ಕೊಂತೀವಿ ನಾವು ಅಂತ ಒಂದು ಉದ್ಭವ ಆದ ಸಂದರ್ಭದಲ್ಲಿ ಅದಕ್ಕೊಂದು ಉದಾಹರಣೆ ಯಾವ ರೀತಿ ಕೊಡ್ಬೋದು ಅಂತಂದ್ರೆ, ನಾನು ಮನೆಯಲ್ಲಿದ್ದೆ,
ಪಕ್ಕದ ಮನೆಯಲ್ಲಿ ಸೀಮೆ ಎಣ್ಣೆ ಅಥವಾ ಪೆಟ್ರೋಲ್ ವಾಸನೆ ಬರ್ತಾ ಇತ್ತು. ಏನ್ ಈ ತರ ಎಲ್ಲೋ ಪೆಟ್ರೋಲ್ ಚೆಲ್ಲಿದೆಯಲ್ಲ ಅಥವಾ ಪೆಟ್ರೋಲ್ ವಾಸನೆ ಬರ್ತಾ ಇದೆ ಅಂತ ನಾನು ಆ ಪೆಟ್ರೋಲ್ ವಾಸನೆಯನ್ನ ಗ್ರಹಿಸಿ ಹೊರಗಡೆ ಬಂದು ನೋಡ್ದೆ. ಆಗ ಯಾರೋ ಅಪರಿಚಿತರು ಆ ಒಂದು ಪಕ್ಕದ ಮನೆಗೆ ಪೆಟ್ರೋಲ್ ಅನ್ನು ಸುರಿದು ಬೆಂಕಿಯನ್ನ ಹಚ್ಚಿದ್ರು. ಇಲ್ಲಿ ಸ್ಮೆಲ್ ನಿಂದ ಆ ಸ್ಮೆಲ್ ನ ಗ್ರಹಿಕೆ ಮಾಡಿ ಆ ವಾಸನೆಯನ್ನ ಹಿಡಿದು ನಾವು ಹೊರ ಬಂದು ನೋಡಿದ ಸಂದರ್ಭದಲ್ಲಿ ಕೃತ್ಯ ಕಣ್ಣಿಗೆ ಕಾಣುತ್ತೆ. ಗ್ರಾಸ್ ಮಾಡ್ಕೊಳ್ಳೋದು, ಅವ್ನು ಗ್ರಾಸ್ ಮಾಡ್ಕೊಂಡು ಅಲ್ಲಿ ಹೋಗಿ ನೋಡೋದು, ಗ್ರಹಿಸೋದು, ವಾಸನೆ ಮೂಲಕ ಗ್ರಹಿಸೋದು. ಆ ಪಂಚೇಂದ್ರಿಯಗಳು ಏನಿದೆಯೋ ಆ ಪಂಚೇಂದ್ರಿಯಗಳ ಮುಖಾಂತರ ಏನೋ ಒಂದು ಗ್ರಹಿಕೆ ಮಾಡೋದು, ಆ ಸ್ಪರ್ಶದಿಂದ ಗ್ರಹಿಕೆ ಮಾಡೋದು. ಕೆಲವೊಂದು ಬ್ಲೈಂಡ್ ವಿಟ್ನೆಸಸ್ ತಾವು ನೋಡಿರ್ಬೋದು. ಆ ಬ್ಲೈಂಡ್ ವಿಟ್ನೆಸಸ್ ಸಹ ಅದು ಕೂಡ ಇರುವಂತಹ ಕಣ್ಣಿಲ್ದಂತಹ ವ್ಯಕ್ತಿ ನೋಡಿದಂತಹ ಸಾಕ್ಷಿಯನ್ನು ಪರಿಗಣನೆ ಮಾಡಬಹುದು. ಯಾವ ರೀತಿ ಅಂದ್ರೆ ಸೆನ್ಸ್ ನಿಂದ. ಹೌದು, ನಾನು ಇಷ್ಟು ರೀತಿಯಾದ ಅನುಭವ ಇದೆ, ಅದು ಕೊಲೆ ಮಾಡಿದ್ದು ಅಥವಾ ನೋಡಿದ್ದು ಇಂತಹ ವ್ಯಕ್ತಿಯೇ, ನಾನು ಈ ರೀತಿ ಗುರುತಿಸಬಲ್ಲೆ. ಅವನ ಕೈಗೆ ಒಂದು ಖಡ್ಗವನ್ನು ಹಾಕೊಂಡಿದ್ದ ಅಥವಾ ಕಾಲಿಗೆ ನೇಣು ಹಾಕೊಂಡಿದ್ದ ಅಥವಾ ಅವನಿಗೆ ಕೈ ಫ್ರಾಕ್ಚರ್ ಆಗಿತ್ತು, ಪ್ಲಾಸ್ಟಿಕ್ ಕೈ ಹಾಕೊಂಡಿದ್ದ, ನಾನು ಗ್ರಹಿಸಿದೆ, ಮುಟ್ಟಿದೆ, ಸ್ಪರ್ಶದಿಂದ ಗೊತ್ತಾಯ್ತು ಆ ಕೈ ಇಂತಹ ವ್ಯಕ್ತಿಯದ್ದೇ. ಆ ಸ್ಪರ್ಶ ಜ್ಞಾನದಿಂದ, ಆ ಸೆನ್ಸ್ ಆರ್ಗನ್ ನಿಂದ, ಒಂದು ಸ್ಪರ್ಶ ಜ್ಞಾನದಿಂದ ಆ ವ್ಯಕ್ತಿಯನ್ನ ನಾನು ಕಂಡಿಡಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಹಲವಾರು ಪ್ರಕರಣಗಳಲ್ಲಿ ಈ ರೀತಿಯಾದಂತಹ ಒಂದು ಗ್ರಹಿಕೆಯಿಂದ, ಸೆನ್ಸ್ ನಿಂದ ನಾವು ಹಲವಾರು ಪ್ರಕರಣಗಳನ್ನ ಇನ್ವೆಸ್ಟಿಗೇಷನ್ ಮಾಡಿರೋದು ಕಂಡಿರ್ತೀರಿ. ಮತ್ತು ಆ ಒಂದು ಇನ್ವೆಸ್ಟಿಗೇಷನ್, ಆ ಒಂದು ಪ್ರಾಸಂಗಿಕ, ಆ ಒಂದು ಅಭಿಪ್ರಾಯಗಳ ಆಧಾರದ ಮೇಲೆ ಶಿಕ್ಷೆ ಆಗಿರೋದು ಮತ್ತೆ ಬಿಡುಗಡೆ ಆಗಿರುವಂತಹ ಹಲವಾರು ಪ್ರಕರಣಗಳನ್ನ ನಾವು ಕಂಡಿರ್ತೀವಿ. ಈ ರೀತಿಯಾಗಿ ಸಾಮಾನ್ಯ ಇದಕ್ಕೂ ವರದಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದ ಹಿತಾಸಕ್ತಿನೂ ಇರೋದಿಲ್ಲ ಆ ವ್ಯಕ್ತಿಗೆ, ಆ ತಜ್ಞನಿಗೆ ಯಾವುದೇ ರೀತಿಯಾದ ಹಿತಾಸಕ್ತಿ ಇಲ್ಲ ಇಲ್ಲಿ. ಆ ಒಂದು ವಿಚಾರವಾಗಿ ನಾವು ಈಗ ತಿಳ್ಕೊಂಡು ಹೋಗೋಣ. ಏನಪ್ಪಾ ಅಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ದಿನನಿತ್ಯದ ಅಭ್ಯಾಸದಲ್ಲಿ ತಜ್ಞರ ಅಭಿಪ್ರಾಯ ಅಥವಾ ಪರಿಣಿತರ ಅಭಿಪ್ರಾಯ ಅಂತ ನಾವು ಕಾಣ್ಕೊಂಡು ಹೋಗ್ತೀರಿ. ಸಾಮಾನ್ಯ ಸಾಕ್ಷಿಗಳಿಗೂ ಜ್ಞಾನದಲ್ಲಿರುವ, ಅವರಿಗೆ ತಿಳಿದಿರುವ ಸತ್ಯಗಳಿಗೆ ಮಾತ್ರ ಸಾಕ್ಷ್ಯವನ್ನು ನುಡಿಬೇಕು. ಅಂದ್ರೆ ನಾನು ಏನ್ ನುಡಿಬೇಕು ಅಂದ್ರೆ, ಹೌದು ನಾನು ಅಲ್ಲಿ ಗುಂಡು ಹೊಡೆದಂತಹ ಸದ್ದನ್ನು ಕೇಳಿಸ್ಕೊಂಡೆ, ಆ ಸದ್ದು ಕೇಳಿದ ಹೊರಗಡೆ ಬಂದು ನೋಡಿದ ಸಂದರ್ಭದಲ್ಲಿ ಬೀನ ತಂದೆ ಸೀನು ಎ ಅನ್ನೋನು ಕೊಲೆ ಮಾಡಿ ಓಡೋದ ಅಂತ ಹೇಳಿದ್ರು, ಅಷ್ಟು ವಿಚಾರಕ್ಕೆ ಮಾತ್ರ ನಾನು ಸಾಕ್ಷ್ಯವನ್ನು ನುಡಿಬೇಕು. ಅಷ್ಟು ಮಾತ್ರ ನನ್ನ ಜ್ಞಾನದ ಒಂದು ಅರಿವಿಗೆ ಅಥವಾ ನನ್ನ ಒಂದು ಗ್ರಹಿಕೆಗೆ ಮಾತ್ರ ನನಗೆ ಸೀಮಿತವಾಗಿರ್ತದೆ. ಅಷ್ಟರ ಮಟ್ಟಿಗೆ ಮಾತ್ರ ನನ್ನ ಅಭಿಪ್ರಾಯ ಬರೋದು, ನನ್ನ ಸಾಕ್ಷ್ಯವನ್ನ ನ್ಯಾಯಾಲಯಕ್ಕೆ ಅಥವಾ ತನಿಖಾಧಿಕಾರಿ ಮುಂದೆ ನುಡಿಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಅದನ್ನ ನಾವು ಸಾಮಾನ್ಯವಾಗಿ ನುಡಿಯುವಂತ ಸಾಕ್ಷ್ಯ ಅಂತ ನಾವು ಕರಿತೀರಿ. ಅದು ತಜ್ಞರದು ಆಗ್ಲೇ ಹೇಳಿದಂತ ಅವ್ರಿಗೆ ವಿಶೇಷವಾದಂತಹ ತರಬೇತಿ ಇರಬೇಕು, ವಿಶೇಷವಾದಂತಹ ಕೌಶಲ್ಯ ಇರಬೇಕು, ಒಂದು ಪರ್ಟಿಕ್ಯುಲರ್ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಪರಿಣಿತಿಯನ್ನ ಅವನು ಹೊಂದಿರಬೇಕು. ಅದರಲ್ಲಿ ಪರಿಣಿತಿಯನ್ನ, ಹೆಚ್ಚಿನ ಜ್ಞಾನವನ್ನ, ಅನುಭವವನ್ನ ಹೊಂದಿರಬೇಕು. ಅಂತಹವ್ರನ್ನ ಮಾತ್ರ ತಜ್ಞರು ಅಂತ ಕರಿತೀವಿ. ಇಲ್ಲಿ ಇದಕ್ಕೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಏನಪ್ಪಾ ಅಂದ್ರೆ ರಂಗಣ್ಣ ಎಂಬುವವನು ಮಂಗಣ್ಣ ಅನ್ನೋನು ಕೊಲೆ ಮಾಡ್ತಾನೆ. ಇದನ್ನ ಚಂಗಣ್ಣ ಅನ್ನೋನು ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡಿರ್ತಾನೆ. ಆಗ್ಲೇ ನಾನೇ ಮಂಗ ಆಗಿದ್ದೀನಿ, ಚಂಗಣ್ಣ ಆಗಿದ್ದೀನಿ, ರಂಗಣ್ಣನೂ ಆಗಿದ್ದೀನಿ. ಅದೇ ಒಂದು ಉದಾಹರಣೆನ ಒಂದು ಕೊಲೆಗೆ ಸಂಬಂಧಪಟ್ಟಂತ ತಗೊಂಡಿರ್ತದೆ. ಆ ಒಂದು ಕೊಲೆಗೆ ಸಂಬಂಧಪಟ್ಟ ಏನ್ ನೋಡಿರ್ತಾನೆ ಅಷ್ಟು ಮಾತ್ರ ನೋಡಿಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮೀರಿ ಇಲ್ಲಿ ಥರ್ಡ್ ಪಾರ್ಟಿ ಅಂದ್ರೆ ಎಕ್ಸ್ಪರ್ಟ್ ಒಪಿನಿಯನ್ ಈ ಕೊಲೆಗೆ ಸಂಬಂಧಪಟ್ಟ ಯಾವ ರೀತಿ ನಾವು ತಿಳ್ಕೊಬಹುದಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ಕೊಲೆಯ ವಿಚಾರವಾಗಿ ಚಂಗಣ್ಣ ತನಗೆ ತಿಳಿದಿರುವ ಸತ್ಯಗಳನ್ನ ಮಾತ್ರ ಸಾಕ್ಷಿ ನುಡಿಬೇಕು ಅನ್ನೋ ನಿಯಮ, ಅದು ರೂಲ್ ಅದು. ಆದರೆ ಇಲ್ಲಿ ವೈದ್ಯರು ಬರ್ತಾರೆ, ಥರ್ಡ್ ಪಾರ್ಟಿ ಎಕ್ಸ್ಪರ್ಟ್ ವೈದ್ಯರು ಬರ್ತಾರೆ. ವೈದ್ಯರು ಏನಪ್ಪಾ ಹೇಳ್ತಾನೆ ಅಂದ್ರೆ, ಮೂರನೇ ವ್ಯಕ್ತಿ ಕೊಲೆಯನ್ನು ಕಣ್ಣಾರೆ ಕಂಡಿಲ್ಲ, ಕೊಲೆಗೂ ಏನು ಇಲ್ಲ, ಆದ್ರೂ ಸಹ ಮರಣೋತ್ತರ ಪರೀಕ್ಷೆ ಮಾಡ್ತಾನೆ. ಮರಣೋತ್ತರ ಪರೀಕ್ಷೆ ಮಾಡಿ ಅದ್ರ ಬಗ್ಗೆ ಒಂದು ವರದಿನ ಕೊಡ್ತಾನೆ. PM ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾನೆ. ಅದರಲ್ಲಿ ಹೇಳ್ತಾನೆ ಗಾಯಗಳು ಯಾವ ರೀತಿಯಾದಂತಹ ಗಾಯಗಳಾಗಿತ್ತು, ಆ ಒಂದು ಗಾಯಗಳ ಪರಿಣಾಮ ಏನಾಯ್ತು, ಅಥವಾ ಒಂದು ಸಾವಿಗೆ ನಿಖರವಾದಂತಹ ಕಾರಣವನ್ನು ಕೊಡ್ತಾನೆ. ಮತ್ತು ಎಂತ ಸಮಯದಲ್ಲಿ ಅಥವಾ ಯಾವ ಒಂದು ಸಮಯದಲ್ಲಿ ಆ ಕೊಲೆ ಆಗಿರುತ್ತೆ, ಅಥವಾ ಮೃತ ವ್ಯಕ್ತಿ ತನ್ನ ಮೃತ್ಯುವಾಗಿರ್ತಾನೆ ಅಥವಾ ಸತ್ತಿರ್ತಾನೆ ಎಂಬ ವಿಚಾರವನ್ನ ಆ ಮರಣೋತ್ತರ ಪರೀಕ್ಷೆಯ ಮುಖೇನ ನಿಖರವಾದಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೋಡ್ರಿ, ಆ ಡಾಕ್ಟರ್ಗೂ ಆ ಕೊಲೆಗೆ ಸಂಬಂಧನೇ ಇಲ್ಲ, ಥರ್ಡ್ ಪಾರ್ಟಿ. ಈಗ ಆಸ್ ಪರ್ ದಿ ಎವಿಡೆನ್ಸ್ ಆಕ್ಟ್, ಆಸ್ ಪರ್ ದಿ ಎವಿಡೆನ್ಸ್ ಲಾ ಏನ್ ಹೇಳುತ್ತೆ, ನಿಯಮ ಏನ್ ಹೇಳುತ್ತೆ, ರೂಲ್ ಏನ್ ಹೇಳುತ್ತೆ, ಕಂಡಾರೆ ಕಂಡಿರ್ಬೇಕು ಅಥವಾ ಕಿವಿಯಾರೆ ಕೇಳಿರ್ಬೇಕು ಅಥವಾ ಬೇರೆ ಸೆನ್ಸ್ ನಿಂದ ಅವನು ಗ್ರಹಿಕೆ ಮಾಡಿರ್ಬೇಕು ಅಂತ ಹೇಳುತ್ತೆ. ಆದ್ರೆ ಅದಕ್ಕೆ ಅಪವಾದ, ಎಕ್ಸೆಪ್ಷನ್ ಏನಪ್ಪಾ ಅಂದ್ರೆ ಈ ಥರ್ಡ್ ಪಾರ್ಟಿ ಎಕ್ಸ್ಪರ್ಟ್ ಒಪಿನಿಯನ್ ಅಥವಾ ಎಕ್ಸ್ಪರ್ಟ್ ಅಭಿಪ್ರಾಯ ಅಥವಾ ತಜ್ಞರ ಪರಿಣಿತರ ಅಭಿಪ್ರಾಯ, ಆ ಒಂದು ನಿಯಮಕ್ಕೆ ಎಕ್ಸೆಪ್ಷನ್, ಅಪವಾದ.
ಏನೇ ಹೇಳಿದ್ರು ಸಹ ಇಂತಹ ಸಂದರ್ಭದಲ್ಲಿ ಆ ಮೂರನೇ ವ್ಯಕ್ತಿ ಥರ್ಡ್ ಪರ್ಸನ್ ಇವನ್ ದೋ ದೇರ್ ಇಸ್ ನೋ ರಿಲೆವೆಂಟ್ ಅಥವಾ ರಿಲೇಷನ್ ಟು ದಿ ಪರ್ಟಿಕ್ಯುಲರ್ ಕೇಸ್ he can say his opinion regarding death, cause of death, ಆ ಇಂಜುರೀಸ್ ಬಗ್ಗೆ, ಆ ಒಂದು ಗಾಯಗಳಿಗೆ ಸಂಬಂಧಪಟ್ಟಂಗೆ ಅಥವಾ ಸಾವಿಗೆ ಸಂಬಂಧಪಟ್ಟಂತೆ ಅವನು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಈ ತಜ್ಞರು ಅಂದ್ರೆ ಏನಪ್ಪಾ, ಹಾಗೆ ಎಲ್ಲ ತಿಳ್ಕೊಂಡ್ರಿ. ಏನೋ ಅಂದ್ರೆ ಅವನು ಯಾವ್ದಾದ್ರು ಒಂದು ವಿಷಯದಲ್ಲಿ ವಿಶೇಷವಾಗಿ ಪರಿಣಿತಿಯನ್ನು ಹೊಂದಿರಬೇಕು, ಆ ವಿಷಯದ ಕೌಶಲ್ಯ ಅನುಭವ ಹೊಂದಿರಬೇಕು. ಅಂತಹ ಜ್ಞಾನವನ್ನ ತನ್ನ ಅಭ್ಯಾಸದ ಮೂಲಕ, ದೀರ್ಘವಾದಂತಹ ಅಭ್ಯಾಸದ ಮೂಲಕ ಅಥವಾ ವೀಕ್ಷಣೆ ನೋಡೋದ್ರ ಮುಖಾಂತರ ಅಥವಾ ಸರಿಯಾದ ಅಧ್ಯಯನದ ಮುಖಾಂತರ ಅವನು ಪಡೆದಿರ್ತಾನೆ. ಅದಕ್ಕೆ ಸಂಬಂಧಪಟ್ಟ ಯಾರೆಲ್ಲ ಎಕ್ಸ್ಪರ್ಟ್ಸ್ ಅಪ್ಪ, ಯಾವೆಲ್ಲ ಇದು ಬರ್ತಾರೆ ಅಂದ್ರೆ ವೈದ್ಯರು ಇರ್ಬೋದು, ರಾಸಾಯನಿಕ ವಿಶ್ಲೇಷಕರು ಇರ್ಬೋದು, ಸ್ಫೋಟಕ ತಜ್ಞರಿರ್ಬೋದು, ಬ್ಯಾಲಿಸ್ಟಿಕ್ ತಜ್ಞರಿರ್ಬೋದು, ಬೆರಳಚ್ಚು ತಜ್ಞರಿರ್ಬೋದು, ಅಥವಾ ಕೈ ಬರವಣಿಗೆಯ ತಜ್ಞರಿರಬಹುದು, ಫಿಂಗರ್ ಪ್ರಿಂಟ್ಸ್ ಅಂದ್ರೆ ಬೆರಳಚ್ಚುಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ಫುಟ್ ಪ್ರಿಂಟ್ಸ್ ಅಂದ್ರೆ ನಮ್ಮ ಹೆಜ್ಜೆಗಳ ಗುರುತನ್ನು ಹಚ್ಚುವಂತಹ ಪತ್ತೆ ಮಾಡುವಂತಹ ತಜ್ಞರಿರಬಹುದು. ಇವರು ಎಲ್ಲರನ್ನು ಸಹ ನಾವು ವಿಶೇಷವಾಗಿ ತಜ್ಞರು ಎಂದು ಕರಿತೀರಿ, ಎಕ್ಸ್ಪರ್ಟ್ ಅಂತ ಕರಿತೀರಿ. ಅಂದ್ರೆ ಈ ಎಕ್ಸ್ಪರ್ಟ್ ನ ಯಾವಾಗ ನಾವು ತಗೊಂತಾರ ಯಾವ್ದಾದ್ರು ಒಂದು ಬಿಕ್ಕೆ ಅಥವಾ ಮೊರೆ ಹೋಗಬಹುದು ಅಥವಾ ಅಭಿಪ್ರಾಯವನ್ನ ಪಡಿಬಹುದು ಅಂತ ಕೇಳಿ. ಅಂದ್ರೆ ಒಂದು ತೀರ್ಪಿನ ನಿಖರತೆಯನ್ನ ಪರೀಕ್ಷಿಸಲು ನ್ಯಾಯಾಧೀಶರಿಗೆ ಅಗತ್ಯವಾದಂತಹ ವೈಜ್ಞಾನಿಕ ಮಾನದಂಡವನ್ನ ಒದಗಿಸೋದೇ ಈ ಪರಿಣಿತರ ಕರ್ತವ್ಯ. ಪರಿಣಿತರ ಏನಪ್ಪಾ ಕರ್ತವ್ಯ ಆಗಿರ್ತದೆ, ನ್ಯಾಯಾಲಯಕ್ಕೆ ಈ ರೀತಿಯಾದಂತ ಯಾವುದೇ ರೀತಿಯಾದಂತಹ ಒಂದು ಭಿನ್ನಾಭಿಪ್ರಾಯ ಅಥವಾ ವಿವಾದ ಉದ್ಭವ ಆದಂತಹ ಸಂದರ್ಭದಲ್ಲಿ ಆ ಪರಿಣಿತರು ಆ ಒಂದು ವೈಜ್ಞಾನಿಕ ಮಾನದಂಡಗಳ ಆಧಾರದ ಮೇಲೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಅಥವಾ ಅಭಿಪ್ರಾಯವನ್ನ ಕೊಟ್ಟು ಮಾನ್ಯ ನ್ಯಾಯಾಲಯಕ್ಕೆ ತನ್ನ ತೀರ್ಪಿನಲ್ಲಿ ನಿಖರವಾಗಿ ತನ್ನ ತೀರ್ಪನ್ನು ಪ್ರಕಟಿಸಲು ಅನುವು ಮಾಡಿಕೊಳ್ಳಲು ಈ ರೀತಿಯಾದಂತಹ ಅಭಿಪ್ರಾಯವನ್ನು ವೈಜ್ಞಾನಿಕ ಮಾನದಂಡನೆಯ ಆಧಾರದ ಮೇಲೆ ತನ್ನ ಅಭಿಪ್ರಾಯವನ್ನು ಕೊಡಬೇಕಾಗುತ್ತೆ. ಇದರಿಂದಾಗಿ ಏನಪ್ಪಾ ಆಗುತ್ತೆ ಅಂದ್ರೆ ನ್ಯಾಯಾಧೀಶರು ಈ ರೀತಿಯಾಗಿ ಯಾವುದೇ ಒಂದು ವೈಜ್ಞಾನಿಕ ಮಾನದಂಡ ಇರಬಹುದು ಅಥವಾ ಯಾವುದೇ ರೀತಿಯಾದಂತಹ ವೈಜ್ಞಾನಿಕ ಅಭಿಪ್ರಾಯ ಅಥವಾ ತಜ್ಞರು ಕೊಟ್ಟಂತಹ ಅಭಿಪ್ರಾಯವನ್ನು ಮಾನ್ಯ ನ್ಯಾಯಾಲಯವು ಸರಿಸಾಗಾಟವಾಗಿ ತಳ್ಳು ಹಾಕ್ಲಿಕ್ಕೂ ಬರೋದಿಲ್ಲ, ಅಥವಾ ಆ ಒಂದು ವೈಜ್ಞಾನಿಕ ಆಧಾರದ ಮೇಲೆ ಕೊಟ್ಟಂತಹ ಆ ಒಂದು ಅಭಿಪ್ರಾಯದ ಮೇರೆಗೆ ಆ ಒಂದು ಒಪಿನಿಯನ್ ಮೇರೆಗೆ ಅದನ್ನ ಮಾನದಂಡನೆಯಾಗಿ ತೆಗೆದುಕೊಂಡು ತೀರ್ಪನ್ನು ನೀಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಪೂರಕವಾಗಿ ಇತರೆ ಸಾಂದರ್ಭಿಕ ಸಾಕ್ಷ್ಯಾಧಾರಗಳಿರ್ಬೋದು ಅಥವಾ ಪ್ರತ್ಯಕ್ಷ ಸಾಕ್ಷ್ಯಾಧಾರಗಳಿರ್ಬೋದು, ಅದನ್ನ ಎರಡನ್ನು ಒಟ್ಟಿಗೆ ತುಲನೆ ಮಾಡಿ ಯಾವುದಕ್ಕೆ ಸುಸಂಬದ್ಧವಾಗಿರುತ್ತೋ ಅಥವಾ ಅಸಂಬದ್ಧವಾಗಿರುತ್ತೋ ಅಂತ ಹೇಳಿ ನ್ಯಾಯಾಲಯವು ತನ್ನ ಸ್ವತಂತ್ರವಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಅಂದ್ರೆ ನಾನು ಯಾವುದೋ ಒಂದು ತಜ್ಞ ಅಭಿಪ್ರಾಯ ಕೊಟ್ಟಿದ್ದಾನೆ ಅಂದಿದ ತಕ್ಷಣ ನ್ಯಾಯಾಲಯ ಎಸ್ ಅವ್ನು ತಜ್ಞ ಇದ್ದಾನೆ, ವಿಶೇಷವಾಗಿ ಪರಿಣಿತಿಯನ್ನು ಪಡೆದಿದ್ದಾನೆ, ಒಪ್ಕೊಂಡ್ಬಿಡೋಣ ಅನ್ನುವಂತ ಆತುರತೆ ಅಥವಾ ಕಾತುರತೆಯನ್ನು ನ್ಯಾಯಾಲಯ ವ್ಯಕ್ತಪಡಿಸಬಾರದು. ಅದಕ್ಕೆ ಸಂಬಂಧಪಟ್ಟಂತೆ ಇತರೆ ಸಾಕ್ಷಿದಾರರು ಯಾವ್ದು ಇತರೆಲ್ಲಾ ಸಾಕ್ಷಿದಾರಗಳಿದೆಯೋ ಅದಕ್ಕೆ ಪೂರಕವಾಗಿ ಏನಾದ್ರು ನುಡಿದಿದ್ದಾರಾ ಅಥವಾ ವ್ಯತಿರಿಕ್ತವಾಗಿ ಏನಾದ್ರು ಬಂದಿದ್ಯಾ, ಎಷ್ಟು ಸುಸಂಬದ್ಧತೆ ಇದೆ ನಾನು ಇದನ್ನು ಒಪ್ಲಿಕ್ಕೆ ಅಥವಾ ಈ ತೀರ್ಪಿಗೆ ಆ ಅಭಿಪ್ರಾಯವನ್ನ ಅಳವಡಿಸ್ಕೊಳ್ಳಲಿಕ್ಕೆ ಎಷ್ಟು ಸಮಂಜಸವಾಗಿದೆ ಅಂತ ಹೇಳಿ ತನ್ನ ಜುಡಿಷಿಯಸ್ ಮೈಂಡ್ ಅನ್ನ, ನ್ಯಾಯಿಕ ನಿರ್ಣಯವನ್ನ ತಿಳಿಲಿಕ್ಕೆ ತನ್ನ ಜುಡಿಷಿಯಸ್ ಮೈಂಡ್ ಅನ್ನ ಅಪ್ಲೈ ಮಾಡಿ ನ್ಯಾಯಿಕ ನಿರ್ಣಯವನ್ನ ಮಾಡಬೇಕು. ತರಾತುರಿ ತೋರಿಸುವಂತಿಲ್ಲ ಅಂತೇಳಿ ಹಲವಾರು ನ್ಯಾಯಾಲಯದ, ಸರ್ವೋಚ್ಚ ನ್ಯಾಯಾಲಯದ, ಉಚ್ಚ ನ್ಯಾಯಾಲಯದ ತೀರ್ಪುಗಳಲ್ಲಿ ಉಲ್ಲೇಖವನ್ನು ಮಾಡಿರ್ತಾರೆ. ವಾಟ್ ಈಸ್ ದ ವ್ಯಾಲ್ಯೂ ಅದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಯಾವೆಲ್ಲ ಅಭಿಪ್ರಾಯಗಳನ್ನ ನಾವು 5 ಆಗ್ಲೇ ತಿಳ್ಕೊಂಡಿದ್ದೀರಿ, ಅವೆಲ್ಲ ಯಾವ್ಯಾವಪ್ಪ ಅಂತ ಹೇಳಿದ್ರೆ ವ್ಯಾಲ್ಯೂ ಆಮೇಲೆ ಬರೋಣ. ಏನಪ್ಪಾ ಅಂದ್ರೆ ಮೊದಲನೆಯದಾಗಿ ನಾನು ಆಗ್ಲೇ ಹೇಳಿದೆ, ವಿದೇಶಿ ಕಾನೂನಿನಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದು. ಫಾರಿನ್ ಲಾ ಬಗ್ಗೆ ಒಂದು ವಿಚಾರ ಉದ್ಭವ ಆಗುತ್ತೆ, ಅಂತಹ ಸಂದರ್ಭದಲ್ಲಿ ಯಾವ ರೀತಿ ಅದನ್ನ ಒಪ್ಕೊಳ್ಬಹುದು ಅನ್ನೋ ವಿಚಾರವನ್ನ ಸೆಕ್ಷನ್ 38 ರೆಡಿ ವಿತ್ ಸೆಕ್ಷನ್ 45 ಆಫ್ ಎವಿಡೆನ್ಸ್ ಆಕ್ಟ್, ಭಾರತೀಯ ಸಾಕ್ಷಿ ಅಧಿನಿಯಮ ಕಲಂ 38 ಸಹವಾಚಕ 45 ಒಟ್ಟಿಗೆ ನಾವು ನೋಡಿದ ಸಂದರ್ಭದಲ್ಲಿ ಈ ಫಾರಿನ್ ಲಾ ಬಗ್ಗೆ ನಮ್ಗೆ ಸೂಕ್ತವಾದಂತಹ ತಿಳುವಳಿಕೆ ಬರುತ್ತೆ. ಏನ್ ಹೇಳಿದಾರಪ್ಪ ಇದರಲ್ಲಿ ಅಂದ್ರೆ, ಯಾವುದೇ ವಿದೇಶದಲ್ಲಿ, ಯಾವುದೇ ಫಾರಿನ್ ನಲ್ಲಿ, ವಿದೇಶದಲ್ಲಿ
ಚಾಲ್ತಿಯಲ್ಲಿರುವಂತಹ ಕಾನೂನಿನ ಬಗ್ಗೆ ನ್ಯಾಯಾಲಯವು ತನ್ನ ಅಭಿಪ್ರಾಯವನ್ನ ರೂಪಿಸ್ಕೊಳ್ಬೇಕಾದ ಬರುತ್ತೆ. ಬೇರೆ ದೇಶಕ್ಕೆ ಸಂಬಂಧಪಟ್ಟಂತ ಒಂದು ಕಾನೂನು ಇರುತ್ತೆ, ಆ ಕಾನೂನು ಪ್ರೆಸೆಂಟ್ ಚಾಲ್ತಿಯಲ್ಲಿರುತ್ತೆ. ಆ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಒಂದು ಸಂದರ್ಭ ಆ ಒಂದು ಪ್ರಕರಣದಲ್ಲಿ ಉದ್ಭವ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟಿದೆಯೋ ಅಂತಹ ದೇಶದ ಸರ್ಕಾರದ ಪ್ರಾಧಿಕಾರದ ಮೇರೆಗೆ ಅದು ಒಪ್ಪಿಗೆಯ ಮೇರೆಗೆ ಮುದ್ರಿತವಾದಂತಹ ಅಥವಾ ಪ್ರಕಟವಾದ ಮತ್ತು ಅಂತಹ ಯಾವುದೇ ಕಾನೂನನ್ನು ಒಳಗೊಂಡಿರುವಂತಹ ಒಂದು ಪುಸ್ತಕ ಇರಬಹುದು, ಸಂಹಿತೆ ಇರಬಹುದು, ಅಂತಹ ಕಾನೂನಿನ ಕುರಿತು ಯಾವುದೇ ಹೇಳಿಕೆಯು ಸುಸಂಬದ್ಧವಾಗಿರುತ್ತದೆ. ಆ ಒಂದು ಫಾರಿನ್ ಲಾಗ್ ಸಂಬಂಧಪಟ್ಟಂತ ಉದ್ಭವ ಆದಂತ ಸಂದರ್ಭದಲ್ಲಿ ಯಾವ ವಿದೇಶಕ್ಕೆ ಅಥವಾ ಯಾವ ದೇಶಕ್ಕೆ ಸಂಬಂಧಪಟ್ಟಿರುವಂತಹ ಕಾನೂನಿನಲ್ಲಿ ವಿವಾದ ಉದ್ಭವ ಆಗಿರುತ್ತೋ ಆ ಕಾನೂನಿನ ಅಡಿಯಲ್ಲಿ ಆ ಕಾನೂನಿಗೆ ಸಂಬಂಧಪಟ್ಟಂತೆ ಆ ಸರ್ಕಾರದ ಒಡೆತನದಲ್ಲಿ ಇರುವಂತಹ ಒಂದು ಪ್ರಾಧಿಕಾರದ ಮೂಲಕ ಆ ಕಾನೂನನ್ನ ತಯಾರು ಮಾಡಿ ಅಥವಾ ಪ್ರಕಟಣೆ ಮಾಡಿ ಅಥವಾ ಮುದ್ರಿತ ಮಾಡಿ ಅದನ್ನು ಚಾಲ್ತಿಯಲ್ಲಿ ಬಿಟ್ಟಿರುತ್ತಾರೋ ಆ ಪುಸ್ತಕದಲ್ಲಿ ಇರುವಂತಹ ಕಾನೂನಿನಲ್ಲಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೋ ಅಥವಾ ಏನು ಕಾನೂನನ್ನು ರೂಪಿಸಿರ್ತಾರೋ ಅದನ್ನ ಒಪ್ಪತಕ್ಕದ್ದು, ಅದನ್ನ ಇದ್ ಮಾಡತಕ್ಕದ್ದು ಅಂತೇಳಿ ಬರ್ತದೆ. ಅಂದ್ರೆ ವಿದೇಶಿ ಕಾನೂನನ್ನು ಯಾವ ರೀತಿ ಸಾಬೀತುಪಡಿಸಬಹುದು ಅಂದ್ರೆ ವಿದೇಶಿ ಕಾನೂನಿನಲ್ಲಿ ವಿಶೇಷವಾಗಿ ನುರಿತ ವ್ಯಕ್ತಿ ಇರಬೇಕು, ಆ ಕಾನೂನಿನ ಸಂದರ್ಭದಲ್ಲಿ ವಿಶೇಷವಾದಂತಹ ಪರಿಣಿತಿಯನ್ನು ಹೊಂದಿರಬೇಕು ಮತ್ತು ವಿದೇಶಿ ಸರ್ಕಾರದ ಅಧಿಕಾರದಲ್ಲಿ ಮುದ್ರಿತ ಅಥವಾ ಪ್ರಕಟವಾದ ಪುಸ್ತಕಗಳ ನೇರವಾಗಿ ಅದರಲ್ಲಿ ಉಲ್ಲೇಖ ಏನಾದ್ರೂ ಇದ್ರೆ ಆ ಕಾನೂನಿಗೆ ಸಂಬಂಧಪಟ್ಟಂತ ಆ ಉಲ್ಲೇಖಗಳ ಅಡಿಯಲ್ಲಿ ವಿದೇಶಿ ಕಾನೂನಿನ ಬಗ್ಗೆ ಉದ್ಭವವಾಗಿರುವಂತಹ ವಿವಾದಾಂಶವನ್ನ ತೀರ್ಪಿನಲ್ಲಿ ಪ್ರಕಟಿಸುವಾಗ ಅಥವಾ ನ್ಯಾಯಾಲಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ತನ್ನ ಒಂದು ಅಭಿಪ್ರಾಯವನ್ನು ಈ ಆಧಾರದ ಮೇರೆಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಅಥವಾ ತೀರ್ಪನ್ನು ಪ್ರಕಟಿಸಬಹುದು ಅಂತೇಳಿ ಕಲಂ 38 ಸಹವಾಚಕ 45 ಅಡಿಯಲ್ಲಿ ಸೆಕ್ಷನ್ 38 ರೆಡಿ ವಿತ್ ಸೆಕ್ಷನ್ 45 ಈ ಒಂದು ಕಲಂಗಳ ಅಡಿಯಲ್ಲಿ ನಾವು ಫಾರಿನ್ ಲಾ ಬಗ್ಗೆ ತಿಳ್ಕೋಬಹುದು. ಮತ್ತೆ ಈ ತಜ್ಞರ ಒಂದು ಸಾಕ್ಷ್ಯಕ್ಕೂ ಸಾಮಾನ್ಯ ಸಾಕ್ಷ್ಯಕ್ಕೆ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ ಕೈ ಬರಹ, ಬೆರಳಿನ ಗುರುತು, ಹ್ಯಾಂಡ್ ರೈಟಿಂಗ್ ಆರ್ ಫಿಂಗರ್ ಪ್ರಿಂಟ್, ಗಾಯದ ಸ್ವರೂಪ, ನೇಚರ್ ಆಫ್ ವೂಂಡ್ ಇತ್ಯಾದಿಗಳ ಬಗ್ಗೆ ತಜ್ಞರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಅದನ್ನ ತಜ್ಞರ ಅಭಿಪ್ರಾಯ ಅಂತ ಕರಿತೀರಿ. ಅದೇ ರೀತಿಯಾಗಿ ಸಾಮಾನ್ಯ ಸಾಕ್ಷಿ ಏನಪ್ಪಾ ಅಂದ್ರೆ ಸದರಿ ಘಟನೆಯ ಬಗ್ಗೆ ಅಥವಾ ಅಪರಾಧಕ್ಕೆ ಸಂಬಂಧಪಟ್ಟಂತ ಸಂಗತಿಯನ್ನ ಮಾತ್ರ ಆ ವ್ಯಕ್ತಿ ಹೇಳಬೇಕಾಗುತ್ತೆ. ಮತ್ತು ತಜ್ಞರ ಅಭಿಪ್ರಾಯದ ಆಧಾರದ ಮೇಲೆ ನ್ಯಾಯಾಲಯವು ಶಿಕ್ಷೆಯ ಆದೇಶವನ್ನು ರವಾನಿಸಲು ಸಾಧ್ಯವಿಲ್ಲ. ಏನ್ ಎಕ್ಸ್ಪರ್ಟ್ ಒಪಿನಿಯನ್ ಏನ್ ಕೊಟ್ಟಿರ್ತಾರೋ ಅಥವಾ ಎಕ್ಸ್ಪರ್ಟ್ ಏನ್ ಒಪಿನಿಯನ್ ಅನ್ನು ಮಾನ್ಯ ನ್ಯಾಯಾಲಯಕ್ಕೆ ಅಥವಾ ವರದಿಯನ್ನು ಕೊಟ್ಟಿರ್ತಾರೋ ಅದರ ಆಧಾರದ ಮೇರೆಗೆ ಅದನ್ನೇ ಒಂದು ಸೋಲಾಗಿ ತಗೊಂಡು ಅದನ್ನೇ ಒಂದೇ ಒಂದು ಆಧಾರವನ್ನು ಇಟ್ಟುಕೊಂಡು ಯಾವುದೇ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಲು ಮುಂದಾಗಬಾರದು. ಮತ್ತು ಆ ರೀತಿ ಕೊಟ್ಟಂತಹ ಒಂದು ಅಭಿಪ್ರಾಯವು ನಿರ್ಣಾಯಕವಾಗಿರುವುದಿಲ್ಲ ಅಂತ ಹೇಳುತ್ತೆ. ಆದರೆ ಈ ಕಡೆ ಸಾಮಾನ್ಯ ಸಾಕ್ಷಿ ಬಂದ ಸಾಕ್ಷಿಯ ಸತ್ಯ ಸಂಗತಿ ಇನ್ಸಿಡೆಂಟಲ್ ಫ್ಯಾಕ್ಟ್ಸ್ ಗಳನ್ನ ಹೇಳಿರ್ತಾನೆ. ಇಲ್ಲಿ ಸಾಕ್ಷಿಯ ಅಭಿಪ್ರಾಯವು ಸ್ವೀಕಾರಾರ್ಹವಾಗಿರುವುದಿಲ್ಲ. ಇಲ್ಲಿ ಆ ರೀತಿ ಕೊಟ್ಟಿದ ತಕ್ಷಣ ಹೌದು ನಾನು ಐ ವಿಟ್ನೆಸ್ ನಾನು ನೋಡ್ದೆ ಮಾಡ್ದೆ ಅಂತ ಹೇಳಿದ ತಕ್ಷಣ ಇಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಈ ರೀತಿಯಾಗಿ ತಜ್ಞರ ಅಭಿಪ್ರಾಯಕ್ಕೂ ಮತ್ತು ಸಾಕ್ಷಿದಾರರ ಅಭಿಪ್ರಾಯಕ್ಕೂ ಭಿನ್ನಾಭಿಪ್ರಾಯ ಬಂದಂತ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯವು ಎರಡನ್ನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವ ಅಭಿಪ್ರಾಯವು ಸುಸಂಬದ್ಧವಾಗಿರುತ್ತದೆ ಅಥವಾ ಎರಡೂ ವ್ಯತಿರಿಕ್ತತೆಯನ್ನು ಕಂಡು ಬಂದ ಸಂದರ್ಭದಲ್ಲಿ ಆ ಒಂದು ಪ್ರತ್ಯಕ್ಷ ಸಾಕ್ಷಿಗಳ ಜೊತೆಗೆ ಇತರೆ ಸಾಕ್ಷಿಗಳು ಏನೆಲ್ಲಾ ಇರುತ್ತದೆ, ಮೆಟೀರಿಯಲ್ ಆಬ್ಜೆಕ್ಟ್ಸ್ ಇರ್ಬೋದು ಅಥವಾ ಈ ರೀತಿಯಾದಂತಹ ಅಭಿಪ್ರಾಯಗಳಿರಬಹುದು, ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಇರ್ಬೋದು, ಸಾಂದರ್ಭಿಕ ಸಾಕ್ಷಿ ಇರ್ಬೋದು ಅಥವಾ ಇತರೆ ಸಾಕ್ಷಿಗಳಿರ್ಬೋದು, ಎಲ್ಲವನ್ನ ಒಟ್ಟುಗೂಡಿಸಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಕೇವಲ ಇಲ್ಲಿ ಇಂಪ್ಲಿಕ್ಟ್ ಇದೆ, ಎರಡು ತಜ್ಞರ ವರದಿಗೂ ಮತ್ತು ಐ ವಿಟ್ನೆಸ್ ಮಧ್ಯ ವೈರುಧ್ಯತೆ ಇದೆ, ವ್ಯತಿರಿಕ್ತತೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಿರ್ಣಯಿಸಲು ಅಥವಾ ಬೇರೆ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಇದರ ಜೊತೆಗೆ ಇತರ ಎಲ್ಲಾ ಸಾಕ್ಷಿಗಳನ್ನ ಸಹ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳುತ್ತೆ. ಮತ್ತೆ ತಜ್ಞರು ತಮ್ಮ ಅನುಭವ, ವಿಶೇಷವಾದಂತಹ ಜ್ಞಾನ ಅಥವಾ ಕ್ಷೇತ್ರದ ಕೌಶಲ್ಯ ಆಧಾರದ ಮೇಲೆ ತಮ್ಮ ಅಭಿಪ್ರಾಯವನ್ನ ನೀಡ್ತಾರೆ ಅಷ್ಟೇ. ಆದರೆ ಕಣ್ಣಾರೆ ಕಂಡಂತಹ ಸಾಕ್ಷಿಯು ಸಾಕ್ಷ್ಯದ ಆಧಾರದ ಮೇಲೆ ನ್ಯಾಯಾಲಯವು ಶಿಕ್ಷೆ ಆದೇಶವನ್ನ ರವಾನಿಸಬಹುದು. ಇಲ್ಲಿ ರವಾನಿಸಬಾರದು ಅಂತ ಹೇಳ್ತಾರೆ. ಈ ಒಂದು ವಿಚಾರವಾಗಿ ಅದು ಆಕ್ಯುಲರ್ ಇದೆ, ಅವ್ರು ಹೇಳುತ್ತಿರುವಂತಹ ಒಂದು ಸಾಕ್ಷ್ಯದಲ್ಲಿ ವಾಸ್ತವಿಕತೆ ಇದೆ ಮತ್ತು ಸತ್ಯಾಂಶವನ್ನೇ ಹೇಳಿದ್ದಾನೆ.
ಅವನಿಗೆ ಬೇರೆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಅಭಿಪ್ರಾಯ ಇಲ್ಲ, ಅಥವಾ ಆರೋಪಿಗೆ ಶಿಕ್ಷೆಯನ್ನು ಕೊಡಿಸಲೇಬೇಕು ಅನ್ನೋ ಒಂದು ಉದ್ದೇಶನೂ ಇಲ್ಲ. ಅವ್ನು ಏನ್ ಕಂಡಿದ್ದಾನೋ ಅದನ್ನ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಹೇಳ್ತಾ ಇದ್ದಾನೆ ಅಥವಾ ಹೇಳಿದ್ದಾನೆ ಅನ್ನೋದು ನ್ಯಾಯಾಲಯಕ್ಕೆ ಮನದಟ್ಟಾದ ಸಂದರ್ಭದಲ್ಲಿ, ಅಥವಾ ಸಾಕ್ಷಿ ತಾನು ನೋಡಿದ ಅಥವಾ ಕೇಳಿದ ಅಥವಾ ಗ್ರಹಿಸಿದ ಘಟನೆಯೊಂದಿಗೆ ಸಂಬಂಧಿಸಿದ ನೈಜ ಸಂಗತಿಗಳನ್ನ ಏನು ನ್ಯಾಯಾಲಯಕ್ಕೆ ನೀಡ್ತಾನೋ ಆ ಒಂದು ಆಧಾರದಲ್ಲಿ ಶಿಕ್ಷೆಯನ್ನು ರವಾನಿಸಬಹುದು. ಅದಕ್ಕೆ ಪೂರಕವಾಗಿ ಈ ತಜ್ಞರು ಏನೆಲ್ಲಾ ಕೊಟ್ಟಿರ್ತಾರೋ ವರದಿಗಳನ್ನ, ಅದು ವ್ಯತಿರಿಕ್ತವಾಗಿ ಕೊಟ್ಟಿದ್ರೆ ಅದನ್ನು ಪರಿಗಣಿಸಬಹುದು, ಅದಕ್ಕೆ ಸುಸಂಬದ್ಧವಾಗಿ ಕೊಂಡಿದ್ರೆ ಅದನ್ನು ಸಹ ಪರಿಗಣಿಸಬಹುದು. ಆದ್ರೆ ಸೋಲ್ ಗ್ರೌಂಡ್ ಅದನ್ನೇ ತಗೋಬಾರದು ಅಂತ ಹೇಳಿ ಹೇಳುತ್ತೆ. ನೆಕ್ಸ್ಟ್ ಇದು ಫಾರಿನ್ ಲಾ ಆಯ್ತು. ಈಗ ವೈದ್ಯಕೀಯ ಅಭಿಪ್ರಾಯ ಅಥವಾ ವೈದ್ಯಕೀಯ ಸಾಕ್ಷ್ಯ, ಮೆಡಿಕಲ್ ಎವಿಡೆನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಮೆಡಿಕಲ್ ಎವಿಡೆನ್ಸ್ ಏನಪ್ಪಾ ಹೇಳುತ್ತೆ ಅಂತ ಅಂದ್ರೆ, ಆರೋಪಿಯು ಮಾಡಿದ ಅಪರಾಧವನ್ನ ಸಾಬೀತುಪಡಿಸಲು ತನಿಖಾಧಿಕಾರಿಗಳು ವೈದ್ಯಕೀಯ ಸಾಕ್ಷ್ಯವನ್ನ ಉಪಯೋಗಿಸುವುದು ಸಾಮಾನ್ಯ. ವೈದ್ಯಕೀಯ ಸಾಕ್ಷ್ಯದ ಆಧಾರದ ಮೇಲೆ ಆರೋಪಿಯನ್ನ ಪತ್ತೆ ಹಚ್ಚಲು ಸಹ ಬಳಸಬಹುದು. ಆದ್ದರಿಂದ ವೈದ್ಯಕೀಯ ಸಾಕ್ಷ್ಯವು ಅಪರಾಧಿಕ ಪ್ರಕರಣಗಳಲ್ಲಿ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಈಗ ಒಂದು DNA ಟೆಸ್ಟ್ ಮಾಡಿ ಅಥವಾ ಬ್ಲಡ್ ಸ್ಯಾಂಪಲ್ಸ್ ಮೇಲೆ ಬ್ಲಡ್ ಸ್ಟೈನ್ಸ್ ಏನ್ ಕ್ಲಾತ್ಸ್ ಸಿಕ್ಕಿರುತ್ತೋ ಆ ಕ್ಲಾತ್ಸ್ ಅಲ್ಲಿ ದೊರೆಯುವಂತಹ ಬ್ಲಡ್ ಒಂದು ಆಧಾರದ ಮೇಲೆ ಆರೋಪಿ ಇವನೇ ಅಥವಾ ಆರೋಪಿಯ ಒಂದು ಬ್ಲಡ್ ಗ್ರೂಪ್ ಅಲ್ಲಿ ಏನ್ ಸಿಕ್ಕಿರುತ್ತೋ ಆ ವಿಕ್ಟಿಮ್ ಬಳಿ ಇರುವಂತಹ ಒಂದು ಬ್ಲಡ್ ಸ್ಯಾಂಪಲ್ಗೂ ಸಾಮ್ಯತೆ ಇದೆ ಅಥವಾ ಒಂದೇ ಇದೆ ಅಂತ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೋ ಆ ಒಂದು ಆಧಾರದ ಮೇಲೆ ಸಂಶಯ ಇರುವಂತಹ ವ್ಯಕ್ತಿಯ ಒಂದು ಬ್ಲಡ್ಗೂ ಮತ್ತು ಅಲ್ಲಿನ ಸಿಕ್ಕಿರುವಂತಹ ಬ್ಲಡ್ಗೂ ತಾಳೆ ಮಾಡಿ ಎರಡೂ ಒಂದೇ ಆದಂತಹ ಸಂದರ್ಭದಲ್ಲಿ ಅವನನ್ನ ಆರೋಪಿಯನ್ನಾಗಿ ಪರಿಗಣಿಸಬಹುದು. ಕೊಲೆಯಾದಂತಹ ಒಂದು ಸಂದರ್ಭಗಳಿಗೆ ಸಂಬಂಧ ವೈದ್ಯಕೀಯ ಒಂದು ಸಾಕ್ಷ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಸಂದರ್ಭಗಳಲ್ಲಿ ನಾವು ಒಪ್ಕೋಬಹುದು ಅಥವಾ ಯಾವ ಒಂದು ವಿಚಾರಗಳಲ್ಲಿ ವೈದ್ಯಕೀಯ ಒಂದು ತಜ್ಞರ ಅಭಿಪ್ರಾಯವನ್ನ ನಾವು ಪರಿಗಣಿಸಬಹುದು, ತೆಗೆದುಕೊಳ್ಬಹುದು ಅನ್ನೋದಾದ್ರೆ ವ್ಯಕ್ತಿಯ ದೈಹಿಕ ಸ್ಥಿತಿಯ ಬಗ್ಗೆ ಹೇಳ್ತಾರೆ. ಅಂದ್ರೆ ಈಗ ಯಾವ್ದಾದ್ರು ಒಂದು ಕಿರೋಸಿನ್ ಅಥವಾ ಒಂದು ಫೈರ್ ಆಕ್ಸಿಡೆಂಟ್ ಅಲ್ಲಿ ಒಂದು ಡೆತ್ ಆಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಫೈರ್ ಆಕ್ಸಿಡೆಂಟ್ ಆಗಿ ಆ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಬಂದಂತಹ ವ್ಯಕ್ತಿಯ ಮೇಲೆ ಅಥವಾ ವ್ಯಕ್ತಿಗೆ ದೈಹಿಕವಾಗಿ ಯಾವ ಸ್ಥಿತಿಯಲ್ಲಿದ್ದ, ಎಷ್ಟು ಬರ್ನ್ ಆಗಿತ್ತು, ಎಷ್ಟು ಪರ್ಸೆಂಟೇಜ್ ಬರ್ನ್ ಆಗಿತ್ತು, ಯಾವ ಸ್ಥಿತಿಯಲ್ಲಿದ್ದ, ಅನ್ಕಾನ್ಶಿಯಸ್ ಆಗಿದ್ನ ಅಥವಾ ಅವನು ಮಾತನಾಡುವಂತ ಸ್ಥಿತಿಯಲ್ಲಿದ್ನ ಅಥವಾ ಅವನಿಗೆ ಯಾವ ರೀತಿಯ ಸ್ಥಿತಿ ಇತ್ತು ಅದನ್ನು ಪರಿಗಣನೆ ತೆಗೆದುಕೊಳ್ಬಹುದು. ಆ ವ್ಯಕ್ತಿಯ ವಯಸ್ಸನ್ನ ಅವನು ತಿಳ್ಕೊಬಹುದು. ಆ ವ್ಯಕ್ತಿಯನ್ನು ನಮೂದು ಮಾಡಿರ್ತಾರೆ, ಆ ವಯಸ್ಸಿನ ಬಗ್ಗೆ ಅಭಿಪ್ರಾಯ ತಗೋಬಹುದು. ವ್ಯಕ್ತಿಗೆ ಸಾವಿಗೆ ಕಾರಣ ಏನಪ್ಪಾ ಅನ್ನೋ ವಿಚಾರವನ್ನ ತಿಳಿಸಿರ್ತಾರೆ, ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬಹುದು. ರೋಗದ ಸ್ವರೂಪ, ಆ ವ್ಯಕ್ತಿಗೆ ಯಾವ್ದಾದ್ರು ರೋಗ ಇದ್ದು ಆ ಒಂದು ರೋಗದ ಆಧಾರದ ಮೇಲೆ ಅವನು ಸತ್ತಿದ್ರೆ ಅದಕ್ಕೆ ವಿಚಾರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಅದನ್ನು ತೆಗೆದುಕೊಳ್ಬಹುದು. ಗಾಯಗಳ ಲಕ್ಷಣಗಳು, ಯಾವುದೇ ಒಂದು ಗಂಭೀರವಾದಂತಹ ಹರಿತವಾದಂತಹ ಗಾಯ ಏನಾದ್ರು ಆದ್ರೆ ಆ ಹರಿತವಾದಂತಹ ಗಾಯದಿಂದಲೇ ಸತ್ತಿರ್ತಾನೆ, ಅದರ ಸ್ವರೂಪ ಈ ರೀತಿ ಇತ್ತು, ಅದು ಗ್ರೀವಿಯಸ್ ವೌಂಡ್ ಇತ್ತು ಅಥವಾ ಈ ರೀತಿಯಾದಂತಹ ಸೆನ್ಸಿಟಿವ್ ಇರುವಂತಹ ಒಂದು ಪ್ಯಾಟಲ್ ಅಥವಾ ಇಂಜುರಿ ಏನಾದ್ರು ಆಗಿತ್ತು ಬಾಡಿಯಲ್ಲಿ, ಆ ಒಂದು ಕಾರಣದಿಂದಾಗಿ ಆ ವ್ಯಕ್ತಿ ಮೃತಪಟ್ಟಿರ್ತಾನೆ ಅಂತ ಏನಾದ್ರು ಅಭಿಪ್ರಾಯವನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ ಅಭಿಪ್ರಾಯವನ್ನು ಪರಿಗಣನೆಗೆ ತೆಗೆದುಕೊಳ್ಬಹುದು. ಅಥವಾ ಯಾವ ಬಗೆಯ ಆಯುಧಗಳಿಂದ ಈ ರೀತಿಯಾದಂತಹ ಹಲ್ಲೆಯನ್ನು ಮಾಡಿರ್ತಾರೆ ಅಥವಾ ಸಾವಿಗೆ ಯಾವ ರೀತಿಯಾದಂತಹ ಆಯುಧಗಳನ್ನ ಬಳಕೆ ಮಾಡಿರ್ತಾರೋ ಮತ್ತು ಆ ಆಯುಧಗಳನ್ನ ಕಂಪ್ಯಾರಿಸನ್ ಮಾಡಿ ಅಲ್ಲಿ ದೊರೆತಿರುವಂತಹ ಒಂದು ಆಯುಧಗಳಿಗೂ ಮತ್ತು ಆ ವ್ಯಕ್ತಿಗೆ ಆದಂತಹ ಗಾಯಗಳಿಗೂ ಸಂಬಂಧಪಟ್ಟಂತೆ ಅಲ್ಲಿ ಸಿಕ್ಕಿರುವ ಆಯುಧದಿಂದ ಆ ಒಂದು ಮೃತ ವ್ಯಕ್ತಿಯ ದೇಹದ ಮೇಲೆ ಆಗಿರುವಂತಹ ಗಾಯಗಳು ಈ ರೀತಿಯಾದಂತಹ ಆಯುಧದಿಂದ ಆಗುವ ಸಾಧ್ಯತೆ ಇದೆಯೇ ಅಂತ ವೈದ್ಯರನ್ನ ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಆ ಒಂದು ಆಯುಧಕ್ಕೂ ಮತ್ತು ಆ ವ್ಯಕ್ತಿಯ ಮೇಲೆ ಆಗಿರುವಂತಹ ಗಾಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಅಭಿಪ್ರಾಯವನ್ನು ಏನ್ ಕೊಡ್ತಾನೋ ಆ ಅಭಿಪ್ರಾಯವನ್ನು ಸಹ ಪರಿಗಣನೆ ಮಾಡಬಹುದು. ಇಲ್ಲ ನಿಮ್ಗೆ ಏನ್ ಸಿಕ್ಕಿದ್ಯೋ ಆ ಆಯುಧಕ್ಕೂ ಆ ದೇಹದ ಮೇಲೆ ಏನ ಗಾಯಗಳಾಗಿರುತ್ತೋ ಅದಕ್ಕೆ ಸಂಬಂಧವಿಲ್ಲ ಅನ್ನೋದಾದ್ರೆ ಅದನ್ನು ತಗೋಬಹುದು. ಹೌದು, ನೀವು ಸಿಕ್ಕಿರೋದು ಮತ್ತೆ ಅಲ್ಲಾಗಿರೋದು ಇದೇ ಒಂದು ಆಯುಧದಿಂದ ಆಗಿರುತ್ತೆ ಅಂತ ಅಭಿಪ್ರಾಯ ಏನ್ ಕೊಡ್ತಾನೋ ಅದನ್ನು ಸಹ ಪರಿಗಣನೆಗೆ ತೆಗೆದುಕೊಳ್ಬಹುದು. ಗಾಯಗಳು ಯಾವ ರೀತಿ ಆಯಿತು ಮತ್ತು ಯಾವ ಸಂದರ್ಭದಲ್ಲಿ ಅಥವಾ ಯಾವ ಟೈಮ್ ನಲ್ಲಿ ವೇಳೆಯಲ್ಲಿ ಆಗಿರುತ್ತೆ ನಮೂದನೆ ಮಾಡಿದ್ರೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಬಹುದು. ಯಾವುದೇ ಗಾಯಗಳು ಆ ವ್ಯಕ್ತಿಗೆ ಸಾವಿಗೆ ಕಾರಣವಾಗಿದೆ ಅಂತ ಏನಾದ್ರು ಸೂಚಿಸಿದ್ರೆ ಆ ಒಂದು ಅಭಿಪ್ರಾಯವನ್ನು ತಗೋಬಹುದು. ಸಾವು ಆಕಸ್ಮಿಕವೋ ಅಥವಾ ಆತ್ಮಹತ್ಯೆಯೋ ಅಥವಾ ನರಹತ್ಯೆಯೋ ಅಂದ್ರೆ ಕೊಲೆಯೇನೋ ಈ ಒಂದು ವಿಚಾರವಾಗಿ ತನ್ನ ಅಭಿಪ್ರಾಯವನ್ನು ಏನಾದ್ರು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಬಹುದು. ಕಾನೂನು ಉಚಿತನ ಅವನಿಗೆ ಮೆಂಟಲಿ ಡಿಸಾರ್ಡರ್ ಇದ್ದಾನೆ ಎಂಬ ಒಂದು ಅಭಿಪ್ರಾಯ, ಅಕ್ಯೂಸ್ಡ್ ಮೆಂಟಲಿ ಡಿಸಾರ್ಡರ್ ಇದ್ದಾನಪ್ಪ ಅನ್ನೋ ಒಂದು
ಪ್ರಶ್ನೆ ಉದ್ಭವ ಆದ ಸಂದರ್ಭದಲ್ಲಿ ವೆದರ್ ಅಟ್ ದಿ ಟೈಮ್ ಆಫ್ ದಿ ಇನ್ಸಿಡೆಂಟ್ ಈಸ್ ಎನ್ ಮೆಂಟಲಿ ಡಿಸಾರ್ಡರ್ ಆರ್ ನಾಟ್. ಆ ಒಂದು ಕೃತ್ಯ ನಡೆದಂತ ಸಂದರ್ಭದಲ್ಲಿ ಆ ವ್ಯಕ್ತಿಯು ಮೆಂಟಲಿ ಏನಾದ್ರೂ ಹುಚ್ಚನಾಗಿದ್ದಾನೆ, ಹುಚ್ಚುತನದಿಂದ ಕೂಡಿದ್ದಾನೆ ಎನ್ನುವ ಒಂದು ವಿಚಾರವನ್ನು ಸಹ ಆ ಒಂದು ವಿಚಾರದ ಬಗ್ಗೆ ತನ್ನ ಅಭಿಪ್ರಾಯವನ್ನು ವೈದ್ಯರಿಂದ ಪಡೆಯಬಹುದು. ಒಂದು ಲೈಂಗಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತ ವಿವಿಧ ಕೋಮಗಳಲ್ಲಿ ವಿವಿಧ ಒಂದು ಆಧಾರದಲ್ಲಿ ಏನ್ ಅಭಿಪ್ರಾಯವನ್ನು ಕೊಟ್ಟಿರ್ತಾರೋ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಬಹುದು. ವಿವಾದಿತ ಪಿತೃತ್ವಕ್ಕೆ ಸಂಬಂಧಪಟ್ಟಂತೆ ಈ DNA ಟೆಸ್ಟ್ ಇದ್ದು ಈ ಪಿತೃತ್ವ ನಾನು ಅವನಲ್ಲ ಅನ್ನೋ ರೀತಿಯಲ್ಲಿ ನಾನು ಆ ಒಂದು ಮಗುವಿಗೆ ತಂದೆ ಇಲ್ಲ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆದ ಸಂದರ್ಭದಲ್ಲಿ ಈ ವೈದ್ಯಕೀಯ ವಿಚಾರವಾಗಿ ವೈಜ್ಞಾನಿಕವಾಗಿ ತನ್ನ ಅಭಿಪ್ರಾಯವನ್ನ ಆ ಒಂದು ವಿಚಾರವಾಗಿ ನಾವು ಪಡೆಯಬಹುದು. ಈ ರೀತಿಯಾಗಿ ವೈದ್ಯಕೀಯ ಸಾಕ್ಷಿಗಳು ಮತ್ತು ನೈಜ ಸಾಕ್ಷಿಗಳ ನಡುವೆ ಸಂಘರ್ಷ ಉಂಟಾಗ್ತದೆ. ಇಲ್ಲಿ ಒಂದೇನೋ ಒಂದು ಅಭಿಪ್ರಾಯ ಕೊಟ್ಬಿಟ್ರಪ್ಪ, ನೈಜವಾಗಿ ಬೇರೆ ತರ ಇರುತ್ತೆ, ಇಲ್ಲೊಂದು ಬೇರೆ ತರ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನಪ್ಪಾ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆದಂತ ಸಂದರ್ಭದಲ್ಲಿ ಇತರೆ ಸಾಕ್ಷಿಗಳು ಯಾವ ರೀತಿ ಕೊಟ್ಟಿದ್ದಾರೆ ಅಥವಾ ಯಾವ ರೀತಿ ನೋಡಿದಿರ್ತಾರೋ ಅದಕ್ಕೆ ಪೂರಕವಾಗಿ ವೈದ್ಯಕೀಯ ಸಾಕ್ಷಿ ತೆಗೆದುಕೊಳ್ಬಹುದು. ವೈದ್ಯಕೀಯ ಏನೋ ಒಂದು ಅಭಿಪ್ರಾಯ ಕೊಟ್ಬಿಟ್ಟಿರ್ತಾನೆ, ಮತ್ತೆ ಇಲ್ಲಿ ಇತರೆ ಸಾಕ್ಷಿಗಳು ಅಥವಾ ಬೇರೆ ಸಾಕ್ಷಿಗಳು ಏನೆಲ್ಲ ಇತರೆ ಇರ್ತಾರೆ ಈ ತಜ್ಞರದ್ ಬಿಟ್ಟು ಅವ್ರು ಏನೋ ಒಂದು ಸಾಕ್ಷ್ಯವನ್ನು ನೋಡಿದಿರ್ತಾರ. ಎರಡನ್ನ ಒಟ್ಟಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತುಲನಾತ್ಮಕವಾಗಿ ಎರಡನ್ನೂ ಒಂದು ಆಧಾರದಲ್ಲಿ ಅದನ್ನ ತುಲನೆಯನ್ನ ಮಾಡಿ ತನ್ನ ಅಭಿಪ್ರಾಯವನ್ನ ಮಾನ್ಯ ನ್ಯಾಯಾಲಯ ವ್ಯಕ್ತಪಡಿಸಬಹುದು. ಮತ್ತೆ ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂಗೆ ಕೈ ಬರಹದ ತಜ್ಞರಿಗೆ ಸಂಬಂಧಪಟ್ಟಂತೆ ಯಾವ ಅಭಿಪ್ರಾಯವನ್ನು ಒಪಿನಿಯನ್ ಆಫ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಏನಪ್ಪಾ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕಲಂ 73 ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಕಲಂ 73 ಅಡಿಯಲ್ಲಿ ಏನಪ್ಪಾ ಅಂದ್ರೆ ಆಗ್ಲೇ ನಿಮ್ಗೆ ಹೇಳಿದೆ, ಕಂಪ್ಯಾರಿಸನ್ ಆಫ್ ಸಿಗ್ನೇಚರ್ ರೈಟಿಂಗ್ ಆರ್ ಸೀಲ್ ವಿತ್ ಅದರ್ ಅಡ್ಮಿಟೆಡ್ ಆರ್ ಪ್ರೂವ್ಡ್, ಒಂದು ಪ್ರೂವ್ ಆಗಿರುವಂತದ್ದು ಅಥವಾ ಒಪ್ಪಿರುವಂತದ್ದು ಯಾವ್ದಾದ್ರು ಒಂದು ವಿಚಾರವಾಗಿ ಏನಪ್ಪಾ ಅಂದ್ರೆ ಕೈ ಬರಹದ ತಜ್ಞರು ವಿವಾದಿತ ಕೈ ಬರಹವನ್ನ ಒಪ್ಪಿದ ಕೈ ಬರಹದೊಂದಿಗೆ ಅಡ್ಮಿಟೆಡ್ ಬರಹದೊಂದು ಹೋಲಿಕೆ ಮಾಡಬಹುದು ಅಥವಾ ಸಾಬೀತಾಗಿರ್ತದೆ. ಈಗಾಗಲೇ ಯಾವುದೋ ಒಂದು ಕೇಸ್ ನಲ್ಲಿ ಅವಂದೇ ಹ್ಯಾಂಡ್ ರೈಟಿಂಗ್ ಅವಂದೇ ಸಿಗ್ನೇಚರು ಅಂತ ಪ್ರೂವ್ ಆಗಿರುತ್ತೆ. ಅಂತಹ ಒಂದು ಬರಹದೊಂದಿಗೆ ಸಾಬೀತಾದ ಬರಹದೊಂದಿಗೆ ಎರಡೂ ದಾಖಲೆಗಳನ್ನ ಒಬ್ಬ ವ್ಯಕ್ತಿಯ ಕೈ ಬರಹದ್ದೇ ಎಂದು ಅಭಿಪ್ರಾಯವನ್ನು ನೀಡಬಹುದು. ಇನ್ನೊಂದು ಡಾಕ್ಯುಮೆಂಟ್ ಸಂಬಂಧಪಟ್ಟಂಗೆ ಅಥವಾ ಒಂದು ಪತ್ರವನ್ನು ಒಂದು ದಸ್ತಾವೇಜಿಗೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಅದನ್ನ ಅವನೇ ಸಾಬೀತುಪಡಿಸಬಹುದು. ಅವನೇ ಕೊಟ್ಟು ನೋಡಿ ಇದು ನಂದು ಹ್ಯಾಂಡ್ ರೈಟಿಂಗು, ಇದು ನಂದು, ಅವ್ರೇನು ತೋರಿಸ್ತಾ ಇದಾರೋ ಅದು ನಂದಲ್ಲ ಅಂತೇಳಿ ಅವನೇ ಒಂದು ಕೆಲವೊಂದು ಸಂದರ್ಭದಲ್ಲಿ ಕೊಡ್ತಾರೆ. ಆ ಎರಡನ್ನ ತುಲನೆ ಮಾಡಿ ಕಂಡಿಡಬಹುದು. ಅಥವಾ ಅಂದ್ರೆ ಸಾಮಾನ್ಯ ವ್ಯವಹಾರದಲ್ಲಿ ಬರೆದಿದ್ದಾನೆಂದು ಹೇಳಲಾದ ದಾಖಲೆಗಳನ್ನ ಸ್ವೀಕರಿಸುವ ಮೂಲಕ ಕೈ ಬರಹ ಪರಿಚಯ ಇರುವಂತಹ ಒಬ್ಬ ವ್ಯಕ್ತಿಯ ವಿಚಾರಣೆಯ ಮೂಲಕ ಸಾಕ್ಷ್ಯವನ್ನು ಪರಿಗಣಿಸಿ ಅದನ್ನ ಸಾಬೀತುಪಡಿಸಬಹುದು. ಇದನ್ನ ಕಲಂ 73 ಅಡಿಯಲ್ಲಿ ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂಗೆ ಯಾವ ರೀತಿ ಸಾಬೀತುಪಡಿಸಬಹುದು ಅನ್ನೋ ವಿಚಾರವನ್ನ ತಿಳಿಸುತ್ತೆ. ಇದೇ ಕಲಂ ಅಡಿಯಲ್ಲಿ ಮಾನ್ಯ ನ್ಯಾಯಾಲಯವು ಸಹ ಸ್ವತಃ ತಾನೇ ಕಂಪ್ಯಾರಿಸನ್ ಮಾಡಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಅಂತ ಹೇಳುತ್ತೆ. 73ರಲ್ಲಿ ಏನ್ ಹೇಳ್ತಂದ್ರೆ ಆರೋಪಿಯು ವಿವಾದಿತ ಬರವಣಿಗೆಯಲ್ಲಿರುವ ಪದಗಳು ಅಥವಾ ಹೋಲಿಸುವುದಕ್ಕಾಗಿ ಮತ್ತು ನ್ಯಾಯಾಲಯಕ್ಕೆ ಸಾಧ್ಯವಾಗುವಂತೆ ಮಾಡುವ ಉದ್ದೇಶಕ್ಕಾಗಿ ಆರೋಪಿಗೆ ಯಾವುದೇ ಪದಗಳನ್ನ ಅಥವಾ ಅಂಕಿಗಳನ್ನ ಬರೆಯುವಂತೆ ನ್ಯಾಯಾಲಯ ನಿರ್ದೇಶಿಸಬಹುದು. ಏನ್ ಡಿಸ್ಪ್ಯೂಟೆಡ್ ಇರುತ್ತೋ, ಏನ್ ವಿವಾದ ಇರುತ್ತೋ ಆ ಒಂದು ವಿವಾದದಲ್ಲಿ ಆ ಒಂದು ಪತ್ರದಲ್ಲಿ ಆ ಒಂದು ದಸ್ತಾವೇಜಲ್ಲಿರುವಂತಹ ಒಂದು ಹೋಲಿಕೆ ಆಗುವಂತಹ ಅಂಕಿಅಂಶಗಳಿರ್ಬೋದು ಅಥವಾ ವಿವರಣೆ ಇರಬಹುದು, ಅದನ್ನೇ ನ್ಯಾಯಾಲಯ ನೀನು ಈಗ ನನ್ನ ಮುಂದೆ ನ್ಯಾಯಾಲಯದಲ್ಲಿ ಬರಿ ಅಂತ ನಿರ್ದೇಶನ ಮಾಡಬಹುದು. ಈಗ ಹ್ಯಾಂಡ್ ರೈಟಿಂಗ್ ಕಳ್ಸ್ಕೊಡ್ಬೇಕು ಅಂತಂದ್ರೆ ಕೇಳ್ತಾರೆ, ಆಗ ಅವ್ರದ್ದು ಒಪ್ಕೋಬೇಕು, ಅವ್ರನ್ನ ಹೇಳಿ ಮಾಡಿ ಅಂತ. ಅದಕ್ಕೂ ಸಂಬಂಧಪಟ್ಟಂಗೆ ಅನೇಕ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಉಲ್ಲೇಖಗಳಿದೆ. ಅದನ್ನ ನಾನು ನಂತರ ತಿಳಿಸ್ತೀನಿ. ಅದನ್ನ ಕೇಳಿ ತಗೋಬಹುದು. ಅದೇ ರೀತಿ ಬೆರಳೊತ್ತುಗಳನ್ನ ಫಿಂಗರ್ ಪ್ರಿಂಟ್ಸ್ ನ ಸಹ ನ್ಯಾಯಾಲಯದಲ್ಲಿ ಫಿಂಗರ್ ಪ್ರಿಂಟ್ಸ್ ಇವನ್ ಮೇಲೆ ನಮ್ಗೆ ಅನುಮಾನ ಇದೆ, ಅವ್ನ ಫಿಂಗರ್ ಪ್ರಿಂಟ್ಸ್ ನಮ್ಗೆ ಕೊಡಿ ಅಂತೇಳಿ ಈ 73ರಲ್ಲಿ ನಮ್ಗೆ ಒತ್ತಾಯ ಮಾಡಿ ತೆಗೆದುಕೊಳ್ಬಹುದು ಅಂತ ಹೇಳ್ಬಿಟ್ಟು ಸೆಕ್ಷನ್ 73 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಹೇಳುತ್ತೆ. ಬ್ಯಾಲಿಸ್ಟಿಕ್ ತಜ್ಞರು ಇವ್ರೇನಪ್ಪಾ ಅಂದ್ರೆ ಇವ್ರು ಇಷ್ಟೇ ಮಾಡೋದು, ಇವ್ರು ಬುಲೆಟ್ ಅಥವಾ ಕ್ಯಾಟ್ರಿಜ್ ಏನಿರುತ್ತೋ ಅದು ಯಾವ ರೀತಿಯ ಆಯುಧದಿಂದ ಅಥವಾ ಗನ್ನಿನಿಂದ ಹೊರಬಂದಿದೆ ಎಂದು ತಿಳಿಸಿ, ಜೊತೆಗೆ ಎಷ್ಟು ಡಿಸ್ಟೆನ್ಸ್ ಎಷ್ಟು ಅಂತರದಿಂದ ಅದನ್ನ ಫೈರ್ ಮಾಡಿದ್ದಾರೆ ಅಥವಾ ಸುಟ್ಟಿದ್ದಾರೆ ಹಾಗೂ ಸದರಿ ಗನ್ನು ಎಷ್ಟು ಸಮಯದ ಹಿಂದೆ ಅದನ್ನು ಉಪಯೋಗಿಸಿದ್ದಾರೆ, ಇಷ್ಟು ಇದನ್ನ ಈ ಬ್ಯಾಲಿಸ್ಟಿಕ್ ತಜ್ಞರು ಈ ಗನ್ ವಿಚಾರವಾಗಿ ಈ ಶೂಟ್ ಮಾಡುವಂತಹ ಒಂದು ಪ್ರಸಂಗಗಳಲ್ಲಿ ಇಷ್ಟೊಂದು ವಿಚಾರಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ತಿಳಿಸುತ್ತಾರೆ ಮತ್ತು ತಿಳಿಸಬಹುದು.
ಈಗ ವ್ಯಾಲ್ಯೂ ಬಂದ್ಬಿಡೋಣ. ಕೊನೆಯದಾಗಿ ತಜ್ಞರ ಅಭಿಪ್ರಾಯ ಮತ್ತು ಅದರ ಮೌಲ್ಯ ಏನಪ್ಪಾ, ವ್ಯಾಲ್ಯೂ ಆಫ್ ಎಕ್ಸ್ಪರ್ಟ್ ಒಪಿನಿಯನ್ ಏನ್ ಹೇಳುತ್ತಂದ್ರೆ, ತಜ್ಞರು ಅಥವಾ ಪರಿಣಿತರು ಸಾಕ್ಷ್ಯವನ್ನು ಎರಡು ರೀತಿ ನಾವು ಹೇಳ್ಬಹುದು. ಒಂದು ಡೇಟಾ ಎವಿಡೆನ್ಸ್ ಅಂದ್ರೆ ದತ್ತಾಂಶಗಳ ಸಾಕ್ಷ್ಯ, ಇನ್ನೊಂದು ಒಪಿನಿಯನ್ ಎವಿಡೆನ್ಸ್ ಅಭಿಪ್ರಾಯ ಸಾಕ್ಷ್ಯ ಅಂತ. ಅಂದ್ರೆ ಡೇಟಾ ಅಂದ್ರೆ ಸಾಕ್ಷ್ಯವು ಮೌಖಿಕ ಸಾಕ್ಷ್ಯ ವ್ಯತಿರಿಕ್ತತೆ ಇದ್ದಲ್ಲಿ ದತ್ತಾಂಶಗಳ ಸಾಕ್ಷ್ಯವನ್ನ ತಿರಸ್ಕರಿಸಲಾಗುವುದಿಲ್ಲ. ಅಂದ್ರೆ ಈ ದತ್ತಾಂಶಗಳು ಏನಪ್ಪಾ ಅಂತಂದ್ರೆ, ಈಗ ಯಾವ್ದಾದ್ರು ಒಂದು ಅಕೌಂಟ್ ಸಂಬಂಧಪಟ್ಟಂತೆ ಅಕೌಂಟ್ಗೆ ಇದರ ಸಂದರ್ಭದಲ್ಲಿ ಇವರ ಒಂದು ದತ್ತಾಂಶ ಕೊಟ್ಟಿರ್ತಾರೆ, ಇದನ್ನ ಕರೆಕ್ಟ್ ಆಗಿ ಆಡಿಟ್ ಮಾಡಿ ಒಂದು ವರದಿನ ಕೊಡಿ. ಒಂದು ದತ್ತಾಂಶ ಇವರ ಒಂದು ಡೇಟಾ ಕೊಟ್ಟಿರ್ತಾರೆ, ಈ ಡೇಟಾಗೆ ಸಂಬಂಧಪಟ್ಟಂತೆ ನಿಮ್ದು ಅಭಿಪ್ರಾಯವನ್ನು ಕೊಡಿ, ಎಲ್ಲಾದ್ರೂ ಏನಾದ್ರು ವೇರಿಯೇಷನ್ ಆಗಿದ್ಯಾ ಏನು ಅಂತ. ಅದು ನೇರವಾಗಿ ಒಂದು ಡಾಕ್ಯುಮೆಂಟೇ ಕೊಡೋದು, ಒಂದು ದತ್ತಾಂಶ ಅಂದ್ರೆ ಅದ ಒಂದು ಡೇಟಾನ ಕೊಡೋದು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಭಿಪ್ರಾಯನ ಕೇಳಬಹುದು. ಅದ ಅಭಿಪ್ರಾಯ ಕೊಟ್ಟು ಅದಕ್ಕೆ ಇತರೆ ಸಾಕ್ಷಿಗಳು ಯಾರೇ ವ್ಯತಿರಿಕ್ತವಾಗಿ ನುಡಿದಿದ್ರು ಸಹ ಆ ಒಂದು ಏನ್ ಕಣ್ಣು ಕಾಣುವಂತಿರುತ್ತೋ ಡಾಕ್ಯುಮೆಂಟರಿ ಎವಿಡೆನ್ಸ್ ಏನಿರುತ್ತೋ ಅದನ್ನ ಮಾನ್ಯ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಳ್ಬಹುದು ಅಂತ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಒಪಿನಿಯನ್ ಕೊಡೋದು. ಈಗ ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂಗಿರ್ಬೋದು ಅಥವಾ ಬೇರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಭಿಪ್ರಾಯ ವ್ಯಕ್ತಪಡಿಸೋದು. ಈ ಗಾಯದಿಂದಲೇ ಅವ್ನು ಸತ್ತಿದ್ದಾನೋ, ಅಥವಾ ಈ ಅಪಘಾತದಿಂದಲೇ ಅವ್ನು ಸತ್ತಿದ್ದಾನೋ, ಅಥವಾ ಈ ಒಂದು ಬರವಣಿಗೆ ಆ ವ್ಯಕ್ತಿಯದ್ದು, ಈ ಸಹಿ ಆ ಒಂದು ವ್ಯಕ್ತಿಯದ್ದು ಅಲ್ಲ ಅನ್ನೋ ವಿಚಾರವಾಗಿ ಅಭಿಪ್ರಾಯ ಕೊಡೋದು. ಇದು ಕೇವಲ ಒಂದು ದತ್ತಾಂಶಗಳ ಆಧಾರದ ಮೇಲೆ ವ್ಯಕ್ತವಾದಂತ ಅಭಿಪ್ರಾಯ, ಎಂದಿಗೂ ಪ್ರತ್ಯಕ್ಷ ಸಾಕ್ಷಿಗಳ ಸತ್ಯಕ್ಕೆ ಮೀರಿ ನಿಲ್ಲತಕ್ಕದ್ದಲ್ಲ. ಇವೆಲ್ಲ ಏನ್ ಕೊಟ್ಟಿದ್ರು ಸಹ ಈಗ ಹೇಳ್ತದೆ ಹೌದು ಆಕ್ಸಿಡೆಂಟ್ ನಿಂದಲೇ ಸತ್ತಿದ್ದು ಅಂತ ನನಗೆ ಪ್ರೂವ್ ಆಗ್ತದೆ. ಅವ್ನು ಬಂದು ಡಾಕ್ಟರ್ ಹೇಳ್ತಾನೆ ಹೌದು ಅವ್ನು ಸತ್ತಿರೋದು ಆಕ್ಸಿಡೆಂಟ್ ನಿಂದಲೇ, ಆಯ್ತು. ಆದ್ರೆ ಅದನ್ನ ನಾವು ಕನ್ವಿಕ್ಷನ್ ಕೊಟ್ಬಿಡ್ಬೋದಾ? ಇಲ್ಲ. ಯಾಕಪ್ಪ ಅಂದ್ರೆ ಹೌದು ಅವ್ನು ಸತ್ತಿರೋದ್ ದರ್ ಇಸ್ ನೋ ಡಿಸ್ಪ್ಯೂಟ್ ರಿಗಾರ್ಡಿಂಗ್ ದಿ ಆಕ್ಸಿಡೆಂಟ್. ಆದ್ರೆ ಆ ಆಕ್ಸಿಡೆಂಟ್ ಅಥವಾ ಅಪಘಾತವು ಆರೋಪಿಯ ತಪ್ಪಿನಿಂದಾಗಿದೆಯೋ ಅಥವಾ ಆರೋಪಿಯ ನಿರ್ಲಕ್ಷ್ಯತೆಯಿಂದ ನೆಗ್ಲಿಜೆನ್ಸ್ ನಿಂದ ಆಗಿದೆಯಾ ಅನ್ನೋದನ್ನ ಮಾತ್ರ ಮಾನ್ಯ ನ್ಯಾಯಾಲಯ ಪರಿಗಣನೆ ಮಾಡ್ಬೇಕು ಹೊರತು ಕೊಟ್ಬಿಟ್ಟಿದ್ದಾರೆ ಅದು ಆಕ್ಸಿಡೆಂಟ್ ನಿಂದ ಸತ್ತಿದ್ದಾನೆ, ಆಕ್ಸಿಡೆಂಟ್ ಇವನೇ ಕಾರಣ ಹಾಕ್ರಿ ಜೈಲಿಗೆ ಅನ್ನೋದು ಬರೋದಿಲ್ಲ. ಕಾರಣ ಇಷ್ಟೇ, ಅದು ಆ ಒಂದು ತಜ್ಞರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಸಹ ಅದಕ್ಕೆ ಪೂರಕವಾಗಿ ಇತರೆ ಸಾಕ್ಷ್ಯಾಧಾರಗಳಿರ್ಬೇಕು. ಅಪಘಾತ ಆಗಿದ್ದು ಸತ್ಯ, there is no dispute regarding the accident, but whether due to the accident he died, yes there is no dispute, but whether the accident is on the part of the negligence ಅದು ನೋಡ್ಬೇಕು. ನಿರ್ಲಕ್ಷ್ಯತೆಯಿಂದ ಆಗಿದ್ಯಾ, ರ್ಯಾಷನ್ ನೆಗ್ಲಿಜೆನ್ಸ್ ನಿಂದ ಆಗಿದ್ಯಾ, ಈ ಅಚಾತುರತೆ ಅಥವಾ ನಿರ್ಲಕ್ಷ್ಯತೆಯಿಂದ ಆಗಿದ್ಯಾ ಎಂಬ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಆ ಪ್ರಶ್ನೆಯ ಮೇಲೆ ಇಡೀ ತೀರ್ಪು ಪ್ರಕಟವಾಗುತ್ತೆ. ಹಾಗಾಗಿ ತಜ್ಞರ ಅಭಿಪ್ರಾಯವು ಯಾವಾಗಲೂ ಇತರೆ ಸಾಕ್ಷಿಗಳ ಆಧಾರದ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತೆ ಅಂತೇಳಿ ತಿಳ್ಕೊಬಹುದಪ್ಪ. ತಜ್ಞರ ಅಭಿಪ್ರಾಯವು ಇತರೆ ಪ್ರತ್ಯಕ್ಷ ಸಾಕ್ಷಿಗಳ ಸಾಕ್ಷ್ಯ ಅಥವಾ ಸಾಂದರ್ಭಿಕ ಸಾಕ್ಷಿಗಳಿಗೆ ಪೂರಕವಲ್ಲದ ರೀತಿ ಕಂಡು ಬಂದಲ್ಲಿ ಅಂತಹ ಸಾಕ್ಷ್ಯವನ್ನ ನಂಬುವುದು ಸೂಕ್ತವಲ್ಲ. ಇಲ್ಲಿ ಏನು ಒಂದು ಮೆಡಿಕಲ್ ಎವಿಡೆನ್ಸ್ ಇರ್ಬೋದು ಅಥವಾ ಎಕ್ಸ್ಪರ್ಟ್ ಎವಿಡೆನ್ಸ್ ಏನಿರುತ್ತೋ ಆ ಒಂದು ಸೋಲ್ ಗ್ರೌಂಡ್ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷೆಯನ್ನ ವಿಧಿಸಲು ಹೋಗಬಾರದು ಮತ್ತು ಶಿಕ್ಷೆ ವಿಧಿಸುವುದು ಸರಿಯಲ್ಲ ಅಂತ ಹೇಳ್ಬಿಟ್ಟು AIR 1996 SC 2184 AIR 1996 SC 2184 S ಗೋಪಾಲ್ ರೆಡ್ಡಿ ವರ್ಸಸ್ ಸ್ಟೇಟ್ ಆಫ್ UP. S ಗೋಪಾಲ್ ರೆಡ್ಡಿ ವರ್ಸಸ್ ಸ್ಟೇಟ್ ಆಫ್ UP ಈ ಪ್ರಕರಣದಲ್ಲಿ ಪ್ಯಾರಾ ನಂಬರ್ 27ರಲ್ಲಿ ಈ ವಿಚಾರವನ್ನ ತಿಳಿಸುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ತಜ್ಞರ ಅಭಿಪ್ರಾಯವನ್ನ ಸೋಲ್ ಗ್ರೌಂಡ್ ಆಗಿ ತೆಗೆದುಕೊಂಡು ಆ ಒಂದು ಅಭಿಪ್ರಾಯದ ಮೇಲೆ ಇತರೆ ಸಾಕ್ಷ್ಯಾಧಾರಗಳು ಯಾರೇ ಅದಕ್ಕೆ ಸೂಕ್ತವಾಗಿ ಪೂರಕವಾಗಿ ನುಡಿದಿಲ್ಲ ಅನ್ನೋ ಆದ್ರೂ ಸಹ ಶಿಕ್ಷೆ ಏನ್ ಕೊಡ್ತೀರಿ ಅಂತ ನಿರ್ಣಯ ಮಾಡ್ತಿರಲ್ಲ ಅಥವಾ ಅದನ್ನ ನಂಬ್ತಿರಲ್ಲ ಒಂದು ಎವಿಡೆನ್ಸ್ ನ, ಅದು ಸೂಕ್ತವಲ್ಲ. ಇಟ್ ಈಸ್ ನಾಟ್ ಜಸ್ಟಿಫೈಯಬಲ್, ಇಟ್ ಈಸ್ ಇನ್ಜಸ್ಟಿಸ್ ಕಾಸ್ ಟು ದಿ ಅಕ್ಯೂಸ್ಡ್ ಅಂತೇಳಿ ಅದರಲ್ಲಿ ಪ್ಯಾರಾ ನಂಬರ್ 27ರಲ್ಲಿ ವಿವರಣೆಯನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಈ ತನಿಖಾಧಿಕಾರಿಗಳು ಮತ್ತು ಪರಿಣಿತರ ಅಭಿಪ್ರಾಯದಲ್ಲಿ ಒಂದು ವ್ಯತ್ಯಾಸ ಕಂಡು ಬರುತ್ತಪ್ಪ. ಏನಪ್ಪಾ ಅಂತ ಹೇಳಿದ್ರೆ, ತನಿಖಾಧಿಕಾರಿಗಳು ಯಾವ ಸಂದರ್ಭದಲ್ಲಿ ಯಾವುದೇ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಸತ್ಯ ಸಂಗತಿಗಳನ್ನ ತಿಳಿಯುವ ಸಲುವಾಗಿ ಪರಿಣಿತರ ಅಭಿಪ್ರಾಯದ ಮೊರೆ ಹೋಗ ಅಥವಾ ಅವರ ಸಹಾಯದೊಂದಿಗೆ ಒಂದು ಅಪರಾಧಕ್ಕೆ ಸಂಬಂಧಿಸಿದಂತೆ ಅಪರಾಧ ನೊಂದ ವ್ಯಕ್ತಿ ಆರೋಪಿಗಳ ಮಧ್ಯೆ ಅಂದ್ರೆ ಇನ್ಸಿಡೆಂಟ್ ವಿಕ್ಟಿಮ್ ಅಂಡ್ ಅಕ್ಯೂಸ್ಡ್ ಈ ಸಂಬಂಧಪಟ್ಟಂಗೆ ಒಂದು ಕೊಂಡಿಯಾಗಿ ಇದನ್ನು ಬಳಸ್ಕೋಬಹುದು. ಇಲ್ಲಿ ಒಂದು ಅಪರಾಧ ಆಗ್ಬಿಟ್ಟಿದೆ, ಅಪರಾಧಕ್ಕೆ ಸಂಬಂಧಪಟ್ಟಂತ ಒಬ್ಬ ನೊಂದು ವ್ಯಕ್ತಿ ವಿಕ್ಟಿಮ್ ಇದ್ದಾನೆ, ಆ ನೊಂದ ವ್ಯಕ್ತಿ ಮತ್ತು ಅಪರಾಧಕ್ಕೆ ಸಂಬಂಧಪಟ್ಟ ಅಕ್ಯೂಸ್ಡ್ ಇದ್ದಾನೆ.
ಆದ್ರೆ ಅಕ್ಯೂಸ್ನೇ ಮಾಡಿದ್ದಾನೆ ಇಲ್ಲ ಅನ್ನೋದು ಏನೋ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಡೌಟ್ ಕ್ರಿಯೇಟ್ ಆದ ಸಂದರ್ಭದಲ್ಲಿ ಆ ಒಂದು ವಿವಾದ ಉದ್ಭವ ಆದಂತ ಸಂದರ್ಭದಲ್ಲಿ ತನಿಖಾಧಿಕಾರಿಯು ಸಹ ಈ ರೀತಿಯಾದಂತಹ ಪರಿಣಿತರ ಒಂದು ಸಹಾಯವನ್ನ ಪಡೆಯಬಹುದು. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಒಂದು ಕೊಲೆಯಾದಂತ ಒಂದು ಸ್ಥಳದಲ್ಲಿ ಸಿಕ್ಕ ಯಾವುದೇ ಒಂದು ಆಯುಧ ಇರ್ಬೋದು, ರಕ್ತ ಕಲೆಯಾಗಿರುವಂತಹ ಒಂದು ಬಟ್ಟೆ ಇರಬಹುದು, ಅಥವಾ ಇತರ ಯಾವುದೇ ಒಂದು ವಸ್ತುಗಳಲ್ಲಿ ಸಿಕ್ಕಿರಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಂಬಂಧಪಟ್ಟ ವೈದ್ಯರಿಗೆ ಅದನ್ನ ತೋರಿಸಿ, ನೋಡಿ ಸ್ವಾಮಿ ಇಲ್ಲಿ ಕೊಲೆಯಾಗಿತ್ತು, ಈ ಕೊಲೆಯಾದಂತಹ ಒಂದು ಸ್ಥಳದಲ್ಲಿ ಈ ರೀತಿಯಾದಂತಹ ರಕ್ತ ಕಲೆ ಇರುವಂತಹ ಒಂದು ಬ್ಲಡ್ ಸ್ಟೈನ್ಡ್ ಕ್ಲಾತ್ ಸಿಕ್ಕಿದೆ, ಕಲೆ ಇರುವಂತಹ ಒಂದು ಬಟ್ಟೆ ಸಿಕ್ಕಿದೆ, ಒಂದು ಶರ್ಟ್ ಸಿಕ್ಕಿದೆ. ಆ ಒಂದು ಸಿಕ್ಕಿರುವಂತಹ ಒಂದು ಬ್ಲಡ್ ಸ್ಟೈನ್ಸ್ ಕೊಲೆಯಾಗಿರುವಂತಹ ವ್ಯಕ್ತಿದ್ದೇ ಅಥವಾ ಮಾನವಂದೇ ಅಥವಾ ಮನುಷ್ಯರದೇ, ಅಥವಾ ಏನು ಆರೋಪ ಸಂಶಯ ಇದ್ದು ನಾವೇನು ಅರೆಸ್ಟ್ ಮಾಡಿದ್ರೆ ಆ ವ್ಯಕ್ತಿದೇನಾದ್ರೂ ಸೇರಿದ್ಯಾ ವಿಚಾರವಾಗಿ ಒಂದು ವೈದ್ಯರ ಅಭಿಪ್ರಾಯವನ್ನು ಪಡೆಯಬಹುದು. ಅಥವಾ ಅಲ್ಲಿ ಯಾವುದೋ ಒಂದು ಆಯುಧ ಸಿಕ್ಕಿರುತ್ತೆ, ಆ ಆಯುಧವನ್ನ ವೈದ್ಯರಿಗೆ ತೋರಿಸಿ, ನೋಡಿ ಇಲ್ಲಿ ಕೊಟ್ಟಿರುವಂತಹ ಏನಿದೆ ಈ ಒಂದು ವಿಚಾರವಾಗಿ ಆ ಆಯುಧದಿಂದಲೇ ಆ ರೀತಿಯಾದಂತಹ ಕೊಲೆಯಾಗಿದೆಯೇ, ಅಥವಾ ಆ ಮೃತ ವ್ಯಕ್ತಿಯ ಮೇಲಿರುವ ದೇಹದಲ್ಲಿರುವಂತಹ ಗಾಯಗಳಿಗೂ ಮತ್ತು ಇಲ್ಲಿ ನಮಗೆ ಆ ಸ್ಥಳದಲ್ಲಿ ದೊರೆತಿರುವಂತಹ ಆಯುಧಕ್ಕೂ ಏನಾದರೂ ಸಾಮ್ಯತೆ ಇದೆಯೇ ಎಂಬ ಅಭಿಪ್ರಾಯವನ್ನು ಸಹ ಕೇಳಬಹುದು. ಈ ಪರಿಣಿತರದು ಅಥವಾ ಎಕ್ಸ್ಪರ್ಟ್ಸ್ ಏನಪ್ಪಾ ಒಂದು ಕರ್ತವ್ಯ ಏನಿದೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಕರ್ತವ್ಯದ ಬಗ್ಗೆ ನಾವು ತಿಳ್ಕೊಬಹುದು. ಏನಪ್ಪಾ ಅಂದ್ರೆ, ನ್ಯಾಯಾಲಯ ತನ್ನ ಅಭಿಪ್ರಾಯ ಅಥವಾ ಒಂದು ವಿವಾದವನ್ನು ಬಗೆಹರಿಸಿಕೊಳ್ಳುವಾಗಿ ಈ ಪರಿಣಿತರ ಒಂದು ಸಹಾಯವನ್ನ ಅಥವಾ ಅಭಿಪ್ರಾಯವನ್ನು ಕೇಳಿದ ಸಂದರ್ಭದಲ್ಲಿ ನ್ಯಾಯಾಲಯವು ತನ್ನ ಜ್ಞಾನ ಮತ್ತು ಪರಿಣಿತಿಯ ಕ್ಷೇತ್ರದೊಳಗೆ ಒಂದು ನಿರ್ದಿಷ್ಟವಾದಂತಹ ವಿಷಯದ ಬಗ್ಗೆ ಆಸಕ್ತಿ ರಹಿತ, ಪಕ್ಷಪಾತವಿಲ್ಲದೆ ಮತ್ತು ನಿಷ್ಪಕ್ಷಪಾತವಾಗಿ ಅಭಿಪ್ರಾಯವನ್ನು ನೀಡುವುದು ಅವರ ಮೊದಲನೇ ಕರ್ತವ್ಯವಾಗಿರುತ್ತದೆ. ಎರಡನೇದೇನಪ್ಪಾ ಅಂದ್ರೆ, ಪರಿಣಿತ ಸಾಕ್ಷಿಯು ಅವನಿಗೆ ಒದಗಿಸಿದ ಒಂದು ಮಾಹಿತಿಯ ಆಧಾರದ ಮೇಲೆ ತನ್ನ ಪರಿಣಿತಿಯ ಕ್ಷೇತ್ರದಲ್ಲಿನ ತಜ್ಞರ ಒಂದು ಕೌಶಲ್ಯದಿಂದ ಒಂದು ಅಭಿಪ್ರಾಯವನ್ನ ಕೊಡಬೇಕು ಅಂತ ನಾವು ಒಂದು ನಿರೀಕ್ಷೆಯನ್ನು ಮಾಡಬೇಕು. ಆ ನಿರೀಕ್ಷೆಗೆ ಯಾವುದೇ ರೀತಿಯಾಗಿ ಹುಸಿ ಆಗದಂತೆ ಕೊಡುವಂತಹ ಒಂದು ಹೊಣೆಗಾರಿಕೆ, ಕರ್ತವ್ಯ ಆ ಪರಿಣಿತನ ಮೇಲೆ ಇರುತ್ತೆ. ಹಾಗೂ ನ್ಯಾಯಾಲಯಕ್ಕೆ ಯಾವುದೇ ರೀತಿಯ ಯಾವುದೇ ಪಕ್ಷಕಾರರ ಪರವಾಗಿ ಅಥವಾ ವ್ಯತಿರಿಕ್ತವಾಗಿ ತನ್ನ ಅಭಿಪ್ರಾಯವನ್ನ ಮಂಡಿಸುವಂತಿಲ್ಲ. ಈಗ ಯಾರೋ ನನ್ನನ್ನ ಅಪಾಯಿಂಟ್ ಮಾಡಿರ್ತಾರಪ್ಪ ಎಕ್ಸ್ಪರ್ಟ್ ಆಗಿ, ಅಥವಾ ನಾನು ಹ್ಯಾಂಡ್ ರೈಟಿಂಗ್ ಡಿಸ್ಪ್ಯೂಟ್ ಮಾಡಿ ನಾನ್ ಫೀಸ್ ಕಟ್ಟು ಕಳ್ಸಿರ್ತೀನಿ ಅಂತ ಹೇಳಿದ್ರೆ, ಪಾಪ ಅವನು 10,000 20,000 ಕಟ್ಟಿದ್ದಾನೆ, ಅವ್ನ್ ಪರವಾಗಿ ಕೊಟ್ಬಿಡೋಣ ಅನ್ನೋ ರೀತಿ ಮನಸ್ಥಿತಿಗೆ ಹೋಗುವಂಥದ್ದು ಅಲ್ಲ. ಅವನು ಯಾರೇ ಶುಲ್ಕ ಕೊಟ್ಟಿರ್ಲಿ, ಅಥವಾ ಯಾರೇ ಆದೇಶ ಮಾಡಿರ್ಲಿ, ಅಥವಾ ಯಾರೇ ಒಂದು ಅಭಿಪ್ರಾಯವನ್ನ ಕೇಳಿ ಕೊಟ್ಟಿರ್ಲಿ, ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ಯಾವುದೇ ರೀತಿಯಂತ ಲೋಭಕ್ಕೆ ಒಳಗಾಗಬಾರ್ದು ಮತ್ತು ನಿಸ್ಸಂದೇಶವಾಗಿ ನಿಷ್ಪಕ್ಷಪಾತವಾಗಿ ಅವನು ಕೊಡಬೇಕು. ಅವ್ನು ಫೀಸ್ ಕಟ್ಟಿದ್ದಾನೆ, ಹಾಗಾಗಿ ನಾನು ಅವನ ಕಡೆ ಕೊಟ್ಬಿಡ್ತೀನಿ, ಅವನು ಇನ್ನೊಬ್ರು ಫೀಸ್ ಕಟ್ಟಿಲ್ಲ ಅವ್ನು ವಿರುದ್ಧವಾಗಿ ಕೊಡ್ತೀನಿ ಅನ್ನೋದು ಸರಿಯಲ್ಲ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ವಕೀಲರಂತೆ ಎಂದಿಗೂ ಒಂದೇ ಕಡೆ ವಾದ ಮಂಡಿಸಲಾಗುವುದಿಲ್ಲ. ಈಗ ನಾವು ವಕೀಲರು ಅಂದ್ರೆ ನಾವು ಆರೋಪಿ ಪರ ನಿಂತಿದ್ದೀರಿ ಅಂದ್ರೆ ಆರೋಪಿದ ರೈಟ್ ಸ್ವಾಮಿ ಅವನೇನ್ ಮಾಡೇ ಇಲ್ಲ ಅಂತ ನಾವು ವಾದ ಮಾಡೋದು ನಮ್ ಕರ್ತವ್ಯ, ಟು ಪ್ರೊಟೆಕ್ಟ್ ಅವರ್ ಕ್ಲೈಂಟ್, ಅದು ನಾವು ಮಾಡ್ತೀವಿ. ಆದ್ರೆ ಇಲ್ಲಿ ಪ್ರೊಟೆಕ್ಷನ್ ಎಂಬ ಅಂಬ್ರಲಾ ಇಲ್ಲಿ ಬರೋದಿಲ್ಲ. ಅವನಿಗೆ ಯಾರು ಪ್ರೊಟೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಷ್ಪಕ್ಷಪಾತವಾಗಿ ಅವನು ಯಾವುದೇ ಒಂದೇ ಕಡೆ ಅವನು ವಾದ ಮಾಡೋಂಗಿಲ್ಲ. ಇಲ್ಲ ಸ್ವಾಮಿ ಅವ್ರು ಕೊಟ್ಟಿದ್ರು, ನಾನು ಅವ್ರ ಕಡೆ ಕೊಟ್ಟಿದ್ದು ನನ್ ರೈಟ್ ಏನಿಲ್ಲ, ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೇಕು ಅಷ್ಟೇ, ಅಷ್ಟು ಮಾತ್ರ ಮಾಡು. ತಮ್ಮ ಪರಿಣಿತಿ ಕ್ಷೇತ್ರವನ್ನ ಮೀರಿ ಯಾವುದೇ ಅಭಿಪ್ರಾಯ, ಅವನಿಗೆ ಏನು ಒಂದು ಎಕ್ಸ್ಪರ್ಟೈಸ್ ಇರ್ತಾನೋ ಆ ಎಕ್ಸ್ಪರ್ಟೈಸ್ ಇರುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಮಾತ್ರ ತನ್ನ ಅಭಿಪ್ರಾಯ ಕೊಡ್ಬೇಕು. ಅದನ್ನು ಮೀರಿ ತನ್ನ ಸ್ವಂತಿಕೆಯನ್ನು ಬಳಸಿ ಇತರೆ ಯಾವುದೋ ಒಂದು ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಿಲ್ಲ, ಅಥವಾ ವ್ಯಕ್ತಪಡಿಸುವುದು ಅವನ ಕರ್ತವ್ಯ ಆಗಿರೋದಿಲ್ಲ, ಅವನ ಹೊಣೆಗಾರಿಕೆ ಆಗಿರೋದಿಲ್ಲ ಅಂತ ಹೇಳುತ್ತೆ. ಇದು ಇಷ್ಟು ಒಂದು ತಜ್ಞರ ವಿಚಾರವಾಗಿ ನಾವು ತಿಳ್ಕೊಂಡ್ರಿ. ಈ ಸಂವಿಧಾನ ಒಂದು ಬದ್ಧತೆಯ ಬಗ್ಗೆ ಸಂವಿಧಾನದಲ್ಲಿ ಕೆಲವೊಂದು ವಿಚಾರಗಳು ಉದ್ಭವ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ, ಆರ್ಟಿಕಲ್ 21 ಇದೆ, ಲಿಬರ್ಟಿ ಆಫ್ ಪರ್ಸನಲ್ ಲೈಫ್, ಲಿಬರ್ಟಿ ಅಂಡ್ ಪರ್ಸನಲ್ ಲೈಫ್, ಪ್ರೊಟೆಕ್ಷನ್ ಆಫ್ ಲಿಬರ್ಟಿ ಅಂಡ್ ಪರ್ಸನಲ್ ಲೈಫ್ ಇದೆ. ವೈಯಕ್ತಿಕ ಸ್ವಾತಂತ್ರ್ಯ, ವೈಯಕ್ತಿಕ ಮತ್ತು ಸ್ವಾತಂತ್ರ್ಯದ ಹಕ್ಕಿದೆ 21ರಲ್ಲಿ. ಆರ್ಟಿಕಲ್ 20 ಕ್ಲಾಸ್ 3ರಲ್ಲಿ ಏನಪ್ಪಾ ಹೇಳುತ್ತೆ ಅಂದ್ರೆ ಸೆಲ್ಫ್ ಪ್ರೊಟೆಕ್ಷನ್ ಇದೆ, ಸೆಲ್ಫ್ ಇನ್ಕ್ರಿಮಿನೇಷನ್ ಏನ್ ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ವಿರುದ್ಧವಾಗಿ ತಾನೇ ಸಾಕ್ಷಿ ನುಡಿಬಾರ್ದು, ಅಥವಾ ಆ ರೀತಿ ನುಡಿದಿದ್ರೆ ಅದು ಒಪ್ಪುವಂತದ್ದಲ್ಲ ಅಂತ ಹೇಳಿದೆ. ಈ ಎರಡು ಪ್ರೊಟೆಕ್ಷನ್ ನ ಈ ಒಂದು ಎಕ್ಸ್ಪರ್ಟೈಸ್ಗೆ ಅಡ್ಡ ಬರುತ್ತೆ. ಎಂತಹ ಸಂದರ್ಭದಲ್ಲಿ ಅಡ್ಡ ಬರುತ್ತೆ? ಈ ಒಂದು ವಿಚಾರವನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರೆಗೂ ಹೋಗಿರುತ್ತೆ. ಎಂತಹ ಸಂದರ್ಭದಲ್ಲಿ ಅಂತ ಅನ್ನೋದಾದ್ರೆ, ಯಾವುದೇ ವ್ಯಕ್ತಿಯನ್ನ
ಒತ್ತಾಯ ಪೂರ್ವಕವಾಗಿ ಬರವಣಿಗೆಯನ್ನು ಬರೆದುಕೊಡು ಕೇಳುವಂತಿಲ್ಲ ಅಂತಾರೆ. ಒತ್ತಾಯ ಪೂರ್ವಕವಾಗಿ ಸಹಿಯನ್ನು ಮಾಡು ಅಂತ ಹೇಳೋಂಗಿಲ್ಲ ಅಂತಾರೆ. DNA ಟೆಸ್ಟ್ ಏನ್ ವಿಚಾರ ಬರುತ್ತೋ ಅದನ್ನು ಒತ್ತಾಯ ಪೂರ್ವಕವಾಗಿ ಮಾಡಂಗಿಲ್ಲ, ಕೊಟ್ರ ತಗೊಳ್ಳಿಲ್ಲ ಬೇಡ ಅಂತಾರೆ. ಬ್ರೈನ್ ಮ್ಯಾಪಿಂಗ್ ಇರ್ಬೋದು, ಅಥವಾ ನಾರ್ಕೋ ಅನಾಲಿಸಿಸ್ ಇರ್ಬೋದು, ಪಾಲಿಗ್ರಾಫ್ ಟೆಸ್ಟ್ ಇರ್ಬೋದು. ಇವ್ ಯಾವ್ದನ್ನು ಒತ್ತಾಯವಾಗಿ ನೀವು ತಗೋಬಾರ್ದಪ್ಪ. ತಗೊಂಡ್ರೆ ನೋಡಿ, ಈಗ ಮೇಲೆ ಹೇಳಿದ್ನಲ್ಲ, ಈ ಆರ್ಟಿಕಲ್ ಎಲ್ಲ ವೈಲೇಷನ್ ಆಗ್ಬಿಡುತ್ತೆ, ವ್ಯತಿರಿಕ್ತತೆ ಕಂಡು ಬರ್ತದೆ. ಆ ಒಂದು ಏನ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೋ ಒಂದು ನಮ್ಮ ಸಂವಿಧಾನದಲ್ಲಿ, ಅದು ಸಂವಿಧಾನವಾದಂತಹ ಹಕ್ಕನ್ನ ಉಲ್ಲಂಘನೆ ಮಾಡಿ ಒತ್ತಾಯ ಪೂರ್ವಕವಾಗಿ ಅವನ ಹತ್ರ ತಗೊಂಡಿರ್ತೀರಿ. ಆ ರೀತಿ ತಗೊಂಡಾದ್ಮೇಲೆ ಅಭಿಪ್ರಾಯವನ್ನ ಏನು ವ್ಯಕ್ತಪಡಿಸಿರ್ತಾರೋ ಅದು ಸುಸಂಬದ್ಧವಾಗಿರೋದಿಲ್ಲ, ಅದನ್ನ ಪರಿಗಣನೆಗೆ ತಗೋಬಾರ್ದು ಅಂತೇಳಿ ಒಂದು ವಿಚಾರ ಪ್ರಸ್ತಾಪವಾಗುತ್ತೆ. ಇದು ಒಬ್ಬ ವ್ಯಕ್ತಿಯನ್ನ ಸ್ವಯಂ ಅಪರಾಧಕ್ಕೆ ಒತ್ತಾಯಿಸೋದಾಗ್ಲಿ, ಅಥವಾ ವ್ಯಕ್ತಿ ಜೀವನ ಮತ್ತು ಸ್ವತಂತ್ರ ಹಕ್ಕನ್ನ ಏನಿರುತ್ತೋ ಆ ಆರ್ಟಿಕಲ್ 21 ಹೇಳಿರೋದು ಉಲ್ಲಂಘನೆ ಮಾಡಿರೋದು ಈ ರೀತಿ ಇರುತ್ತೆ ಅನ್ನೋ ಒಂದು ಪ್ರಸಂಗವನ್ನ, ಈ ಪ್ರಶ್ನೆಯನ್ನ ಸ್ಟೇಟ್ ಆಫ್ ಬಾಂಬೆ ವರ್ಸಸ್ ಕಾತಿ ಕಾಲು ಓಗಾಡ್ KATHIKALUOGHAD ಇದರಲ್ಲಿ 1962 ವಿತಿನ್ ಬ್ರಾಕೆಟ್ ಪಾರ್ಟ್ 3 SCR ಪೇಜ್ ನಂಬರ್ 10. 1962 ವಿತಿನ್ ಬ್ರಾಕೆಟ್ ಪಾರ್ಟ್ 3 SCR 10. ಇದರಲ್ಲಿ ಈ ಒಂದು ನ್ಯಾಯಾಲಯದಲ್ಲಿ ಅಂದ್ರೆ 11 ನ್ಯಾಯಾಧೀಶರು ಇರ್ತಾರೆ. 11 ನ್ಯಾಯಾಧೀಶರು ಇರುವಂತಹ 11 ಜಡ್ಜಸ್ ಫಾರ್ಮ್ಡ್ ಬೈ ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಏನಿರುತ್ತೋ ಇದ್ರ ಮುಂದೆ ಈ ಒಂದು ಪ್ರಸ್ತಾಪನೆವಾಗುತ್ತೆ. ಆಗ ಒಂದು ತಜ್ಞರ ಅಭಿಪ್ರಾಯದ ಉದ್ದೇಶದ ಬಗ್ಗೆ ಕಲಂ 73ರಲ್ಲಿ ಏನ್ ಹೇಳಿದಾರೋ ಅದರ ಅಡಿಯಲ್ಲಿ ಫಿಂಗರ್ ಪ್ರಿಂಟ್ ಮತ್ತು ಕೈ ಬರಹ ಮಾದರಿಗಳನ್ನ ಒದಗಿಸುವಂತೆ ಆರೋಪಿಗಳನ್ನ ಒತ್ತಾಯ ಮಾಡಿದರೆ ಯಾವುದೇ ರೀತಿಯಾಗಿ ಕಲಂ ಆರ್ಟಿಕಲ್ 20 ಕ್ಲಾಸ್ 3 ಅಥವಾ 21 ಉಲ್ಲಂಘನೆ ಆಗುವುದಿಲ್ಲ ಹಾಗೂ ಸಂವಿಧಾನ ಬದ್ಧವಾಗಿದೆ ಅಂತೇಳಿ ತೀರ್ಪು ಕೊಡ್ತದೆ. ಇದು ಟ್ರಯಲ್ ಕೋರ್ಟ್ ನಿಂದ ಹೈಕೋರ್ಟ್ ಹೋಗಿತ್ತು, ಹೈಕೋರ್ಟ್ ನಿಂದ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿತ್ತು. ಒಂದು ಪ್ರಶ್ನೆ ತುಂಬಾ ಒಂದು ಗಟ್ಟಿಯಾದಂತಹ ಪ್ರಶ್ನೆ ಆಗಿತ್ತು. ಯಾಕೆಂದ್ರೆ ಇಲ್ಲಿ ಸಂವಿಧಾನ ಬದ್ಧವಾಗಿ ಕೊಟ್ಟಿರುವಂತಹ ಒಂದು ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತೇಳಿ ಪ್ರಸ್ತಾವನೆ ಆಗಿತ್ತು. ಆ ಒಂದು ಪ್ರಸ್ತಾವನೆ ಅಂದ್ರೆ ಟ್ರಯಲ್ ಕೋರ್ಟ್ ಅಲ್ಲಿ ಏನು ಒಂದು ಈ ರೀತಿಯಾಗಿ ತಗೊಂಡು ಅವ್ನಿಗೆ ಅಕ್ಯೂಸ್ಡ್ಗೆ ಶಿಕ್ಷೆಯನ್ನು ಕೊಟ್ಟಿರ್ತಾರೆ, ಮತ್ತೆ ಹೈಕೋರ್ಟ್ ಹೋಗ್ತಾರೆ, ಅಲ್ಲೂ ಅಪೀಲ್ ಮಾಡ್ತಾರೆ. ಅಪೀಲ್ ಮಾಡಿದ ಸಂದರ್ಭದಲ್ಲಿ ಇದನ್ನ ಮಾನ್ಯ ಸುಪ್ರೀಂ ಕೋರ್ಟ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದನ್ನ ಪ್ರಶ್ನೆ ಮಾಡ್ತಾರೆ. ಆಗ 11 ಜಡ್ಜಸ್ ನ ಒಂದು ಬೆಂಚ್ ಫಾರ್ಮ್ ಮಾಡ್ತಾರೆ. 11 ಜಡ್ಜ್ ಬೆಂಚ್ ಫಾರ್ಮ್ ಮಾಡಿದ ಸಂದರ್ಭದಲ್ಲಿ ಇದನ್ನೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ CRPC ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನಲ್ಲಿ ಕಲಂ 73ರ ಅಡಿಯಲ್ಲಿ ನ್ಯಾಯಾಲಯ ಯಾರನ್ನಾದ್ರೂ ಕೇಳಿ ಅವ್ರಿಗೆ ಹೇಳಿ ಆ ರೀತಿಯಾದಂತಹ ಫಿಂಗರ್ ಪ್ರಿಂಟ್ ಇರ್ಬೋದು, ಅಥವಾ ಬರವಣಿಗೆ ಇರ್ಬೋದು, ಅಥವಾ ಸಹಿ ಇರ್ಬೋದು, ಅದು ಕೇಳಿ ಪಡೆಯುವಂತಹ ಒಂದು ಇದಿದೆ. ಯಾಕೆ ಅಂತಂದ್ರೆ ಈ ಫಿಂಗರ್ ಪ್ರಿಂಟ್ಸ್ ನ ಸುಮಾರು ನೀನು ಎಷ್ಟೇ ಜನಗಳನ್ನ ಪರೀಕ್ಷೆ ಮಾಡಿದ್ರು ಸಹ ಸ್ಲೈಟ್ ಡಿಫರೆನ್ಸ್ ಇದ್ದೇ ಇರುತ್ತೆ. ಒಂದೇ ತರವಾದಂತಹ ಯಾವುದೇ ರೀತಿಯಾದಂತಹ ಫಿಂಗರ್ ಪ್ರಿಂಟ್ಸ್ ಇರ್ಲಿಕ್ಕಿಲ್ಲ, ಮತ್ತು ಬರವಣಿಗೆಯೂ ಅಷ್ಟೇ ಒಂದೇ ರೀತಿ ಬರೀಲಿಕ್ಕೆ ಅಸಾಧ್ಯವಾಗಿರುತ್ತೆ. ಆ ಒಂದು ಎಲ್ಲಾ ಒಂದು ವೈಜ್ಞಾನಿಕ ಮಾನದಂಡನೆಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ರೀತಿ ಒತ್ತಾಯಪೂರ್ವಕವಾಗಿ ಯಾವುದೇ ರೀತಿಯಾದ ಸಹಿಯನ್ನು ಪಡೆದಿದ್ರೆ, ಫಿಂಗರ್ ಪ್ರಿಂಟ್ಸ್ ಪಡೆದಿದ್ರೆ, ಬೇರೆ ಯಾವುದೇ ರೀತಿಯಾದಂತಹ ಪಡೆದಿದ್ರೆ ಯಾವುದೇ ರೀತಿಯಾದಂತಹ ಹಕ್ಕು ಉಲ್ಲಂಘನೆ ಆಗುವುದಿಲ್ಲ ಅಂತೇಳಿ 11 ನ್ಯಾಯಾಧೀಶರು ಒಳಗೊಂಡ ವಿಭಾಗೀಯ ಪೀಠ ಒಂದು ತೀರ್ಪನ್ನ ಕೊಡುತ್ತೆ. ಇನ್ನೊಂದು ಗೌತಮ್ ಕುಂದು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವಿತಿನ್ ಬ್ರಾಕೆಟ್ 1993 ಪಾರ್ಟ್ 3 SCC ಪೇಜ್ ನಂಬರ್ 418 ವಿತಿನ್ ಬ್ರಾಕೆಟ್ 1993 ಪಾರ್ಟ್ 3 SCC ಪೇಜ್ ನಂಬರ್ 415. ಇದರಲ್ಲಿ ಹೇಳುತ್ತೆ, ಇದರಲ್ಲಿ ಪಿತೃತ್ವಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ರಕ್ತದ ಮಾದರಿಯನ್ನ ನೀಡಲು ನಿರಾಕರಿಸಿದರೆ ಪ್ರತಿಕೂಲವಾಗಿ ಪರಿಗಣಿಸಲಾಗುವುದಿಲ್ಲ ಅಥವಾ ಪರಿಗಣಿಸಬಾರದು ಅಂತ ಹೇಳಿ. ಈ ಪಿತೃತ್ವದ ಪೆಟರ್ನಿಟಿ ಸಂಬಂಧವಾಗಿ ಏನಾದ್ರೂ ಡಿಸ್ಪ್ಯೂಟ್ ಬಂದು ಆ ಡಿಸ್ಪ್ಯೂಟ್ಗೆ ಒಳಗಾದಂತಹ ವ್ಯಕ್ತಿ ಅಥವಾ ತಂದೆ ಇರ್ಬೋದು, ಆ ತಂದೆಯ ರಕ್ತದ ಒಂದು ಮಾದರಿಯನ್ನ ಶಾಂಪಲ್ ಅನ್ನ ಡ್ರಾ ಮಾಡ್ಬೇಕು, ಕೊಡು ಅಂತ ಕೇಳ್ತಾರೆ. ಅವ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಅವನು ಕೊಡೋದಿಲ್ಲ ಅಂತ ಹೇಳಿದ ತಕ್ಷಣನೇ ಅದನ್ನ ಪ್ರತಿಕೂಲವಾಗಿ ಅಥವಾ ಅವನ ವಿರುದ್ಧವಾಗಿ ಅದನ್ನ ಸಾಕ್ಷಿ ಪರಿಗಣಿಸಲಾಗುವುದಿಲ್ಲ. ಆಗ ಅಲ್ಲಿ ಆರ್ಟಿಕಲ್ 20 ಕ್ಲಾಸ್ 3 ಉಲ್ಲಂಘನೆ ಆಗುತ್ತೆ.
ಇದು ಅವನು ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಆ ಫಿಂಗರ್ ಪ್ರಿಂಟ್ಸ್ ಅದೆಲ್ಲ ವೈಜ್ಞಾನಿಕವಾಗಿ ಮಾನದಂಡಗಳು ತುಂಬಾ ಶಕ್ತಿಯುತವಾಗಿದೆ. ಆದ್ರೆ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಫೋರ್ಸ್ಫುಲ್ ಆಗಿ ಕೇಳೋಂಗಿಲ್ಲ. ಅಥವಾ ಕೇಳಿ ಅವನು ಏನಾದ್ರು ಕೊಡ್ಲಿಲ್ಲ ಅನ್ನೋದಾದ್ರೆ, ಅವ್ನು ನಿರಾಕರಣೆ ಮಾಡಿದ್ದಾನೆ ಅಂದ್ರೆ, ಅವನ್ ಕರೆಕ್ಟ್ ಆಗಿ ಇದ್ದಿದ್ರೆ ಅವ್ನು ಕೊಡ್ತಾ ಇದ್ದ ಬ್ಲಡ್ ಸ್ಯಾಂಪಲ್, ಕೊಟ್ಟಿಲ್ಲ. ಹಾಗಾಗಿ ಅವನಿಗೆ ಇಂಪ್ರೆನ್ಸ್ ನ ಡ್ರಾ ಮಾಡಬಾರ್ದು, ಅವನ ಎಗೇನಿಸ್ಟ್ ಆಗಿ ಯಾವುದೇ ಒಂದು ಒಪಿನಿಯನ್ ಫಾರ್ಮ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಕರಣದಲ್ಲಿ ಹೇಳುತ್ತೆ. ಆಮೇಲೆ ಇನ್ನೊಂದು ಈಶ್ವರಿ ಪ್ರಸಾದ್ ಮಿಶ್ರಾ ವರ್ಸಸ್ ಮಹಮ್ಮದ್ ಇಶಾ ISA AIR 1963 SC 1728 AIR 1963 SC 1728. ಅಂದ್ರೆ ಇದ್ರಲ್ಲಿ ಏನಪ್ಪಾ ಹೇಳ್ತಾರೆ ಅಂದ್ರೆ, ಪರಿಣಿತರ ಸಾಕ್ಷ್ಯವು ಕೇವಲ ಅಭಿಪ್ರಾಯ ಆಗಿರುತ್ತೆ. ಇಟ್ ಈಸ್ ಎ ಫಾರ್ಮ್ ಆಫ್ ಒಪಿನಿಯನ್ ಓನ್ಲಿ. ಎಕ್ಸ್ಪರ್ಟ್ ಒಪಿನಿಯನ್ ಇಸ್ ಎ ಫಾರ್ಮ್ ಆಫ್ ಒಪಿನಿಯನ್ ಓನ್ಲಿ. ಅದೇ ನಿರ್ಣಾಯಕ ಅಲ್ಲ. ಇಟ್ ಈಸ್ ನಾಟ್ ಎ ಸೋಲ್ ಗ್ರೌಂಡ್ ಟು ಡಿಸೈಡ್ ದಿ ಕೇಸ್. ಅಥವಾ ಪೂರಕವಾಗಿ ಸಾಕ್ಷ್ಯವಾಗಲಾರದು. ಇಟ್ ಇಸ್ ನಾಟ್ ಎ ಸಬ್ಸ್ಟ್ಯಾನ್ಷಿಯಲ್ ಪೀಸ್ ಆಫ್ ಎವಿಡೆನ್ಸ್. ಇದು ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಶಿಕ್ಷಿಸಲು ಪ್ರಮುಖ ಸಾಕ್ಷ್ಯವಿಲ್ಲ ಅಥವಾ ಇತರೆ ಸಾಕ್ಷಿಗಳ ಸಾಕ್ಷ್ಯ ಇಲ್ಲ ಪೂರಕವಾಗಿರುತ್ತದೆ ಹೊರತು ಅದೇ ಗ್ರೌಂಡ್ ಮೇಲೆ ಯಾವುದೇ ರೀತಿಯಾಗಿ ತಗೊಳ್ಳ. ಅಂದ್ರೆ ಇನ್ನು ಆಕ್ಯುಲರ್ ಎವಿಡೆನ್ಸ್ ಏನಿರುತ್ತೋ, ಐ ವಿಟ್ನೆಸಸ್ ಏನಿರುತ್ತೋ, ಅದರ್ ವಿಟ್ನೆಸಸ್ ಏನಿರುತ್ತೋ, ಅದಕ್ಕೆ ಆ ಒಂದು ಒಪಿನಿಯನ್ ಏನ್ ಬಂದಿರುತ್ತೋ ಅದು ಪೂರಕವಾಗಿ ತಗೊಂಡು ಸಬ್ಸ್ಟ್ಯಾನ್ಷಿಯಲ್ ಪೀಸ್ ಆಫ್ ಎವಿಡೆನ್ಸ್ ತಗೋಬಹುದು, ಅದಕ್ಕೆ ಪೂರಕವಾಗಿ ತಗೋಬಹುದು. ಆದರೆ ಅದೇ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಆ ಒಂದೇ ಒಂದು ಸೋಲ್ ಗ್ರೌಂಡ್ ಮೇಲೆ ಯಾರನ್ನು ಪನಿಷ್ಮೆಂಟ್ ಮಾಡಬಾರ್ದು ಅಂತ ಹೇಳಿ ಪ್ರಕರಣದಲ್ಲಿ ಹೇಳ್ತಾರೆ. ಇನ್ನೊಂದು ಲಾಸ್ಟ್, ರಾಮ್ ನಾರಾಯಣ್ ವರ್ಸಸ್ ಸ್ಟೇಟ್ ಆಫ್ UP. AIR 1973 SC 2200 AIR 1973 SC 2200 2200. ಅಂದ್ರೆ ಇದರಲ್ಲಿ ಏನಪ್ಪಾ ಹೇಳುತ್ತೆ ಅಂದ್ರೆ, ಇದು ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂಗೆ ಹೇಳ್ತಾರೆ. ಕೇವಲ ಕೈ ಬರಹದ ತಜ್ಞರ ಅಭಿಪ್ರಾಯದ ಆಧಾರದಲ್ಲಿ ಅಪಹರಣಕಾರನನ್ನ ಶಿಕ್ಷಿಸ್ತಾರೆ. ಇಲ್ಲಿ ಹ್ಯಾಂಡ್ ರೈಟಿಂಗ್ ಏನಿರುತ್ತೋ ಆ ಒಂದು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಏನು ಒಪಿನಿಯನ್ ಕೊಡ್ತಾರೋ ಆ ಒಂದು ಒಪಿನಿಯನ್ ಆಧಾರದ ಮೇಲೆ ಒಬ್ಬ ಕಿಡ್ನಾಪರ್ನ ಅಪಹರಣಕಾರನನ್ನು ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ ಟ್ರಯಲ್. ಸರ್ವೋಚ್ಚ ನ್ಯಾಯಾಲಯ ಸಹ ಅದನ್ನ ಎತ್ತಿ ಹಿಡಿತದೆ. ಯಾಕಪ್ಪ ಎತ್ತಿಡ್ತದೆ ಅಂದ್ರೆ, ಇಲ್ಲಿ ಸೆಕ್ಷನ್ 73 ಇಲ್ಲಿ ಅಪ್ಲೈ ಆಗಿರ್ತದೆ. ಅಂದ್ರೆ ಮಾನ್ಯ ನ್ಯಾಯಾಲಯ ಸ್ವತಃ ಒಪ್ಪಿದ ಮತ್ತು ವಿವಾದಿತ ಬರವಣಿಗೆಯನ್ನ ಪರೀಕ್ಷೆ ಮಾಡಿರ್ತದೆ. ಸುಮೋಟೋ ದಿ ಕೋರ್ಟ್ ಟೇಕನ್ ದಿ ಡಿಸ್ಪ್ಯೂಟೆಡ್ ಹ್ಯಾಂಡ್ and admitted handwriting and comparison with the disputed handwriting and admitted handwriting or proved handwriting adannu maadi its form an opinion stating that both the handwriting or both the signature is the one and only that is the accused anta decide maadi on that ground ಆ ಒಂದು ಆಧಾರದ ಮೇಲೆ ಆ ಒಂದು ವ್ಯಕ್ತಿಗೆ ಒಂದು ಶಿಕ್ಷೆಯನ್ನು ವಿಧಿಸಿರ್ತಾರೆ. ಅದನ್ನ ಮಾನ್ಯ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿರುತ್ತದೆ. ಅಂದ್ರೆ ತಜ್ಞರ ಅಭಿಪ್ರಾಯ ಅದನ್ನು ಸಂಬಂಧಪಟ್ಟಂಗೆ ತಜ್ಞರ ಅಭಿಪ್ರಾಯ ಇವರು ಕಂಪ್ಯಾರಿಸನ್ ಮಾಡಿರ್ತಾರೆ ನ್ಯಾಯಾಲಯ, ಮತ್ತೆ ಅದಕ್ಕೆ ಪೂರಕವಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಒಪಿನಿಯನ್, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಒಪಿನಿಯನ್ ಬಂದಿರುತ್ತೆ. ಅದಕ್ಕೆ ಪೂರಕವಾಗಿ ತನ್ನ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿ ನೋಡಿ ಶಿಕ್ಷೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನ ಅಪೆಲ್ಡ್ ಮಾಡಿರ್ತದೆ. ಏನಪ್ಪಾ ಅಂದ್ರೆ ಜನರಲ್ ರೂಲ್ ಏನಪ್ಪಾ ಆಗ್ಲಿಂದ ನಾವ್ ಹೇಳಿದ್ದು ಅಂತ ಹೇಳಿದ್ರೆ, ಆನ್ ದಿ ಬೇಸಿಸ್ ಆಫ್ ದಿ ಜನರಲ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಎನಿ ಎಕ್ಸ್ಪರ್ಟ್ ಒಪಿನಿಯನ್ ಇಸ್ ನಾಟ್ ಎ ಫಾರ್ಮ್ ದಿ ಒಪಿನಿಯನ್ ರಿಗಾರ್ಡಿಂಗ್ ದಿ ಕನ್ವಿಕ್ಷನ್ ಅಂತ ಹೇಳಿರುತ್ತೆ. ಆ ಒಂದು ಒಪ್ಪಂಗಿಲ್ಲ, ಸಾಮಾನ್ಯವಾಗಿ ಅದನ್ನು ಕೂಲಂಕುಷವಾಗಿ ನೋಡ್ಬೇಕು ಅಂತ ಹೇಳಿ ಅನೇಕ ಒಂದು ತೀರ್ಪುಗಳಲ್ಲಿ ಹೇಳಿರ್ತಾರೆ. ಆದಾಗ್ಯೂ ಇದ್ರಲ್ಲಿ ಏನಪ್ಪಾ ಹೇಳಿರ್ತಾರೆ ಅಂತಂದ್ರೆ, ಆ ಒಂದು ಗ್ರೌಂಡ್ ಸಾಮಾನ್ಯವಾಗಿ ನಾವು ಈ ತರ ಜನರಲ್ ಆಗಿ ಹೇಳ್ತೀನಿ, ಆ ಒಂದು ಗ್ರೌಂಡ್ ಮೇಲೆ ಎಕ್ಸ್ಪರ್ಟ್ ಒಪಿನಿಯನ್ ರಿಜೆಕ್ಟ್ ಮಾಡ್ಬಿಟ್ಟು ಅವ್ನಿಗೆ ಏನ್ ಶಿಕ್ಷೆ ಕೊಟ್ಟಿರ್ತಾರೋ ಅದನ್ನ ನಾವು ಡಿಸ್ಮಿಸ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದನ್ನ ಫೇಲ್ ಮಾಡಿರ್ತಾರೆ. ಆ ಒಂದು ವಿಚಾರವಾಗಿ ರಾಮನಾರಾಯಣ್ ವರ್ಸಸ್ ಸ್ಟೇಟ್ ಆಫ್ UP ನಲ್ಲಿ ತಿಳಿಸಿರುತ್ತೆ. ಇಷ್ಟು ಎಕ್ಸ್ಪರ್ಟ್ ವಿಚಾರವಾಗಿ ನಾವು ತಿಳ್ಕೊಂಡ್ರಿ. ಇನ್ನು 2 ಕಾಯ್ದೆಗಳ ಬಗ್ಗೆ ನಿಮ್ಗೆ ಹೇಳಿರ್ಲಿಲ್ಲ, ಅದನ್ನ ಸಿಂಪಲ್ ಆಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಆರ್ಡರ್ 26 ಅಂದ್ರೆ ಆದೇಶ 26, ನಿಯಮ 10A, ರೂಲ್ 10A, CPC ಸಂಬಂಧಪಟ್ಟಂಗೆ ಈ ರೀತಿಯಾಗಿ ಹೇಳ್ತಾರೆ. ವೈಜ್ಞಾನಿಕ ತನಿಖೆಗಾಗಿ ಕಮಿಷನ್ ಅನ್ನ ನೇಮಕ ಮಾಡೋದು. ಇಲ್ಲಿ ಕಮಿಷನರ್ ನೇಮಕ ಮಾಡ್ತಾರೆ CPC ನಲ್ಲಿ. ಅವನು ಸಹ ಒಂದು ವರದಿಯನ್ನು ಕೊಡ್ತಾನೆ. ಇಟ್ ಮೇ ಬಿ ಆಸ್ ಎ ಕನ್ಸಿಡರಬಲ್ ಆಸ್ ಎ ಎಕ್ಸ್ಪರ್ಟ್ ಒಪಿನಿಯನ್.
ಏನಪ್ಪಾ ಆರ್ಡರ್ 26 ರೂಲ್ 10 ಏನಲ್ಲಿ ಏನಪ್ಪಾ ಹೇಳುತ್ತೆ ಅಂದ್ರೆ, ಯಾವುದೇ ದಾವೆಯಲ್ಲಿ ಉದ್ಭವಿಸುವ ಯಾವುದೇ ಪ್ರಶ್ನೆಯು ನ್ಯಾಯಾಲಯದ ಅಭಿಪ್ರಾಯದಲ್ಲಿ ದಾವೆಯನ್ನು ನ್ಯಾಯಾಲಯ ಸಮಕ್ಷಮದಲ್ಲಿ ಅನುಕೂಲಕರವಾಗಿ ನಡೆಸಲು ಸಾಧ್ಯವಿಲ್ಲ. ವಿತೌಟ್ ದಿ ಒಪಿನಿಯನ್ ಫ್ರಮ್ ದಿ ಎಕ್ಸ್ಪರ್ಟ್ ದಿ ಕೋರ್ಟ್ ನಾಟ್ ಕನ್ಕ್ಲೂಡ್ ದ ಕೇಸ್ ಅಂತ ಏನಾದ್ರು ಅನಿಸಿದರೆ, ಯಾವುದೇ ವೈಜ್ಞಾನಿಕ ತನಿಖೆಯನ್ನು ಒಳಗೊಂಡಿರುವಲ್ಲಿ ಹಾಗೆ ಮಾಡುವುದು ನ್ಯಾಯೋದ್ದೇಶದಿಂದ ಅವಶ್ಯವೆಂದು ಭಾವಿಸಿದರೆ, ಅದು ತಾನು ಯೋಗ್ಯವೆಂದು ಆಲೋಚಿಸಿದಂತಹ ವ್ಯಕ್ತಿಗೆ ಕಮಿಷನ್ ಅನ್ನ ಹೊರಡಿಸಿ ಅಂತಹ ಪ್ರಶ್ನೆಯನ್ನ ವಿಚಾರಣೆ ಮಾಡಲು ಮತ್ತು ಅದರ ಬಗ್ಗೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ನಿರ್ದೇಶನ ಮಾಡಬಹುದು. ಅಪಾಯಿಂಟ್ಮೆಂಟ್ ಆಫ್ ದಿ ಕಮಿಷನರ್ ರಿಗಾರ್ಡಿಂಗ್ ದಿ ಸೈಂಟಿಫಿಕ್ ಸಂಬಂಧಪಟ್ಟಂಗೆ, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಂಗೆ, ವೈಜ್ಞಾನಿಕ ವಿಶ್ಲೇಷಣೆಗೆ ಸಂಬಂಧಪಟ್ಟಂಗೆ ಮಾನ್ಯ ನ್ಯಾಯಾಲಯ ಹೌದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಪರಿಣಿತಿಯನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿಯಿಂದ ಸೂಕ್ತವಾಗಿ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ನಂತರ ನಿರ್ಣಯಿಸುವ ಸೂಕ್ತವೆಂದು ಹಾಗೂ ಎರಡೂ ಪಕ್ಷಗಾರರ ಹಿತದೃಷ್ಟಿಯಿಂದ ಮತ್ತು ನ್ಯಾಯದ ಹಿತ ದೃಷ್ಟಿಯಿಂದ ಸಂಯೋಚಿತವಾಗಿರುತ್ತೆ ಅಂತ ಮಾನ್ಯ ನ್ಯಾಯಾಲಯ ಭಾವಿಸಿದಂತ ಸಂದರ್ಭದಲ್ಲಿ ಈ ಒಂದು ಆರ್ಡರ್ನ ಕೆಳಗಡೆ ಆ ರೀತಿಯಾಗಿ ನಿರ್ದೇಶನವನ್ನ ಮಾಡಬಹುದು ಅಂತೇಳಿ CPC ಹೇಳುತ್ತೆ. CRPC ಏನಪ್ಪಾ ಹೇಳುತ್ತೆ ಅಂದ್ರೆ, ಕಲಂ 293 ಇಂದ 295 ವರೆಗೂ ಏನಪ್ಪಾ ಹೇಳುತ್ತೆ ಅಂದ್ರೆ, ಕೆಲವು ಸರ್ಕಾರಿ ವಿಜ್ಞಾನ ತಜ್ಞರ ವರದಿಗಳು ಅಂದ್ರೆ ರಿಪೋರ್ಟ್ ಆಫ್ ಸರ್ಟೈನ್ ಗವರ್ನಮೆಂಟ್ ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ ಬಗ್ಗೆ ಹೇಳುತ್ತೆ. ಏನಪ್ಪಾ ಅಂದ್ರೆ, ಸರ್ಕಾರಿ ವಿಜ್ಞಾನ ತಜ್ಞನು ಸಹಿ ಮಾಡಿದ ಈ ಸಂಹಿತೆಯ ಮೇರೆಗಿನ ಯಾವುದೇ ಕಲಾಪದ ಕ್ರಮದಲ್ಲಿ ಪರೀಕ್ಷೆ ಅಥವಾ ವಿಶ್ಲೇಷಣೆ ಮತ್ತು ವರದಿಗಾಗಿ ಆತನಿಗೆ ಒಪ್ಪಿಸಿ ಪಡೆದ ವರದಿಯನ್ನು ಕಲಾಪದಲ್ಲಿ ಸಾಕ್ಷಿಯಾಗಿ ಪರಿಗಣಿಸಬಹುದು. ಈಗ ಹಲವಾರು ಇದು ಮಡಿವಾಳದಲ್ಲಿ ಫಾರೆನ್ಸಿಕ್ ಲ್ಯಾಬ್ ಇದೆ, FSL ಆ ಒಂದು ಅದು ವೈಜ್ಞಾನಿಕ ಇದು ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟಿರುವಂತದ್ದು. ಆ ರೀತಿ ಸರ್ಕಾರದ ಸ್ವಾಮ್ಯದಲ್ಲಿದ್ದು ಬೇರೆ ಯಾವುದೇ ಒಂದು ಖಾಸಗಿ ವ್ಯಕ್ತಿಗಳ ಒಂದು ಯಾವುದೇ ಇನ್ಫ್ಲೂಯೆನ್ಸ್ ಡ್ರಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಸರ್ಕಾರದ ಸ್ವಾಮ್ಯದಲ್ಲಿ ಇದೆ ಅಂತ ಹೇಳಿ ಆ ರೀತಿಯಾಗಿ ಆ ಒಂದು ಸರ್ಕಾರ ಸ್ವಾಮ್ಯಕ್ಕೆ ಒಳಗಾಗಿರುವಂತಹ ಒಂದು ಪ್ರಯೋಗಾಲಯದಿಂದ ಅಥವಾ ತಜ್ಞರಿಂದ ಒಂದು ಅಭಿಪ್ರಾಯವನ್ನ ಏನಾದ್ರು ಕೊಟ್ಟಿದ್ದಂತ ಸಂದರ್ಭದಲ್ಲಿ ಪಡೆದಿದ್ದಂತ ಸಂದರ್ಭದಲ್ಲಿ ಅದನ್ನ ಮಾನ್ಯ ನ್ಯಾಯಾಲಯ ಸ್ವೀಕರಿಸಬಹುದು, ಅದನ್ನ ಸಾಕ್ಷಿಯಾಗಿ ಕಲಾಪದಲ್ಲಿ ಉಪಯೋಗಿಸಬಹುದು ಅಂತ ಹೇಳ್ತದೆ. ಎರಡನೇದಾಗಿ ಏನ್ ಹೇಳುತ್ತೆ ಅಂದ್ರೆ, ಸೂಕ್ತವೆಂದು ಕಂಡು ಬಂದಲ್ಲಿ ಅಂತಹ ತಜ್ಞರ ವರದಿ ವಿಚಾರವಾಗಿ ವಿಚಾರಣೆಯನ್ನು ಸಹ ಮಾಡಬಹುದು. ವರದಿ ಕೊಟ್ಟಿದ ತಕ್ಷಣ ಅದನ್ನೇನು ಅಡ್ಮಿಟ್ ಮಾಡೋದು ಅಥವಾ ರಿಜೆಕ್ಟ್ ಮಾಡೋದಲ್ಲ, ಆ ವರದಿಯನ್ನು ಕೊಟ್ಟಿರುವಂತ ವ್ಯಕ್ತಿಯನ್ನ ನ್ಯಾಯಾಲಯ ಸೂಕ್ತವಾಗಿ ಅವನು ವಿಚಾರಣೆ ಮಾಡಬೇಕು, ಟ್ರಯಲ್ ಫಿಕ್ಸ್ ಮಾಡಿ ಅವನನ್ನ ಎವಿಡೆನ್ಸ್ ತಗೋಬೇಕು ಅಂತ ಅನಿಸಿದರೆ ಅದನ್ನು ಸಹ ಮಾಡಬಹುದು ಅಂತ ಹೇಳುತ್ತೆ. ಮೂರನೇದಾಗಿ ಏನಪ್ಪಾ ಹೇಳುತ್ತೆ ಅಂದ್ರೆ, ಅವನು ಖುದ್ದಾಗಿ ಹಾಜರಾಗಲು ಆಗೋದಿಲ್ಲ, ಅಸಮರ್ಥನಾಗಿರ್ತಾನೆ ಅಥವಾ ಖುದ್ದಾಗಿ ಹಾಜರಾಗಬೇಕಂತ ಕೋರ್ಟ್ ಏನ್ ನಿರ್ದೇಶನ ಮಾಡೋದಿಲ್ಲ, ಯಾರು ಕೊಟ್ಟಿದ್ದಾರೆ ಅವನೇ ಬರ್ಬೇಕು ಅಂತ ಏನ್ ಕೇಳೋದಿಲ್ಲ. ಅವ್ರಿಗೆ ಸಮನ್ಸ್ ಕಳಿಸ್ತಾರೆ, ಈ ರೀತಿ ರಿಪೋರ್ಟ್ ಬಂದಿದೆ ಅದರ ಬಗ್ಗೆ ಎವಿಡೆನ್ಸ್ ಕಳಿಸ್ಕೊಡಿ ನಿಮ್ಮಲ್ಲಿ ಯಾರಿದ್ದಾರೋ ಅವ್ರನ್ನ ಅಂತ ಕೇಳ್ತಾರೆ. ಖುದ್ದಾಗಿಂತ ವ್ಯಕ್ತಿನೇ ಬರಬೇಕು ಅಂತ ನಿರ್ದೇಶನ ಮಾಡಿರೋದಿಲ್ಲ. ಅಥವಾ ಅವನಿಗೇನೋ ಒಂದು ಅಸಮರ್ಥತೆ ಇರ್ತದೆ, ಅವನಿಗೆ ಪ್ಯಾರಾಲಿಸಿಕ್ ಆಗಿರುತ್ತೆ, ಸ್ಟ್ರೋಕ್ ಆಗಿರುತ್ತೆ, ಮಾತನಾಡ್ಲಿಕ್ಕೆ ಆಗೋದಿಲ್ಲ, ಆರೋಗ್ಯದ ಒಂದು ವ್ಯತ್ಯಾಸದಿಂದ ಅವನು ಹಾಸಿಗೆಯಲ್ಲಿ ಬೆಡ್ ರಿಡನ್ ಆಗಿರ್ತಾನೆ, ಆ ವ್ಯಕ್ತಿ ಬರ್ಲಿಕ್ಕೆ ಆಗಿರೋದಿಲ್ಲ ಅಥವಾ ಸತ್ತೇ ಹೋಗಿರ್ತಾನೆ ಅಂತ ಇಟ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ತನ್ನೊಂದಿಗೆ ಆ ವರದಿಯನ್ನು ತಯಾರು ಮಾಡುವ ಸಂದರ್ಭದಲ್ಲಿ ತನ್ನೊಂದಿಗೆ ಕೆಲಸ ಮಾಡುತ್ತಿರುವ ಯಾವುದೇ ಜವಾಬ್ದಾರಿಯುತ ಅಧಿಕಾರಿಯನ್ನ ಅಂತಹ ಅಧಿಕಾರಿಯು ಆ ಪ್ರಕರಣದ ಸಂಗತಿಗಳನ್ನು ಬಲ್ಲವನಾಗಿದ್ದರೆ ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ಅಭಿಸಾಕ್ಷ್ಯವನ್ನು ನೀಡಬಲ್ಲವನಾದರೆ ಅವನನ್ನು ಪ್ರತಿನಿಯೋಜಿಸಬಹುದು. ಅಂದ್ರೆ ಅವನ ಜೊತೆ ಅವ್ನು ಕೆಲಸ ಮಾಡಿರ್ಬೇಕು, ಆ ಒಂದು ಪ್ರಕರಣದ ಸಂಗತಿಗಳು ಅವನಿಗೂ ಗೊತ್ತಿರ್ಬೇಕು, ಅವನು ಜವಾಬ್ದಾರಿಯುತ ಅಧಿಕಾರಿ ಆಗಿರ್ಬೇಕು, ಆಲ್ರೆಡಿ ಕೊಟ್ಟಿರುವಂತಹ ಒಂದು ಅಧಿಕಾರಿ ಅಸಮರ್ಥನಾಗಿರ್ಬೇಕು ಅಥವಾ ಸತ್ತೋಗಿರ್ಬೇಕು ಅಥವಾ ಅವನು ಬರ್ಲಿಕ್ಕೆ ಆಗೋದಿಲ್ಲ ಅಥವಾ ಮಾನ್ಯ ನ್ಯಾಯಾಲಯ ನೀನೇ ಬರ್ಬೇಕು ಅಂತ ಆದೇಶ ಮಾಡಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ರೀತಿಯಾದಂತಹ ಅಧಿಕಾರಿಯನ್ನ ಅವನ ಪರವಾಗಿ ಕಳಿಸಿ ಎವಿಡೆನ್ಸ್ ನ ಅಥವಾ ಸಾಕ್ಷ್ಯವನ್ನ ಕೊಡಬಹುದು ಅಂತ 293 ನಲ್ಲಿ ಹೇಳುತ್ತೆ. 294 ದಂಡ ಪ್ರಕ್ರಿಯೆ ಸಂಹಿತೆ CRPC ಇನ್ನೊಂದು ಏನಪ್ಪ ಹೇಳುತ್ತೆ, ಕೆಲವು ದಸ್ತಾವೇಜುಗಳು ವಿದ್ಯುಕ್ತ ರುಜುವಾತು ಅನವಶ್ಯಕ. ನೋ ಫಾರ್ಮಲ್ ಪ್ರೂಫ್ ಆಫ್ ಸರ್ಟೈನ್ ಡಾಕ್ಯುಮೆಂಟ್ಸ್. ಕೆಲವೊಂದು ಡಾಕ್ಯುಮೆಂಟ್ಸ್ ನ ಏನಿಲ್ಲ, ಡೈರೆಕ್ಟ್ ಆಗಿ ಸುಮೋಟೋ ತಗೊಂತಿದೆ, ಅಡ್ಮಿಟೆಡ್, ಎಸ್, ಅದೇನು ಡಿಸ್ಪ್ಯೂಟ್ ಮಾಡಂಗಿಲ್ಲ. ಏನಪ್ಪಾ ಅವು ಅಂದ್ರೆ, ನ್ಯಾಯಾಲಯದಲ್ಲಿ ಯಾವುದೇ ದಾಖಲೆಗಳನ್ನ ದಾಖಲು ಮಾಡಿರುವಲ್ಲಿ ಪ್ರತಿಯೊಂದು ದಸ್ತಾವೇಜಿನ ವಿವರಗಳನ್ನ ಒಂದು ಪಟ್ಟಿನ ಸೇರಿಸ್ತಕ್ಕದ್ದು, ಅಂತಹ ಪ್ರತಿಯೊಂದು ದಸ್ತಾವೇಜಿನ ನೈಜತೆಯನ್ನ ಒಪ್ಪಿಕೊಳ್ಳಲು ಅಥವಾ ನಿರಾಕರಿಸಲು ಎದುರು ಪಕ್ಷಗಾರನ್ನು ಕರೆಯಬಹುದು.
ಅಂದ್ರೆ ನಾವ್ ಏನೇ ಒಂದು ಡಾಕ್ಯುಮೆಂಟ್ಸ್ ಕೊಟ್ರೆ ಒಂದು ಲಿಸ್ಟ್ ಕೊಡ್ಬೇಕು, ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ನ ಅದರ್ ಸೈಡ್ಗೆ ಅದನ್ನ ರವಾನೆ ಮಾಡಿರ್ಬೇಕು. ಅದನ್ನ ಅವನು ಅಡ್ಮಿಟ್ ಮಾಡ್ಕೋಬಹುದು ಅಥವಾ ಅದನ್ನ ನಿರಾಕರಿಸಬಹುದು, ಡಿಸ್ಪ್ಯೂಟ್ ಮಾಡಬಹುದು ಅಂತ ಒಂದ್ ಹೇಳುತ್ತೆ. ಎರಡನೇದಾಗಿ ಯಾವುದೇ ದಾಖಲೆಯು ನೈಜತೆಯ ಬಗ್ಗೆ ವಿವಾದವಿಲ್ಲದಿರುವಾಗ ಆ ವ್ಯಕ್ತಿಯ ಸಹಿ ರುಜುವಾತು ಇಲ್ಲದೆ ಅಂತಹ ದಾಖಲೆಯನ್ನ ಸಾಕ್ಷಿಯಾಗಿ ಪರಿಗಣಿಸುತ್ತೆ. ಯಾವುದೋ ಒಂದು ದಾಖಲೆ ಕೊಟ್ಟಿರ್ತಪ್ಪ, ಅನ್ಡಿಸ್ಪ್ಯೂಟೆಡ್ ದಾಖಲೆ, ಎಸ್ ನಾವಿಬ್ರು ಜಾಯಿಂಟ್ ವೆಂಚರ್ ಆಗಿ ಏನೋ ಮಾಡಿದ್ದೀರಿ, ಎಸ್ ಇಟ್ಸ್ ಅಡ್ಮಿಟೆಡ್. ನೆಕ್ಸ್ಟ್ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಡಿಸ್ಪ್ಯೂಟ್ ಇರ್ತದೆ. ಆ ರೀತಿ ಡಿಸ್ಪ್ಯೂಟ್ ಇಲ್ಲದೆ ಇರುವಂತದ್ದು, ಏನೋ ಒಂದು ಡಿಸ್ಪ್ಯೂಟ್ ಇಲ್ಲದೆ ಇರುವಂತಹ ಒಂದು ವಿಚಾರದ ಒಂದು ದಸ್ತಾವೇಜಿಗೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟ್ ಇಲ್ಲ, ವಿವಾದ ಇಲ್ಲ ಅಂತ ಮಾನ್ಯ ನ್ಯಾಯಾಲಯಕ್ಕೆ ಕಂಡು ಬಂದ ಸಂದರ್ಭದಲ್ಲಿ ಅದನ್ನು ನೇರವಾಗಿ ಒಪ್ಕೋಬಹುದು, ಅಡ್ಮಿಟ್ ಮಾಡ್ಕೋಬಹುದು ಅಂತೇಳಿ 294 ಅಲ್ಲಿ ಹೇಳುತ್ತೆ. ಪ್ರೊವೈಡೆಡ್ ಹೇಳ್ತದೆ, ಪರಂತು ಹೇಳುತ್ತೆ. ಏನಪ್ಪಾ ಹೇಳುತ್ತೆ ಅಂತ ಹೇಳಿದ್ರೆ, ನ್ಯಾಯಾಲಯವು ತನ್ನ ವಿವೇಚನಾನುಸಾರ ಅಂತಹ ಸಹಿಯನ್ನ ರುಜುವಾತು ಪಡಿಸಬೇಕೆಂದು ಅಗತ್ಯ ಕಂಡು ಬಂದರೆ ಅದನ್ನ ರುಜುವಾತು ಮಾಡಿ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ, ಮರಣೋತ್ತರ ಪರೀಕ್ಷೆ ಮಾಡಿ ವರದಿ ನೀಡಿದಂತಹ ವೈದ್ಯರನ್ನ ಪರೀಕ್ಷಿಸಬೇಕು. ಆತನು ಲಭ್ಯ ಇರೋದಿದ್ದಲ್ಲಿ ವರದಿಯನ್ನ ನೀಡಿದ ವೈದ್ಯರ ಕೈ ಬರಹ ಹಾಗೂ ಸಹಿಯನ್ನು ಚೆನ್ನಾಗಿ ಬಲ್ಲವಂತಹ ಹಾಗೂ ಗಾಯಗಳು ಮತ್ತು ಪರಿಣಾಮಗಳನ್ನು ಕುರಿತು ತಿಳಿದಂತಹ ವೈದ್ಯರ ಪರೀಕ್ಷೆಯನ್ನು ಮಾಡಿ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ರುಜುವಾತು ಮಾಡಬಹುದು. ಯಾರು ಕೊಟ್ಟಿರ್ತಾನೆ ಅವನೇ ಬರ್ಬೇಕು ಅಂತಿಲ್ಲ, ಅವ್ನು ಸತ್ತೋಗಿರ್ತಾನೆ ಏನಂತ ಆಗ್ಲೇ ಹೇಳಿದಂತ ಸಂದರ್ಭ, ಏನಾದ್ರೂ ಉದ್ಭವ ಆದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅವನ ಜೊತೆಯಲ್ಲಿ ಕೆಲಸ ಮಾಡಿರೋರು ಅಥವಾ ಆ ಒಂದು ಗಾಯಗಳ ಬಗ್ಗೆ ಅದರ ಬಗ್ಗೆ ಒಂದು ಪರಿಣಿತಿಯನ್ನು ಹೊಂದಿರುವಂತ ಇತರೆ ಯಾರಾದ್ರೂ ವೈದ್ಯರನ್ನ ನ್ಯಾಯಾಲಯ ಪರಿಗಣಿಸಿ ಮಾಡಬೇಕು ಅಂತ ನ್ಯಾಯಾಲಯಕ್ಕೆ ಅನಿಸಿದರೆ ತನ್ನ ವಿವೇಚನಾ ಶಕ್ತಿಯನ್ನು ಬಳಸಿ ಮಾನ್ಯ ನ್ಯಾಯಾಲಯ ಡಿಸ್ಕ್ರಿಷನರಿ ಪವರ್ ಮೇಲೆ ತರಬಹುದು ಅಂತ ಹೇಳಿ ಲಕ್ಷ್ಮಣ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಲಕ್ಷ್ಮಣ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 1997 ಕ್ರಿಮಿನಲ್ ಲಾ ಜನರಲ್ ಪೇಜ್ ನಂಬರ್ 1806 ಡಿವಿಷನ್ ಬೆಂಚ್ ಈ ಒಂದು ವಿಚಾರದಲ್ಲಿ ಈ ರೀತಿಯಾಗಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ತನ್ನ ಅಭಿಪ್ರಾಯವನ್ನ ನಿರ್ಣಯವನ್ನ ವ್ಯಕ್ತಪಡಿಸಿರುತ್ತೆ. ಕೊನೆಯದಾಗಿ ಕಲಂ 295 ಸಾರ್ವಜನಿಕ ನೌಕರರ ವರ್ತನೆಯ ರುಜುವಾತಿನ ಬಗ್ಗೆ ಪ್ರಮಾಣ ಪತ್ರ. 295 ನಲ್ಲಿ ಏನಿರ್ತದೆ, ಅಫಿಡವಿಟ್ ಇನ್ ಪ್ರೂಫ್ ಆಫ್ ಕಾಂಡಕ್ಟ್ ಆಫ್ ಪಬ್ಲಿಕ್ ಸರ್ವೆಂಟ್ಸ್. ಇದ್ರಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರಿ ನೌಕರ ಮೇಲೆ ಒಂದು ಆಪಾದನೆ ಮಾಡ್ತಾರೆ ಅವನ ವಿರುದ್ಧ. ಏನಪ್ಪಾ ಅಂದ್ರೆ ಆ ರೀತಿಯಾಗಿ ವಿರುದ್ಧ ಆಪಾದನೆ ಮಾಡಿದ ಸಂದರ್ಭದಲ್ಲಿ ಆಪಾದಿಸಲಾದ ಸಂಗತಿಗಳ ಬಗ್ಗೆ ಅರ್ಜಿದಾರ ಯಾರಿರ್ತಾನೋ ಅವನು ಪ್ರಮಾಣ ಪತ್ರವನ್ನ ಅಥವಾ ಪ್ರಮಾಣ ಪತ್ರದ ಮೂಲಕ ಸಾಕ್ಷಿ ನೀಡಬೇಕು. ಅಫಿಡವಿಟ್ ಆಫ್ ಚೀಫ್ ಪ್ರಮಾಣ ಪತ್ರ ಕೊಡಬೇಕು. ಏನ್ ಆಪಾದನೆ ಮಾಡಿರ್ತಾನೋ ಸರ್ಕಾರಿ ನೌಕರನ ಮೇಲೆ ಆ ಒಂದು ಸತ್ಯ ಸಂಗತಿಗಳಿಗೆ ಸಂಬಂಧಪಟ್ಟಂತೆ ಆ ನೈಜತೆ ಬಗ್ಗೆ ತನ್ನ ಪ್ರಮಾಣ ಪತ್ರವನ್ನು ಕೊಡಬೇಕು. ಆ ರೀತಿ ಪ್ರಮಾಣ ಪತ್ರದಲ್ಲಿ ಯಾವುದೇ ಸುಳ್ಳು ಸಂಗತಿಯನ್ನ ಹೇಳಿದ್ದರೆ ಈ ಕಲಮಿನ ಅಡಿಯಲ್ಲಿ ಆ ಅರ್ಜಿದಾರರನ್ನ ಹೊಣೆಗಾರರನ್ನಾಗಿ ಮಾಡಬಹುದು ಅಂತ ಹೇಳ್ಬಿಟ್ಟು 295 ಅಡಿಯಲ್ಲಿ ಇಷ್ಟ ಹೇಳುದು. ಇದು ತಜ್ಞರಿಗೆ ಸಂಬಂಧಪಟ್ಟಂತೆ, ಎಕ್ಸ್ಪರ್ಟ್ ಗೆ ಸಂಬಂಧಪಟ್ಟಂತೆ ಇಷ್ಟೊಂದು ವಿಚಾರವನ್ನು ನಾವು ತಿಳ್ಕೊಂಡಿದ್ದೀರಿ. ಇಲ್ಲಿಗೆ ನನ್ನ ಪ್ರಕಾರ ಒಂದು ತಜ್ಞರಿಗೆ ಸಂಬಂಧಪಟ್ಟಂತೆ ಮುಗಿದಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಹಾಗಾಗಿ ಮಾನ್ಯ ಜಯಣ್ಣನವರು ಬಂದು ಇದನ್ನ ಕ್ಲೋಸ್ ಮಾಡಬಹುದು. ಜಯಣ್ಣವ್ರು ಕ್ಲೋಸ್ ಮಾಡಿದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ತಮ್ಮ ಪ್ರಶ್ನೆಗಳೇನಾದ್ರೂ ಇದ್ದರೆ ಕೇಳಬಹುದು. ನನ್ನಲ್ಲಿ ಅದಕ್ಕೆ ಸೂಕ್ತವಾದಂತ ಉತ್ತರ ಇದ್ರೆ ನಾನು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ.